ಕಲಿಮಲರಹಿತೋ ಸುರಗಣ ಮುಸಿತೋ ಕಲಿಮಲರಹಿತೋ ಸುರಗಣ ಮುಸಿತೋ ವ್ಯಾಸನಾರದಾದಿ ಪೂಜಿತ ಪಾದೋ ಶ್ರೀ ವಿನಾಯಕ ನಮಾಮ್ಯಹೋ ದಯಾನಿಧಿಂ ಶುಭಾವರದಂ ಶ್ರೀ ವಿನಾಯಕ ನಮಾಮ್ಯಹೋ वरदम् अनुग्रहफलदम् अभीष्टवरदम् अनुग्रहफलदम् सुरभिमधुरवरो दयचतुरम् अभीष्टवरदम् अनुग्रहफलदम् सुरभिमधुरवरो दयचतुरम् चिन्मय रूप चिन्मय रूप चित्रशबरितो चिन्मय रूप चित्रशबरितो एकतीर्वलोलसितं देवं श्री विनायकं नमाम्यहो दयानिधिं शुभवरदं श्री विनायकं नमाम्यहो ಎಂತ ಚೆಲುವನುಡು ಬಾರು ಓ ಪಾಮರ ಪೊಳಲಿ ಕ್ಷೇತ್ರದಲ್ಲಿರುವ ಅಮ್ಮನ ಮಂದಿರ ಎಂತ ಚೆಲುವ ನೋಡು ಬಾರು ಪಾಮರ ಪೊಳಲಿ ಕ್ಷೇತ್ರದಲ್ಲಿರುವ ಅಮ್ಮನ ಮಂದಿರ ಅಮ್ಮನ ಮಂದಿರ ಅಮ್ಮನ ಮಂದಿರ ಅಮ್ಮನ ಮಂದಿರ ಅಮ್ಮನ ಮಂದಿರ ಎಂತ ಚೆಲುವ ನೋಡು ಬಾರು ಪಾಮರ ಪೊಳಲಿ ಕ್ಷೇತ್ರದಲ್ಲಿರುವ ಅಮ್ಮನ ಮಂದಿರ ಪರಮೇಶ್ವರಿಯು ನೆಲೆಯೂರಿಹರಿಲ್ಲಿ ರಾಜರಾಜೇಶ್ವರಿಯು ರಾರಾಜಿಪರಿಲ್ಲಿ ದುರ್ಗಾ ಪರಮೇಶ್ವರಿಯು ನೆಲೆಯೂರಿಹರಿಲ್ಲಿ ರಾಜರಾಜೇಶ್ವರಿಯು ರಾರಾಜಿಪರಿಲ್ಲಿ ಭದ್ರಕಾಳಿಯಮ್ಮನೋ ತಳವೂರಿಹರಿಲ್ಲಿ ಭದ್ರಕಾಳಿಯಮ್ಮನೋ ತಲವೂರಿಹರಿಲ್ಲಿ
ಸ್ಕಂದಗಣಪ ಕ್ಷೇತ್ರಪಾಲರ ರಾಜಿಪರಿಲ್ಲಿ ಸ್ಕಂದಗಣಪ ಕ್ಷೇತ್ರಪಾಲರ ರಾಜಿಪರಿಲ್ಲಿ ಎಂತ ಚೆಲುವ ನೋಡು ಬಾರು ಪಾಮರ ಕೊಳಲಿ ಕ್ಷೇತ್ರದಲ್ಲಿರುವ ಅಮ್ಮನ ಮಂದಿರ ಭಾದ್ರಪದ ಶುಕ್ಲದ ಶುಭ ದಿನದಂದು ಗಣಪಗೆ ಪೂಜೆಯು ಸಲಹುದಂದು ಭಾದ್ರಪದ ಶುಕ್ಲದ ಶುಭ ದಿನದಂದು ಗಣಪಗೆ ಪೂಜೆಯು ಸಲಹುದಂದು ಶರನ್ನವರಾತ್ರಿಯಲ್ಲಿ ಅಮ್ಮನ ಪೂಜೆಯು ಶರನ್ನವರಾತ್ರಿಯಲ್ಲಿ ಅಮ್ಮನ ಪೂಜೆಯು ಧನುರ್ಮಾಸ ದಿನದಂದು ಭದ್ರಕಾಳಿ ಪೂಜೆಯು ಧನುರ್ಮಾಸ ದಿನದಂದು ಭದ್ರಕಾಳಿ ಪೂಜೆಯು ಎಂತ ಚೆಲುವ ನೋಡು ಬಾರು ಪಾಮರ ಕೊಳಲಿ ಕ್ಷೇತ್ರದಲ್ಲಿರುವ ಅಮ್ಮನ ಮಂದಿರ ಎಂತ ಚೆಲುವ ನೋಡು ಬಾರು ಪಾಮರ ಕೊಳಲಿ ಕ್ಷೇತ್ರದಲ್ಲಿರುವ ಅಮ್ಮನ ಮಂದಿರ ಷಷ್ಠಿ ಶಿವರಾತ್ರಿಯಲ್ಲಿ ಸಂದನ ಪೂಜೆಯು ಮೀನ ಮಾಸದಂತ್ಯದಲ್ಲಿ ಅಮ್ಮನ ಉತ್ಸವ ಷಷ್ಠಿ ಶಿವರಾತ್ರಿಯಲ್ಲಿ ಸಂದನ ಪೂಜೆಯೋ ಮೀನ ಮಾಸದಂತ್ಯದಲ್ಲಿ ಅಮ್ಮನ ಉತ್ಸವ ಉತ್ಸವದಿ ನಡೆಯುವುದಂದು ಸಂದನ ವೈಭವ ಉತ್ಸವದಿ ನಡೆಯುವುದಂದು ಸ್ಕಂದನ ವೈಭವ ಉತ್ಸವದಿ ನಡೆಯುವುದಂದು ಸ್ಕಂದನ ವೈಭವ ಕಂಡು ಧನ್ಯನಾಗು ನೀವು ಪಾಮರ ಓ ಪಾಮರ ಓ ಪಾಮರ ಓ ಪಾಮರ ಓ ಪಾಮರ ಎಂತ ಚೆಲುವ ನೋಡು ಬಾರು ಪಾಮರ ಕೊಳಲಿ ಕ್ಷೇತ್ರದಲ್ಲಿರುವ ಅಮ್ಮನ ಮಂದಿರ 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 ರಾಮನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ರಾಮನಾಮವ ನುಡಿ ನುಡಿ ರಾಮ ಕ್ರೋಧವ ಬಿಡಿ ಬಿಡಿ ರಾಮನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ
ಗುರುಗಳ ಚರಣ ನುಡಿ ನುಡಿ ಗುರುಗಳ ಚರಣ ಹಿಡಿ ಹಿಡಿ ಬಂದ ದುರಿತಗಳೆಲ್ಲ ಇಡಿ ಇಡಿ ರಾಮ ನಾಮವ ನುಡಿ ನುಡಿ ರಾಮ ನಾಮವ ನುಡಿ ನುಡಿ ಸಜ್ಜನರ ಸಂಗವ ಮಾಡು ಮಾಡು ದುರ್ಜನರ ಸಂಗವ ಬಿಡು ಸಜ್ಜನರ ಸಂಗವ ಮಾಡು ಮಾಡು ದುರ್ಜನರ ಸಂಗವ ಬಿಡು ಅರ್ಜುನ ಸರತಿ ರೂಪ ನೋಡೋ ನೋಡೋ ಅರ್ಜುನ ಸರತಿರು ನೋಡೋ ನೋಡೋ ಹರಿ ಭಜನೆಯಲ್ಲಿ ಇಡೋ ಇಡೋ ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಹರಿರಾಜವರದನ ಸಾರು ಸರು ಅಮಪರಿ ಹರಿಸೆಂದು ತೂರ್ಪುರು ಹರಿರಾಜವರದ ಸಾರು ಸರು ಶ್ರಮ ಪರಿ ಹರಿಸೆಂದು ಒರು ಒರು ವರದ ಭೀಮೇಶ ದೂರದಿರೋ ವರದ ಭೀಮೇಶ ದೂರದಿರೋ ನಮ್ಮ ಪುರಂದರ ವಿಠಲ ಸೇರೋ ಸೇರೋ ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ನುಡಿ ನುಡಿ ಕಾಮ ಕ್ರೋಧಗಳ पावन कटीलली नंदिनी हरिवलो ಮಾತಾ ಭಗಿನಿಯರಿಗೆ ವಿನಂತಿ. ಮಹದಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯ ಅದಮಾರು ಮಠಾಧೀಶರು ಇಲ್ಲಿಗೆ ಪಾದಾರ್ಪಣೆ ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ
ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಮುಂಭಾಗದಲ್ಲಿ ಅವರನ್ನು ಪೂರ್ಣ ಕುಂಭ ಸ್ವಾಗತ ನೀಡಿ ಕರೆತರಬೇಕಾಗಿದೆ. ಎಲ್ಲ ಮಾತಾ ಭಗಿನಿಯರು ನಾವೆಲ್ಲರೂ ಕೂಡ ಪೂಜ್ಯ ಸ್ವಾಮೀಜಿಯವರನ್ನು ಸ್ವಾಗತ ಮಾಡೋದಕ್ಕೋಸ್ಕರ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಮುಂಭಾಗದಲ್ಲಿ ದ್ವಾರದ ಪಕ್ಕ ಅವರನ್ನು ಸ್ವಾಗತ ಮಾಡಬೇಕು. ಸಾಲಾಗಿ ನಿಂತು ಪೂರ್ಣ ಕುಂಭದಲ್ಲಿ ಸ್ವಾಗತ ಮಾಡಬೇಕು. ನಂದಿನಿ ಹರಿವಲು ತಕ್ಷಣ ಪೂರ್ಣ ಕುಂಭ ಹಿಡ್ಕೊಂಡಂತಹ ಮಾತಾ ಭಗಿನಿಯರು ಮತ್ತು ಎಲ್ಲ ಮಾತೆಯರು ಸಜ್ಜನ ಬಂಧುಗಳು ಸ್ವಾಮೀಜಿಯವರನ್ನು ಸ್ವಾಗತ ಮಾಡುವುದಕ್ಕೋಸ್ಕರ ನಾವು ತಯಾರಿರಬೇಕಾಗಿ ವಿನಂತಿ. ದುರಿತಗಳೆಲ್ಲವೂ ದೂರವಾಗುವುದು, ದುರಿತಗಳೆಲ್ಲವೂ ದೂರವಾಗುವುದು, ಕಲೆಯುವುದು ಎಲ್ಲ ಭವಭಂಗ ಕಳೆಯುವುದು ಎಲ್ಲ ಭವಭಂಗ. ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ನವರಾತ್ರಿಯಲ್ಲಿ ನವವಿಧ ಪೂಜೆಯನ್ನು ಸ್ವೀಕರಿಸುವನು ಭ್ರಮರಾಂಬಿಕೆಯು. ನವರಾತ್ರಿಯಲ್ಲಿ ನವವಿಧ ಪೂಜೆಯನ್ನು ಸ್ವೀಕರಿಸುವನು ಭ್ರಮರಾಂಬಿಕೆಯು. ಪರಿಪರಿಂದಲಿ ಬೇಡಿಕೆ ಅವಳನು, ಪರಿಪರಿಂದಲಿ ಬೇಡಿಕೆ ಅವಳನ್ನು ವರಲಕ್ಷ್ಮೀವಲು ಪೊರೆವಲು ನಮ್ಮ ವರಲಕ್ಷ್ಮೀವಲು ಪೊರೆವಲು ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ಭೂಮಿಯ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಲು ದುರ್ಗಾಂಬಿಕೆಯು. ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ. ಭೂಮಿಯ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಲು ದುರ್ಗಾಂಬಿಕೆಯು. ಬಟ್ಟೆ ಪೀತಾಂಬರ ಸೀರೆಯ ಧರಿಸಿದ, ಬಟ್ಟೆ ಬೀದಾಂಬರ ಸೀರೆಯ ಧರಿಸಿದ, ಸರ್ವಮಂಗಲೆ ಇವಳು ಜಗದಂಬಿಕೆಯು. ಸರ್ವಮಂಗಲೆ ಇವಳು ಜಗದಂಬೆಗೆಯು. ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ. ಭ್ರಮರಾಂಬೆ ನಮಃ ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ. ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ.
ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳಿನಮ್ಮನೆ ದೇವರು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳಿನಮ್ಮನೆ ದೇವರು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳಿನಮ್ಮನೆ ದೇವರು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳಿನಮ್ಮನೆ ದೇವರು ಇಲಿಯು ಒಲೆಯ ಅಚ್ಚುದ ಕಂಡೆ ಭಿಕ್ಕು ಬಗರಿ ಮಾಡುದ ಕಂಡೆ ಇಲಿಯು ಒಲೆಯ ಅಚ್ಚುದ ಕಂಡೆ ಭಿಕ್ಕು ಬಗರಿ ಮಾಡುದ ಕಂಡೆ ಮೆಣಸಿನಕಾಯಿ ಕಂಡೇನಪ್ಪ ಮೆಣಸಿನಕಾಯಿ ಕಂಡೇನಪ್ಪ ಮೆಣಸಿನಕಾಯಿ ಕಂಡೇನಪ್ಪ ಮೆಣಸಿನಕಾಯಿ ಕಂಡೇನಪ್ಪ ಉನಕಿಗಾತರ ಮೆಣಸಿನಕಾಯಿ ಕಂಡೇನಪ್ಪ ಮೆಣಸಿನಕಾಯಿ ಕಂಡೇನಪ್ಪ ಉನಕಿಗಾತರ ಸುಳ್ಳು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳಿನಮ್ಮನೆ ದೇವರು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳಿನಮ್ಮನೆ ದೇವರು ಕಪ್ಪೆ ಪಾದರ ಕುಣಿಯುದ ಕಂಡೆ ಏಡಿ ಮದ್ದಳೆ ಬಡಿಯುದ ಕಂಡೆ ಕಪ್ಪೆ ಪಾದರ ಕುಣಿಯುದ ಕಂಡೆ ಏಡಿ ಮದ್ದಳೆ ಬಡಿಯುದ ಕಂಡೆ ತೊಂಡೆಕಾಯಿ ಕಂಡೇನಪ್ಪ ತೊಂಡೆಕಾಯಿ ಕಂಡೇನಪ್ಪ ತೊಂಡೆಕಾಯಿ ಕಂಡೇನಪ್ಪ ತೊಂಡೆಕಾಯಿ ಕಂಡೇನಪ್ಪ ಹಂಡೆಗಾತರ ತೊಂಡೆಕಾಯಿ ಕಂಡೇನಪ್ಪ ತೊಂಡೆಕಾಯಿ ಕಂಡೇನಪ್ಪ ಹಂಡೆಗಾತರ ಸುಳ್ಳು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳಿನಮ್ಮನೆ ದೇವರು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳಿನಮ್ಮನೆ ದೇವರು ಅರಸಿನ ಬಿದ್ದುದ ಕಂಡೆ ಗಸೆ ಗಸೆ ನೆನೆಯುದ ಕಂಡೆ ಅರಸಿನ ಬಿದ್ದುದ ಕಂಡೆ ಗಸೆ ಗಸೆ ನೆನೆಯುದ ಕಂಡೆ ಪುರಂದರ ವಿಠಲನ ಪಾದವ 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 ಕಂಡೆ ಪರ್ವತಗಾತರ ಪುರಂದರ ವಿಠಲನ ಪಾದವ ಕಂಡೆ ಪುರಂದರ ವಿಠಲನ ಪಾದವ ಕಂಡೆ ಪರ್ವತಗಾತರ ಸುಳ್ಳು
ಬಯ್ಯ ಸುಳ್ಳೆ ನಮ್ಮನೆ ದೇವರು. ಕಾಲದಲ್ಲಿ ಆನೆ ಕುದುರೆ ಮೇಲ್ಮೆರೆಸುವೆ, ಕೆಲವು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಕೆಲವು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಕೆಲವು ಕಾಲದಲ್ಲಿ ಮೃಷ್ಟಾನ್ನವನುಣಿಸುವೆ, ಕೆಲವು ಕಾಲದಲ್ಲಿ ಮೃಷ್ಟಾನ್ನವನುಣಿಸುವೆ, ಕೆಲವು ಕಾಲದಲ್ಲಿ ಉಪವಾಸವಿರಿಸುವೆ. ನಿನ್ನ ಲೀಲೆಯ ನೀನೇ ಬಲ್ಲೆಯೋ ಶ್ರೀ ಪುರಂದರ ವಿಠಲನೇ, ನಿನ್ನ ಲೀಲೆಯ ನೀನೇ ಬಲ್ಲೆಯೋ ಎನ್ನ ಅನವರತ ಪುರಂದರ ವಿಠಲನೇ. ಪುರಂದರ ವಿಠಲರಾಯ ವಿಠಲರಾಯ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ, ನಮ್ಮೂರೇ ವಾಸಿ. ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ರಮೆಯ ಅರಸಾನೋ ಸರ್ವದ ವಾಸಿಪ, ರಮೆಯ ಅರಸಾನೋ ಸರ್ವದ ವಾಸಿಪ, ಸುಮ್ಮಾನದೀತಾನೋ ಆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಹಲೋ ನಿದ್ರೆಯೂ ಅಲ್ಲಿಲ್ಲ, ರೋಗೋಪದ್ರಗಳಿಲ್ಲ, ನಿದ್ರೆಯೂ ಅಲ್ಲಿಲ್ಲ, ರೋಗೋಪದ್ರಗಳಿಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ, ನಿದ್ರೆಯೂ ಅಲ್ಲಿಲ್ಲ, ರೋಗೋಪದ್ರಗಳಿಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ. ಸಮುದ್ರ ಶಯನವಲ್ಲ, ಸಮುದ್ರ ಶಯನವಲ್ಲ, ಎಲ್ಲ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ.
ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನೆ ಮಾಡಿ ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನೆ ಮಾಡಿ ಮಾಧವ ಪುರಂದರ ವಿಠಲರಾಯನು ಸರಿ ಮಾರಿ ಮಪ ಮಪದ ಪದ ಸದ ಪದ ಪ ಮ ಮರಿ ಮರಿ ಸರಿ ಮ ಪರಿ ಮ ಪದ ಸರಿ ಮ ಪರಿ ಮ ಪದ ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನೆ ಮಾಡಿ ಮಾಧವ ಪುರಂದರ ವಿಠಲರಾಯನು ಆದರಿಸುವನಲ್ಲೇ ಆದರಿಸುವನಲ್ಲೇ ಬಲ್ಲೆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ಭಾಸಿ ಆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ಭಾಸಿ ನಮ್ಮೋರೇ ವಾಸಿ ನಮ್ಮೋರೇ ವಾಸಿ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ನೋಡಿರೆ ಚಿಕ್ಕ ಹನುಮಂತ ಮತಿ ಕೊಡುವಂತ ಭಾರತಿ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ
ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಭಕ್ತಿ ಕೊಡುವಂತ ಭಾರತಿ ಕಾಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಹನುಮಂತ ನೋಡಿರೆ ಚಿಕ್ಕ ಹನುಮಂತ. ಸ್ನಾನವ ಮಾಡಿರೋ ಧ್ಯಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಸ್ನಾನವ ಮಾಡಿರೋ ಧ್ಯಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಮಾನವರೆಲ್ಲ ಮೌನದೊಳಗೆ ಮಿಂದು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ತನ್ನ ತಾನರಿತು ಕೊಂಬುವುದೇ ಒಂದು ಸ್ನಾನ ಅನ್ಯಾಯ ಮಾಡದಿರುವುದೇ ಒಂದು ಸ್ನಾನ ತನ್ನ ತಾನರಿತು ಕೊಂಬುವುದೇ ಒಂದು ಸ್ನಾನ ಅನ್ಯಾಯ ಮಾಡದಿರುವುದೇ ಒಂದು ಸ್ನಾನ ಅನ್ನದಾನವ ಮಾಡುವುದೊಂದೇ ಸ್ನಾನ ಅನ್ನದಾನವೇ ಮಾಡುವುದೊಂದು ಸ್ನಾನ ಹರಿ ನಿನ್ನ ಧ್ಯಾನವೇ ಹರಿ ನಿನ್ನ ಧ್ಯಾನವೇ ಹರಿ ನಿನ್ನ ಧ್ಯಾನವೇ ನಿತ್ಯ ಗಂಗ ಸ್ನಾನ 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 ಸ್ನಾನವ ಮಾಡಿರೋ ಧ್ಯಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಧ್ಯಾನ ತೀರ್ಥದಲ್ಲಿ ಮಾನವರೆಲ್ಲ ಮೌನದೊಳಗೆ ಮಿಂದು ಸ್ನಾನವ ಮಾಡಿರೋ ಪರಸತಿಯ ಭ್ರಮಿಸದಿದ್ದರೆ ಒಂದು ಸ್ನಾನ ಪರನಿಂದೆಯ ಮಾಡದಿದ್ದರೆ ಒಂದು ಸ್ನಾನ ಪರಸತಿಯ ಭ್ರಮಿಸದಿದ್ದರೆ ಒಂದು ಸ್ನಾನ ಪರನಿಂದೆಯ ಮಾಡದಿದ್ದರೆ ಒಂದು ಸ್ನಾನ ಪರೋಪಕಾರ ಮಾಡುವುದೊಂದು ಸ್ನಾನ ಪರೋಪಕಾರ ಮಾಡುವುದೊಂದು ಸ್ನಾನ ಪರತತ್ವ ಅರಿತುಕೊಂಬುವುದೇ ಒಂದು ಸ್ನಾನ 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 ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ
ಸಾಧು ಸಜ್ಜನರ ಸಂಗವೊಂದು ಸ್ನಾನ ಭೇದ ಭೇದವಳಿದಡೆ ಒಂದು ಸ್ನಾನ ಸಾಧು ಸಜ್ಜನರ ಸಂಗವೊಂದು ಸ್ನಾನ ಭೇದ ಭೇದವಳಿದಡೆ ಒಂದು ಸ್ನಾನ ಆದಿಮೂರ್ತಿ ಕಾಗಿನೆಲೆ ಆದಿ ಕೇಶವನ ಆದಿಮೂರ್ತಿ ಕಾಗಿನೆಲೆಯಾದಿ ಕೇಶವನ ನಿನ್ನ ಪಾದ ಧ್ಯಾನವೇ ನಿನ್ನ ಪಾದ ಧ್ಯಾನವೇ ನಿನ್ನ ಪಾದ ಧ್ಯಾನವೇ ನಿತ್ಯ ಗಂಗಾ ಸ್ನಾನ 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 ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಮಾನವರೆಲ್ಲ ಮೌನದೊಳಗೆ ಮಿಂದು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಸ್ನಾನವ ಮಾಡಿರೋ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमनोगता अजाड्यं वात्पटुत्वं च हनुमस्मरणा भवेत्। जय जय हनुमान जय गुरु जय जय पवमान 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 पवन पुत्र हनुमान की जय। बुद्धिर्बला धैर्य गला करुणीसु जय जय हनुमान जय गुरु जय आरोग्य करुणिसु जय जय हनुमान
ರುಕ್ಮಿಣಿಯ ರಸ ಪುರಂದರ ವಿಠಲ ರುಕ್ಮಿಣಿಯ ರಸ ಪುರಂದರ ವಿಠಲ ಸುಖ ದುಃಖವನು ಮಾಡಿಸುವನು ಕಾನೋ ಕಾನೋ ಕಾನೋ. ಮಾನವ ಹೀಗೆ ಕೆಟ್ಟೆ ಮಾನವ ಹೀಗೆ ಕೆಟ್ಟೆ ಹರಿಭಜನೆಯ ಬಿಟ್ಟೆ ಮಾನವ ಹರಿಭಜನೆಯ ಬಿಟ್ಟೆ ಹರಿಭಜನೆಯ ಬಿಟ್ಟೆ. ಧನುವಿನ ಚಿಂತೆ ತನಯರ ಚಿಂತೆ ಧನಧಾನ್ಯದ ಚಿಂತೆ 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 ವನಿತೆರ ಚಿಂತೆ ಉದರದ ಚಿಂತೆ ಅನುದಿನ ಧನವರ ಕಳಂಕದಂತೆ ಅಹಹಹಹ ಮಾನವ ಹೀಗೆ ಕೆಟ್ಟೆ ಅಹಹಹಹ ಮಾನವ ಹೀಗೆ ಕೆಟ್ಟೆ ಹರಿಭಜನೆಯ ಬಿಟ್ಟೆ ಮಾನವ ಹರಿಭಜನೆಯ ಬಿಟ್ಟೆ ಹರಿಭಜನೆಯ ಬಿಟ್ಟೆ. ಮಡದಿ ಮಕ್ಕಳಿಗೆ ಒಡವೆಯ ಗಳಿಸಬೇಕೆಂಬ ಚಿಂತೆ ಮನೆ ಚಿಂತೆ 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 ಮಾನ್ಯದ ಚಿಂತೆ ಮನುಜರಿಗೆ ಅನುದಿನ ಪುರಂದರ ವಿಠಲನ ನೆನೆಯದೆ ಮಾನ್ಯದ ಚಿಂತೆ ಮನುಜರಿಗೆ ಅನುದಿನ ಪುರಂದರ ವಿಠಲನ ಕನಕನಂತೆ ಅಹಹಹಹ ಮಾನವ ಕೆಟ್ಟೆ ಅಹಹಹಹ ಮಾನವ ಹೀಗೆ ಕೆಟ್ಟೆ ಹರಿಭಜನೆಯ ಬಿಟ್ಟೆ ಹರಿಭಜನೆಯ ಬಿಟ್ಟೆ ಮಾನವ ಹರಿಭಜನೆಯ ಬಿಟ್ಟೆ ಮಾನವ ಹರಿಭಜನೆಯ ಬಿಟ್ಟೆ. ಹರಿ ಹರಿ
वामदेव विरञ्जितनय उमामनोहर उग्र दुर्जटी सामजाजिन वसन भूषण सुमन सूक्तं सा वामदेव विरञ्जितनय उमामनोहर उग्र दुर्जटी सामजाजिन वसन भूषण सुमन सूक्तं सा कामहर कैलास मंदिर सोम सूर्यानल विलोचना कामहर कैलास मंदिर सोम सूर्यानल विलोचना कामित प्रद करुणी से मगे सदा सुमंगलवा कामित प्रद करुणी से मगे सदा सुमंगलवा सदा सुमंगलवा सदा सुमंगलवा अंबरपुरार संदत यंबक शंबरारि रिपु गंभीर करुणी शंभो स्वयंभो संभवा शंभो स्वयंभो संभवानं विवेकायो जंबारेनो ताभवा जंबारेनो ताभवा अंबरपुरार संदत यंबक शंबरारि रिपु गंभीर करुणी शंभो स्वयंभो संभवाय विदेकायो जंबारेनो ताभवा जंबारेनो ताभवा भूषिता शरीर भक्तरुद्धार विषकंठ दुरिताहारा आशिता भूषिता शरीर भक्तरुद्धार विषकंठ दुरिताहारा पशुपति पति पहारा पवनकार त्रिशूला धमारु गदरा पशुपति पति पहारा पवनकार त्रिशूला धमारु गदरा वसनलयन विकसिता भुजमुखा शशिधर मकर कसमद वर्धना वसनलयन विकसिता भुजमुखा शशिधर मकर कसमद वर्धना कसने गोली पत्ता बसव कಳೆದು ಮಾನಸದಲ್ಲಿ ರಂಗನ ಬಿಸಜ ಪದವ ತೋರು ಶಂಭೋ ಸ್ವಯಂಭೋ ಸಂಭವಾನಂ ವಿವೇಕಾಯುಧಂ ಹರಿನೋ ತಾಭವಾ ಜಂಬಾರೇನೋ ತಾಭವಾ रजत पर्वत निवासा रजत पर्वत निवासा निर्मल पास गज दैत्य नाशा गिरीश रजत पर्वत निवास निर्मल पास गज दैत्य नाशा गिरीश सुजनर मनो विलास युवकेश विजगा तल्लना गौरीश सुजनर मनो
ವಿಲಾಸಯು ಮಗೇಶ ಜಗತಲ್ಲನ ಗೌರೀಶ ಅಜಸುತನದ್ವರ ಭಜನೆಯ ಕೆಡಿಸಿದೆ ಅಜಗರ ಮಂದಿರ ಗಜಮುಖ ಜನಕನೇ ಅಜಸುತನದ್ವರ ಭಜನೆಯ ಕೆಡಿಸಿದೆ ಅಜಗರ ಮಂದಿರ ಗಜಮುಖ ಜನಕ ಗಜಗಮನ ಮುನೀತನು ಜನ ಕಾಯ್ವನೆ ಮೃಜಮುನಿ ವಂದಿತ ಭಜಿಸುವೆ ನಿನ್ನನು ಶಂಭೋ ಸ್ವಯಂ ಶಂಭೋ ಸಂಭವ ನಂಬಿದೆ ಕಾಯು ಜಂಭಾರಿನುತ ಜಂಭಾರಿನುತ ಭವ ಮಧುರ ಪುರಿ ನಿಲಯ ಆ ಆ ಆ ಮಧುರ ಪುರಿ ನಿಲಯ ಮೃತ್ಯುಂಜಯ ಸದಮಲ ಸುಮನಾಗೆಯ ಮಧುರ ಪುರಿ ನಿಲಯ ಮೃತ್ಯುಂಜಯ ಸದಮಲ ಸುಮನಾಗೆಯ ಸದನಮಿ ಪರ ಹೃದಯ ದೊಳಗುಳ್ಳ ಬಯಸದೆ ಯುದ್ಧ ಕೊಡು ಅಭಯ ಸದನಮಿ ಪರ ಹೃದಯ ದೊಳಗುಳ್ಳ ಬಯಸದೆ ಯುದ್ಧ ಕೊಡು ಅಭಯ ಶಿವಜಾನ ಬಿದರ ಕಿತ್ತಮಾಲ ನದಿ ತೀರ ದಿವಾಸವಾಗಿರ್ಪ ಸೌಂದರ್ಯ ಸದಾ ಶಿವಜಾನ ಬಿದರ ಕಿತ್ತಮಾಲ ನದಿ ತೀರ ದಿವಾಸವಾಗಿರ್ಪ ಸೌಂದರ್ಯ ಮಧುರಿಪು ವಿಜಯ ಬಿಟ್ಟಲನ ಪದಾರ್ಥಕ್ಕೆ ಮಧುಪನೆ ನಿಪ ಪಂಚವದನ ಕೈಲಾಸ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರೇಣು ಭವ ಜಂಬಾರೇಣು ಭವ ಅಂಬರ ಮುರಾರ ಜಂಬದ ಎಂಬಗದಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ಶಂಭೋ ಸ್ವಯಂಭೋ ಸಂಭವ ಶಂಭೋ ಸ್ವಯಂಭೋ ಸಂಭವ वेद नाही नाही कळला वेद नाही नाही कळला अंतपारयाचा कानडा राजा पंढरीचा कानडा राजा पंढरीचा वेद नाही नाही कळला वेद नाही नाही कळला अंतपारयाचा कानडा राजा पंढरीचा कानडा राजा पंढरीचा
निराकार तो निर्गुण ईश्वर निराकार तो निर्गुण ईश्वर अस प्रकटला अस विटेवर निराकार तो निर्गुण ईश्वर कस प्रगटला अस विटेवर उभय टेविले हात कटीवर उभय टेविले हात कटीवर पुतला चैतन्याचा कानडा राजा पंढरीचा कानडा राजा पंढरीचा परब्रह्म हे भक्तासाठी मुखे टाकले भीमे काठी उभा राहिला बाबासावयवा उभा राहिला बाबासावयवा जनतो कुंडलिकाचा कानडा राजा पंढरीचा कानडा राजा पंढरीचा वेदा नाही कळला वेदा नाही
ತೈ 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 ತಕ ತೈ ತಕ 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 ಜರ ಜೈ ತೈ 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 ತಕ ತೈ ತಕ ಹನುಮಾನ जय जय हनुमान की जय हनुमान की जय 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 हनुमान की जय ಹರಿ ಸರ್ವೋತ್ತಮನೆಂಬುವ ತತ್ವಕ್ಕೆ ಜಯವೇ ಒಡೆದೆಯೋ ಹನುಮ ಹರಿ ಸರ್ವೋತ್ತಮನೆಂಬುವ ತತ್ವ ಜಯಬೇರಿಯ ಒಡೆದೆಯೋ ಹನುಮ ಜಯಬೇರಿಯ ಒಡೆದೆಯೋ ಹನುಮ ಡನ 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 ಬೇರಿಯನಾದ ಕೇಳುತ್ತಿದೆ ಜಯ ಬೇರಿಯನಾದ ಕೇಳುತ್ತಿದೆ हनुमान की जय ಜೈ ಜೈ हनुमान की जय ವೈಷ್ಣವ ತತ್ವಗಳನ್ನು ಬೋಧಿಸಿದ ಬೇರಿಯ ಒಡೆದೆಯೋ ಬಲಭೀಮ ವೈಷ್ಣವ ತತ್ವಗಳನ್ನು ಬೋಧಿಸಿ ಜಯ ಬೇರಿಯ ಒಡೆದೆಯೋ ಬಲಭೀಮ ಜಯ ಬೇರಿಯ ಒಡೆದೆಯೋ ಬಲಭೀಮ ಧನ 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 ನಾದವು ಕೇಳುತ್ತಿದೆ ಜಯ ಬೇರಿಯ ನಾದವು ಕೇಳುತ್ತಿದೆ हनुमान की जय ಜೈ ಜೈ हनुमान की जय ಮೋಕ್ಷಕ್ಕೆ ಒಳ್ಳೆಯ ಮಾರ್ಗವ ತೋರು ಜಯ ಬೇರಿಯ ಒಡೆದೆಯೋ ಮಧ್ವ ಮೋಕ್ಷಕ್ಕೆ ಒಳ್ಳೆಯ ಮಾರ್ಗವ ತೋರು ಜಯ ಬೇರಿಯ ಒಡೆದೆಯೋ ಮಧ್ವ ಜಯ ಬೇರಿಯ ಒಡೆದೆಯೋ ಮಧ್ವ ಡನ 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 ನಾದವು ಕೇಳುತ್ತಿದೆ ಜಯ ಬೇರಿಯ ನಾದವು ಕೇಳುತ್ತಿದೆ ಹನುಮಾನಿಗೆ ಜೈ 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 हनुमान की जय ಅಂದಿನ ನಾದವು ಇಂದು ನುಡಿದು ಪಂದಿಗಳೆಲ್ಲರೂ ಕೇಳುವರು
हनुमान की जय, जय जय हनुमान की जय। जगदम्ब देवी भवानी जगन्माते शक्ति दुर्गे, जगन्माते शक्ति दुर्गे, जगन्माते शक्ति दुर्गे। जगदम्ब देवी भवानी जगन्माते शक्ति दुर्गे, जगन्माते शक्ति दुर्गे, जगन्माते शक्ति दुर्गे। जगदम्ब देवी भवानी जगन्माते शक्ति दुर्गे, जगन्माते शक्ति दुर्गे, जगन्माते शक्ति दुर्गे। कल्याणी श्यामलांबा, कुमार गणनाथांबा कल्याणी श्यामलांबा। जय हे दुर्गे वरदा माते, जय हे दुर्गे वरदा उमा महेश्वरी कलावती, अम्मा उमा महेश्वरी कलावती। जगन्माते शक्ति दुर्गे, जगन्माते शक्ति दुर्गे, जगन्माते शक्ति दुर्गे, जगन्माते शक्ति दुर्गे। जगदम्ब देवी भवानी जगन्माते शक्ति दुर्गे, जगन्माते शक्ति दुर्गे, जगन्माते शक्ति दुर्गे। रूपिणी संसारतापहरिणी ओंकार आदरूपिणी संसारतापहरिणी जननी दुर्गे वरदा माते जननी
निसुरावराचिति नारायणी माते शक्ति दुर्गे जगन्माते शक्ति दुर्गे जगन्माते शक्ति दुर्गे जगन्माते शक्ति दुर्गे जगदम्बा देवी भवानी जगन्माते शक्ति दुर्गे 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 ಪೂಜಾ ಸಮಯ ಆಯಿತು ಬನ್ನಿ ತುಂಗೆಯಲಿ ಮಿಂದು ಬೇಗ ಬನ್ನಿ ಪೂಜಾ ಸಮಯ ಆಯಿತು ಬನ್ನಿ ತುಂಗೆಯಲಿ ಮಿಂದು ಬೇಗ ಬನ್ನಿ ಫಲ ಪುಷ್ಪಗಳ ಪೂಜೆಗೆ ತನ್ನಿ ಫಲ ಪುಷ್ಪಗಳ ಪೂಜೆಗೆ ತನ್ನಿ ರಾಘವೇಂದ್ರ ನಿನ್ನ ನಮಿಸುವೆ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿಹ ಪುಣ್ಯ ನಿಲಯ ಇದೇ ಅವರ ಬೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ಮಂತ್ರಾಲಯ ಡಂ 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 ಎನ್ನಲು ನಗಾರಿ ಬಂ 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 ಊದಲು ಶಂಗ ಡಂ 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 ಎನಲು ನಗಾರಿ ಬಂ 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 ಊದಲು ಶಂಕ ಮೂಲ ರಾಮನ ಸನ್ನಿಧಿ ಪ್ರಕಾಶ ಮೂಲ ರಾಮನ ಸನ್ನಿಧಿ ಪ್ರಕಾಶ ಮಂಗಲಾಲ ಜೊತೆ ಈ ಮಂತ್ರಘೋಷ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿಹ ಪುಣ್ಯ ನಿಲಯ ಇದೇ ಅವರ ಬೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ಇದೇ ನೋಡಿ ಹೆಜ್ಜೆಯ ಕಟ್ಟಿದವ ಹೆಜ್ಜೆಯ ಕಟ್ಟಿದ ಕಳರದೆಯ ಮೆಟ್ಟಿದವ ಹೆಜ್ಜೆಯ ಕಟ್ಟಿದವ ಕಳರ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ನೋಡಿದವ ಗಾಯನ ಪಾಡಿದವ ಗಾಯನ ಪಾಡಿದವ ಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ವಿಠಲನ ನೋಡಿದವ ವಿಠಲ ವಿಠಲ ಆ, ಆ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲ
ನೋಡಿದವ ವಿಠಲನ ನೋಡಿದವ ವೈಶಾಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾತಿ ದಾಟಿದವ ತಂಬೂರಿ ಮೀಟಿದವ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ತಂಬೂರಿ ಮೀಟಿದವ ಭವಾತಿ ದಾಟಿದವ ತಂಬೂರಿ ಮೀಟಿದವ ಭವಾತಿ ದಾಟಿದವ ಸೀತೆಯ ಕದ್ದೊಯ್ದ ರಾವಣನ ಕೊಂದ ಸೀತೆಯ ಕದ್ದೊಯ್ದ ರಾವಣನ ಕೊಂದ ಒಂದೇ ಬಾಣದಲ್ಲಿ ತಾಟಕಿಯ ಕೊಂದ ಒಂದೇ ಬಾಣದಲ್ಲಿ ತಾಟಕಿಯ ಕೊಂದ ಭಕ್ತರ ಹೃದಯದಲ್ಲಿ ನಮ್ಮ ರಾಮನು ವಾಸಿಸಿದ ಭಕ್ತರ ಹೃದಯದಲ್ಲಿ ರಾಮನು ವಾಸಿಸಿದ ರಾಮ 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 बोलो राम 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 ಒಂದೇ ಏಟಿನಲ್ಲಿ ಶಿವನನು ಸನ್ನೆ ಮುರಿದ ಒಂದೇ ಏಟಿನಲ್ಲಿ ಶಿವನನು ಸನ್ನೆ ಮುರಿದ ಒಂದೇ ಏಟಿನಲ್ಲಿ ಶಿವನನು ಸನ್ನೆ ಮುರಿದ ರಾಮ ರಮಣ ರಾಮ ಹೃದಯದಲ್ಲಿ ರಾಮ ರಾಮ ನಮ್ಮ ರಾಮನು ವಾಸಿಸಿದ ರಾಮ 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 ನಮೋ ಪುಡಲಿ ಗವರ್ಧ ಪಾಂಡುರಂಗ ಹರೇ ವಿಠಲ ಓಂ ಶ್ರೀ ಆಂಜನೇಯಾಯ ನಮಃ. ಪ್ರಭು ಶ್ರೀರಾಮಚಂದ್ರನ ಪರಮಭಕ್ತ ಹನುಮನ ಶ್ರೀ ಆಂಜನೇಯ ದೇವಾಲಯ ನಿರ್ಮಾಣದ ಶಿಲಾನ್ಯಾಸದ ಈ ಶುಭ ಮುಹೂರ್ತದಲ್ಲಿ ಭಜನಾ ಸೇವೆಯನ್ನು ನಡೆಸಿಕೊಟ್ಟ ಶ್ರೀ ವಿಠೋಬಾಲ ಭಜನಾ ಮಂಡಳಿ ಅಲ್ಲಿಪಾಡಿ ಕರಿಯಂಗಳ ಇದರ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರಿಗೆ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವರಿಗೆ ಶ್ರೀ ಅಂಜನಾದೇವಿ ಮಾತೃ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ವೀಣಾ ರಮೇಶ್ ಇವರು ಫಲಪುಷ್ಪ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹನುಮಾನ್ ಚಾಲೀಸ್ ಪಠಿಸುವ ಎಲ್ಲ ಮಹಿಳೆಯರು ದಯವಿಟ್ಟು ಶ್ರೀರಾಮ ತಾರಕ ಜಪಯಜ್ಞದ ಈ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಹನುಮಾನ್ ಚಾಲೀಸ್ ಪಠಿಸಲು ಮಹಿಳೆಯರೆಲ್ಲರೂ ಶ್ರೀರಾಮನಾಮ ತಾರಕ ಜಪಯಜ್ಞ ನಡೆದ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ದಯವಿಟ್ಟು ಎಲ್ಲ ಮಹಿಳೆಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮಹಿಳೆಯರಲ್ಲಿ ವಿನಮ್ರ ವಿನಂತಿ, ಹನುಮಾನ್ ಚಾಲೀಸ್ ಪಠಿಸಲು ನಿನ್ನೆ ಶ್ರೀರಾಮನಾಮ ತಾರಕ ಜಪಯಜ್ಞ ನಡೆದ ಈ ವೇದಿಕೆಗೆ ನೀವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ
श्री गुरु चरण सरोज रज निज मन गुरु सुधारी जो दायक फलचारी बुद्धिहीन तम जानिके सुमिरो पवन कुमारा बल बुद्धि विद्या देहु हरहु क्लेश विकारा जय हनुमान ज्ञान गुरु सागर जय कपीस तिहु लोक उजागर रामदूत अतुलित बलधामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन वरण विराज सुबेशा कानन कुंडल कुंचित केशा हाथ वज्रौ ध्वजा विराजई कांधे मूंजे जनेऊ साजई शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर प्रभु चरित्र सुनिबे को रसिया राम लखन सीता मन बसिया सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर संहारे रामचंद्र के काज समारे लाय सजीवन लखन जियाए श्री रघुवीर हर्षि उर लाए रघुपति कीन्ही बहुत बढ़ाई तुम मम प्रिय भरत ही समबाई सहस वदन तुम्हारो जसावै अस कहि श्रीपति कंठ लगावै सनकादिक ब्रह्मादि मुनीसा नारद सारद सहित अहिसा जम कुबेर दिगपाल जहाते कवि कोविद कहि सके कहाते तुम उपकार सुग्रीव किन्हा राम मिलय रजपद दिन्हा तुम्हारे मंत्र विभीषण माना लंकेश्वर भय सब जग जाना युग सहस्र योजन पर बानु लील्यो ताहि मधुर पल जानु प्रभु मुद्रिका मिली मुख माही जलधि लांगी गए अचर जनाही दुर्गम काज जगत के जेते सुगम अनुग्रह तुम्हारे तेते राम दुआरे तुम रखवारे हो तन आज्ञा बिनु पैसारे सब सुख लहै तुम्हारी सराहना तुम रक्षको कहो को डराना अपना तेज संहारो आपै तीनों लोक हांकते कांपै भूत पिशाच निकट नहीं आवै महावीर जब नाम सुनावै नासै रोग हरै सब पीरा जपत निरंतर हनुमत बीरा संकट ते हनुमान छुड़ावै मन क्रम वचन ध्यान जो लावै सब पर राम तपस्वी राजा तिनके काज सकल तुम साजा और मनोरथ जो कोई लावै सोई अमित जीवन पल पावै चारों युग पर ताप तुम्हारा हे पर सिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता असबर दीन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावै जन्म ए दुख बिसरावै अंत काल रघुवर पुर जाय जहाँ जन्म हरि भक्त कहाई और देवता चित्त न धरई
हनुमत से सर्व सुख करे। संकट कटई मिटई सब पीरा, जो सुमिरई हनुमत बल मीरा। जय जय हनुमान गोसाई, कृपा करहु गुरुदेव की नाई। जो सत बार पाठ कर कोई, छूटहि बंदी महासुख होई। जो यह पढ़ई हनुमान चालीसा, होय सिद्धि साकी गौरीसा। तुलसीदास सदा हरि चेरा, की जय नातर दई महडेरा। पवन तनय संकट हरण, मंगल मूर्ति रूपा। राम लखन सीता सहित, हृदय बसहु सुरभूपा। नमो अयोध्यपति श्री रामचंद्र की जय। ಹಲೋ, ಎಲ್ಲ ಭಗವದ್ಭಕ್ತರು ವೇದಿಕೆ ಎದುರು ಹೋಗ್ಬೇಕಾಗಿ ವಿನಂತಿ. ಸಭಾಂಗಣದಲ್ಲಿ ಕುಳಿತುಕೊಳ್ಬೇಕು ಎಲ್ಲರೂ ಹೋಗಿ. ಎಲ್ಲರೂ ಸಭಾಂಗಣದ ಎದುರಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಎಲ್ಲ ಭಗವತ್ ಭಕ್ತರೆಲ್ಲರೂ ಕವಿತೆ ಟೀಚರ್. ಸ್ಟೇಜ್ ಇದೆ, ಮೈಕ್. ಓಂ ಶ್ರೀ ಆಂಜನೇಯಾಯ ನಮಃ. ನಮ್ಮ ಗ್ರಾಮ ದೇವರು ವರದೇಶ್ವರನನ್ನು ಸ್ಮರಿಸುತ್ತಾ, ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿಯ ಪಾದ ಕಮಲಗಳಿಗೆ ವಂದಿಸುತ್ತಾ, ಸೇರಿದ ಎಲ್ಲ ಭಗವತ್ ಭಕ್ತರಿಗೆ ನಮಿಸುತ್ತಾ, ಪ್ರಭು ಶ್ರೀರಾಮಚಂದ್ರನ ಪರಮ ಭಕ್ತ ನಿತ್ಯ ಸೇವಕ ಆಂಜನೇಯ ಸ್ವಾಮಿಯ ದೇವಸ್ಥಾನ ನಿರ್ಮಾಣದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುವವರು ಶ್ರೀ ಉಳ್ಳಾಕ್ಲು ಮಗ್ರಂತಾಯಿ ಕ್ಷೇತ್ರ ಅರ್ಕುಳದ ಧರ್ಮದರ್ಶಿಗಳಾದ ಶ್ರೀ ಅರ್ಕುಳಬೀಡು ವಜ್ರನಾಭ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಿಂದ ಆಶೀರ್ವಚನ ನೀಡಲಿರುವವರು ಶ್ರೀ ಅದಮಾರುಮಠ ಉಡುಪಿ ಪರಮಪೂಜ್ಯ ಶ್ರೀ 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 ಈಶಪ್ರಿಯ ತೀರ್ಥ ಶ್ರೀಪಾದರು. ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಡಲಿರುವವರು ರಾಮಕೃಷ್ಣ ತಪೋವನ ಪೊಳಲಿಯ ಸ್ವಾಮಿ ವಿವೇಕ ಚೈತನ್ಯಾನಂದ ಸ್ವಾಮೀಜಿ. ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಲಿರುವವರು ಮನಸ್ವಿನಿ ಆಸ್ಪತ್ರೆ ಅರ್ಕುಳದ ಡಾಕ್ಟರ್ ರವೀಶ್ ತುಂಗ, ವಾಸ್ತುಶಿಲ್ಪಿಗಳು ಶ್ರೀ ರಮೇಶ್ ಕಾರಂತ ಬೆದ್ರಡ್ಕ, ಲೋಟಸ್ ಡೆವಲಪರ್ಸ್ ಮಂಗಳೂರಿನ ಶ್ರೀ ಜಿತೇಂದ್ರ ಕೊಟ್ಟಾರಿ, ಆರ್ಕೆ ಟ್ರಾವೆಲ್ಸ್ ಅಡ್ಯಾರ್ ಶ್ರೀ ಮಾಧವ್ ನಾಯಕ್ ಅಡ್ಯಾರ್, ಚೌಟ ಇಂಡಿಯನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಪರಂಗಿಪೇಟೆಯ ಶ್ರೀ ಜಗನ್ನಾಥ್ ಚೌಟಮಾಣಿ, ದಕ್ಷಿಣ ಕನ್ನಡ ಜಿಲ್ಲಾ ಪರ್ಸಿನ್ ಬೋಟ್ ಮೀನುಗಾರರ ಸಂಘ ಮಂಗಳೂರಿನ ಅಧ್ಯಕ್ಷರಾಗಿರುವ ಶ್ರೀ ಮೋಹನ್ ಬಂಗೇರ, ಫ್ಯಾಷನ್ ಹೌಸ್ ಹಂಪನಕಟ್ಟೆ ಮಂಗಳೂರಿನ ಸುಜೀರ್ ಶ್ರೀ ಪ್ರಕಾಶ್ ನಾಯಕ್, ಪಾಣೆಮಂಗಳೂರಿನ ಉದ್ಯಮಿ ಶ್ರೀ ರಘು ಸಪಲ್ಯ ಮೊಗರ್ನಾಡು ಇವರೆಲ್ಲರುಗಳನ್ನು ವೇದಿಕೆಗೆ ಕರೆತರಬೇಕಾಗಿ ಆಂಜನೇಯ ದೇವಸ್ಥಾನ ನಿರ್ಮಾಣದ ಆಡಳಿತ ಮಂಡಳಿಯ ಪದಾಧಿಕಾರಿಗಳನ್ನು ವಿನಂತಿಸುತ್ತಿದ್ದೇನೆ. ಶ್ರೀ ಎ ಅನಂತರಾಮ್ ಶೆಟ್ಟಿಯವರು ವೇದಿಕೆಗೆ ಆಗಮಿಸಿ ಆಸನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಪ್ರಧಾನ ಅರ್ಚಕರಾದ ಶ್ರೀಯುತ ಮುರಳಿ ಭಟ್ ವೇದಿಕೆಗೆ ಆಗಮಿಸಿ ಆಸನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀ ಆಂಜನೇಯ ದೇವಸ್ಥಾನ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅದಿತ್ ಚೌಟ ದೇವಸ್ಯ, ಗೌರವಾಧ್ಯಕ್ಷರಾದ ಐತಪ್ಪ ಆಳ್ವ ಸುಜೀರುಗುತ್ತು, ಕಾರ್ಯಾಧ್ಯಕ್ಷರು ಕೊಡ್ಮಣ್ ಕಾಂತಪ್ಪ ಶೆಟ್ಟಿ, ಶ್ರೀಯುತ ಮಹಾಬಲ ಕೊಟ್ಟಾರಿ ಮುನ್ನೂರು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಆಂಜನೇಯ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಚಂದ್ರಶೇಖರ ಗಾಂವೀರ ಸುಜೀರಗುತ್ತು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀ ಆಂಜನೇಯ ದೇವಸ್ಥಾನ ನಿರ್ಮಾಣ ಸಮಿತಿಯ ಸಂಚಾಲಕರಾದ ಶ್ರೀಯುತ ಕೆ.ಜಿ. ವಿಠಲ್ ಆಳ್ವ ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಅಂಜನಾದೇವಿ ಮಾತೃಮಂಡಳಿಯ ಸಂಚಾಲಕರಾದ ಶ್ರೀಮತಿ ಜಯಶ್ರೀ ಕರ್ಕೇರ, ಶ್ರೀಮತಿ ಶೈಲಜಾ ಪಿ ಶೆಟ್ಟಿ ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿ.
ಶ್ರೀರಾಮನಾಮ ತಾರಕ ಜಪಯಜ್ಞ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಅನಿಲ್ ಪಂಡಿತ್ ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿ. ಅಂಜನಾದೇವಿ ಮಾತೃಮಂಡಳಿಯ ಸಂಚಾಲಕರಾದ ಶ್ರೀಮತಿ ಶೈಲಜಾ ಪಿ ಶೆಟ್ಟಿ ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂದೆ ಆಸೀನರಾಗಿರುವ ಎಲ್ಲ ಭಕ್ತರಿಗೆ ಶುಭ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ದಿನ ಪರಂಗಿಪೇಟೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುದು ಗ್ರಾಮದ ಪವಿತ್ರ ನದಿ ನೇತ್ರಾವತಿಯ ತಪ್ಪಲಲ್ಲಿ ಪರಂಗಿಪೇಟೆಯ ವಿಜಯನಗರದ ಈ ಪುಣ್ಯ ಭೂಮಿಯಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಈ ಊರಿನ ಉತ್ಸಾಹಿ ತರುಣರ ತಂಡದಿಂದ ವ್ಯಾಯಾಮ, ತಾಲೀಮು, ಶಿಸ್ತಿನ ಜೀವನದೊಂದಿಗೆ ಸಮಾಜದ ಜನರ ನೋವು ನಲಿವುಗಳಿಗೆ ಸ್ಪಂದಿಸುವಂತಹ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಸ್ಥಾಪನೆಗೊಂಡಿತು. ಇನ್ನು ಕೇವಲ ಒಂದೇ ವರ್ಷದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದ ನಿರ್ಮಾಣವಾಗಿ ಲೋಕಾರ್ಪಣೆಗೊಳ್ಳಲಿದೆ. ಇದಕ್ಕೆ ಪೂರಕವಾಗಿ ನಿನ್ನೆಯ ದಿನ ಈ ಊರಿನ ಸುತ್ತಮುತ್ತಲಿನ ಪರಿಸರದ 10-12 ಗ್ರಾಮಸ್ಥರು ಸೇರಿ ಶ್ರೀರಾಮನಾಮ ತಾರಕ ಜಪಯಜ್ಞವನ್ನು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳಿಸಿದರು. ಇವತ್ತಿನ ದಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಶಿಲಾನ್ಯಾಸ ಕಾರ್ಯಕ್ರಮದ ಧಾರ್ಮಿಕ ಸಭೆಯನ್ನು ನಾವು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡಲಿದ್ದಾರೆ ಕುಮಾರಿ ಧನ್ಯಾ ಭಟ್ ಇವರು. ಏಕರದನಂ ವಾರಣವದನಂ ನೌಮಿ ಪೂರ್ವಾಪಣಪುರ ಸದನಂ ಏಕರದನಂ ವಾರಣವದನಂ ನೌಮಿ ಪೂರ್ವಾಪಣಪುರ ಸದನಂ ಏಕರದನಂ ವಾರಣವದನಂ ನೌಮಿ ಪೂರ್ವಾಪಣಪುರ ಸದನಂ ಶೋಕನಾಶನಂ ಆಪನ್ಮದನಂ ಶೋಕನಾಶನಂ ಆಪನ್ಮದನಂ ಶೋಕನಾಶನಂ ಆಪನ್ಮದನಂ ಶೋಣವದನಂ ಶೋಭಿತಭುವನಂ ಶೋಕನಾಶನಂ ಆಪನ್ಮದನಂ ಶೋಣವದನಂ ಶೋಭಿತಭುವನಂ ಏಕರದನಂ ವಾರಣವದನಂ ನೌಮಿ ಪೂರ್ವಾಪಣಪುರ ಸದನಂ ಏಕರದನಂ ವಾರಣವದನಂ ನೌಮಿ ಪೂರ್ವಾಪಣಪುರ ಸದನಂ ಪ್ರಮದನಾದಂ ಮುನಿಗಣಗೀತಂ ಪ್ರದಿತಾನಂದಾಲಯವಾಸ ನಿರತಂ
प्रमदनादं मुनिगणगीतं प्रदितानन्दलयवास निरतं प्रणतामृतवरदं चिरसुखदं प्रणतामृतवरदं चिरसुखदं प्रणतामृतवरदं चिरसुखदं प्रणतामृतवरदं चिरसुखदं प्रचितवना तुलसीरद पादं प्रणतामृतवरदं चिरसुखदं प्रचितवना तुलसीरद पादं एकरदनं वारणवदनं नौमि पूर्वापणपुर सदनं एकरदनं वारणवदनं नौमि पूर्वापणपुर सदनम् ಕಾರ್ಯಕ್ರಮದ ಯಶಸ್ಸಿಗೆ ಭಗವಂತನನ್ನು ಸ್ಮರಿಸಿದ ಕುಮಾರಿ ಧನ್ಯಾ ಭಟ್ ಇವರಿಗೆ ಅಭಿನಂದನೆಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಸೇರಿದ ಭಗವತ್ ಭಕ್ತರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಿಗಳು, ಇಲ್ಲಿರುವ ಎಲ್ಲ ತರುಣರಲ್ಲಿ ಉತ್ಸಾಹ ತುಂಬಿ ಪ್ರೋತ್ಸಾಹಿಸುವ ಶ್ರೀ ಆಂಜನೇಯ ದೇವಸ್ಥಾನ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವ ಕೊಡ್ಮಾಣ್ ಶ್ರೀ ಕಾಂತಪ್ಪ ಶೆಟ್ಟಿ ಇವರು. ಪೂಜ್ಯ ಸ್ವಾಮೀಜಿ ದ್ವಯರ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರಗಳು. ಇಲ್ಲಿ ಸೇರಿರುವಂತಹ ಊರ ಪರವೂರ ಹಿರಿಯ ಕಿರಿಯ ಬಂಧು ಭಗಿನಿಯರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಫರಂಗಿಪೇಟೆಯಲ್ಲಿ ಈಗ ನಿರೂಪಕರು ಹೇಳಿದಾಗೆ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ದಿನಗಳಿದು. ಹಿರಿಯರು ಹೇಳ್ತಾರೆ, ಸಂಕಲ್ಪ ಮಾಡಿದ್ದನ್ನು ಸಾಧಿಸುವ ಶಕ್ತಿ ಯಾವ ಸಮಾಜಕ್ಕಿದೆ ಅಂತಹ ಸಮಾಜ ಬದುಕುತ್ತದೆ ಅಂತ. ಕಳೆದ 45 ವರ್ಷಗಳ ಹಿಂದೆ ಫರಂಗಿಪೇಟೆಯಲ್ಲಿ ಯುವಕರಿಗೆ ವ್ಯಾಯಾಮ, ಕುಸ್ತಿ ಇಂಥದ್ದನ್ನು ಕಲಿಸಿಕೊಡೋದಕ್ಕೋಸ್ಕರ ಆಂಜನೇಯನ ಆರಾಧನೆ ಮಾಡಿಕೊಂಡು ವ್ಯಾಯಾಮ ಶಾಲೆಯೊಂದು ಆರಂಭ ಆಯಿತು. ಆ ಕಾಲದ ಹಿರಿಯರಿಗೆ ಗೊತ್ತುಂಟು, ಮುಂದೊಂದು ದಿನ ಫರಂಗಿಪೇಟೆಯಲ್ಲಿ ಇಂತಹ ಪರಿಸ್ಥಿತಿ ಬರಬಹುದು, ನಮ್ಮ ಸಮಾಜ ಈ ರೀತಿ ದಾರಿ ತಪ್ಪಿ ಹೋಗಬಹುದು, ನಮ್ಮೆಲ್ಲರನ್ನು ಸರಿದಾರಿಯಲ್ಲಿ ನಡೆಸುವ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳು ಆಗಲೇ ಆರಂಭ ಆಗಿದೆ. ಇವತ್ತು 45 ವರ್ಷಗಳ ನಂತರ ಆ ಆಂಜನೇಯನನ್ನು ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಭಕ್ತರ ತಂಡ ಪ್ರಶ್ನಾಚಿಂತನೆಯಲ್ಲಿ ನೋಡಿದಾಗ ಆಂಜನೇಯನಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಸೂಚನೆ ಸಿಕ್ಕಿತು. ಆದರೆ ಆ ದೇವಸ್ಥಾನ ಕಟ್ಟಬೇಕಾಗಿರುವಂತಹ ಜಾಗ, ಅದರಲ್ಲಿ ಜಾಗ ಇಲ್ಲ. 3 ಸೆಂಟ್ಸ್ ಜಾಗ, ಸುತ್ತ ರೈಲ್ವೆ ಜಾಗ, ಬೇರೆಯವರ ಜಾಗ, ಈ ರೀತಿಯ ಸಮಸ್ಯೆಗಳು ಬಂದಾಗ ಆಗ ಒಂದು ಸಲ ದೇವಸ್ಥಾನ ಕಟ್ಟಬೇಕು, 3 ಸೆಂಟ್ ಜಾಗದಲ್ಲೇ ದೇವಸ್ಥಾನ ಕಟ್ಟುವ ಅಂತ ಯೋಜನೆ ಹಾಕ್ಕೊಂಡಿದ್ರು. ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಆಂಜನೇಯನ ಇಚ್ಛೆಯೇ ಬೇರೆ ಆಗಿತ್ತು. ಈ ಭಾಗ, ಈ ವಿಶಾಲವಾದಂತಹ ಜಾಗ, ಅವರ ಬಗ್ಗೆ ನಾನು ಹೇಳ್ತೇನೆ. ಆ ಆಂಜನೇಯನ ಪ್ರೇರಣೆ, ಆ ಆಂಜನೇಯನ ಮಹಿಮೆ ಅಂತ ಹೇಳ್ಬೋದು.
ಇಲ್ಲಿ ದೇವಸ್ಥಾನಕ್ಕೋಸ್ಕರ ಉದಾರವಾಗಿ ದಾನ ಕೊಟ್ಟರು. ಒಂದಷ್ಟು ಜಾಗ, ಇಷ್ಟು ವಿಶಾಲವಾದಂಥ ಜಾಗವನ್ನು ಹೆಚ್ಚು ಫಲಾಪೇಕ್ಷೆ ಇಲ್ಲದೆ ಅವರು ಕೊಟ್ಟುಬಿಟ್ರು ದೇವಸ್ಥಾನದ ಆಡಳಿತಕ್ಕೆ. ನೋಡಿ, ನಿನ್ನೆ ದಿನ ರಾಮ ಜಪಯಜ್ಞ ನಡೆಯಿತು. ಅದಕ್ಕಿಂತ ಮೊದಲು ಈ ಜಾಗದಲ್ಲಿ ಒಂದಷ್ಟು ದೇವತಾ ಕಾರ್ಯಕ್ರಮಗಳು ನಡೆಯಿತು. ಒಂದು ರೀತಿ ಈ ಭಾಗ, ಈ ಜಾಗಕ್ಕೆ, ಈ ಸಮಾಜಕ್ಕೆ ಶಕ್ತಿ ತುಂಬುವಂಥ ಒಂದಷ್ಟು ಕಾರ್ಯಗಳು ಇಲ್ಲಿ ನಡೆದು ಹೋಯಿತು. 2 ವರ್ಷಗಳ ಹಿಂದೆ ಆ 3 ಸೆಂಟ್ಸ್ ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕಂತ ಯೋಜನೆ ಆಗಿತ್ತು. ಅಲ್ಲಿ ಶಿಲಾನ್ಯಾಸಕ್ಕೆ ದಿನ ಕೂಡ ನಿಶ್ಚಯ ಆಗಿತ್ತು. ಹದಿಮಾರು ಮಠದ ಹಿರಿಯ ಸ್ವಾಮಿಗಳು ಅವರು ಶಿಲಾನ್ಯಾಸ ಮಾಡುವುದಕ್ಕೆ ಬರುವವರಿದ್ದರು. ಕೋವಿಡ್ ಕಾರಣದಿಂದ ಆ ಒಂದು ಕಾರ್ಯಕ್ರಮ ಅದು ನಡೆಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿದೆ. ಒಂದು ವಿಶೇಷ, ಯಾವ ದೇವಸ್ಥಾನಕ್ಕೆ ಕೂಡ ಸುತ್ತಮುತ್ತಲ 7-8 ಜನ 1 ತಿಂಗಳಿಂದ ರಾಮ ಜಪ ಮಾಡಿ ಆ ರಾಮನಾಮ ತಾರಕ ಜಪಯಜ್ಞದಲ್ಲಿ ಪಾಲ್ಗೊಂಡು ಆ ಜಾಗದಲ್ಲಿ ದೇವಸ್ಥಾನಕ್ಕೆ ಮರುದಿವಸ ಶಿಲಾನ್ಯಾಸ ಮಾಡಿ ದೇವಸ್ಥಾನ ಕಟ್ಟಿದಂತಹ ಕತೆ ಇತಿಹಾಸವನ್ನು ನಾನು ಕೇಳಿರಲಿಲ್ಲ. ನಾವೆಲ್ಲರೂ ನಿಜವಾಗಿ ಪುಣ್ಯವಂತರು, ನಾವು ಭಾಗ್ಯವಂತರು. ನಾಳೆ ಮುಂದಿನ ಪೀಳಿಗೆ ನಮ್ಮನ್ನು ಹೇಳ್ತದೆ, ನಮ್ಮ ಹಿರಿಯರು ಈ ದೇವಸ್ಥಾನಕ್ಕೋಸ್ಕರ ಜಪ ಮಾಡಿದ್ದಾರೆ, 30 ದಿನ ಜಪ ಮಾಡಿದ್ದಾರೆ, ಕನಿಷ್ಠ ದಿನಕ್ಕೆ 108 ದಿನ ಜಪ ಮಾಡಿದ್ದಾರೆ, ಈ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾಳೆ ಒಂದು ಇತಿಹಾಸ ಇದು. ಈ ರೀತಿಯ ದೇವಸ್ಥಾನಕ್ಕೋಸ್ಕರ ನಾವೆಲ್ಲರೂ ಮಾಡಿರುವಂಥ ಕೆಲಸ ಇತಿಹಾಸ. ಅದಕ್ಕೋಸ್ಕರ ಧನ್ಯತಾ ಭಾವದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೊಟ್ಟಿರುವಂಥವರು ಪರಮಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು, ಶ್ರೀ ಹದಿಮಾರು ಮಠ, ಉಡುಪಿ. ನಾನು ಹೇಳಿದೆ, ಕೋವಿಡ್ಗಿಂತ ಮುಂಚೆ ಇಲ್ಲಿ ಶಿಲಾನ್ಯಾಸಕ್ಕೋಸ್ಕರ ಆಗ ಪರಮಪೂಜ್ಯ ಶ್ರೀ 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 ಈಶಪ್ರಿಯ ತೀರ್ಥ ಶ್ರೀಪಾದರು ಪರ್ಯಾಯ ಪೀಠದಲ್ಲಿದ್ದರು. ಆ ಮಠದ ಸ್ವಾಮಿಗಳು ಪರ್ಯಾಯ ಪೀಠದಲ್ಲಿರುವಾಗ ಆ ಮಠದ ಹಿರಿಯ ಸ್ವಾಮಿಗಳು ಬಂದು ಇಲ್ಲಿ ಶಿಲಾನ್ಯಾಸ ಮಾಡ್ತಾರೆ, ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಆಂಜನೇಯನ ಮಹಿಮೆ ನೋಡಿ, ಏನು ಕಾರಣಿಕ ನೋಡಿ. ಆದರೆ ಕಾರಣಾಂತರದಿಂದ ಕೋವಿಡ್ನಿಂದ ಲೋಕಕ್ಕೆ ಬಂದ ಮಹಾಸಂಕಷ್ಟದಿಂದ ಆಗಲಿಲ್ಲ. ಈ ಸಲ ಇಲ್ಲಿ ದಿವ್ಯ ಸಾನ್ನಿಧ್ಯ ಕೊಟ್ಟು ಆಶೀರ್ವಚನ ಮಾಡಲಿಕ್ಕಿರುವಂತಹ ಅವರ ಅಮೃತ ಹಸ್ತದಿಂದ ಮುಂದಿನ ಪೀಳಿಗೆ ಒಂದು ಮಾತು ನೆನಪಾಗ್ತದೆ ನನಗೆ, ಹೇಳಬೇಕಾಗ್ತದೆ. ಫರಂಗಿಪೇಟೆ ಅಂತ ಹೇಳಿದರೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಮಂಗಳೂರಿನಿಂದ ಘಟ್ಟದ ಗಡಿ ತನಕ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತಹ ಒಂದು ಊರು. ಈ ಊರಿನಲ್ಲಿರುವಂಥ ಆಂಜನೇಯ ದೇವಸ್ಥಾನ ಅದು ಸಮಸ್ತ ಹಿಂದೂಗಳಿಗೆ ದೇವಸ್ಥಾನ. ಒಂದು ಊರಿಗೆ, ಒಂದು ಗ್ರಾಮಕ್ಕೆ, ಒಂದು ಮಾಗಣಿಗೆ, ಒಂದು ಸೀಮೆಗೆ ದೇವಸ್ಥಾನ ಅಲ್ಲ, ಸಮಸ್ತ ಭಕ್ತ ಜನರಿಗೆ ದೇವಸ್ಥಾನ ಅದು ಆಂಜನೇಯನ ದೇವಸ್ಥಾನ. ಅಂತಹ ದೇವಸ್ಥಾನ ನಿರ್ಮಾಣಕ್ಕೆ ಪೂಜ್ಯ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ಇವತ್ತು ಶಿಲಾನ್ಯಾಸ ನೆರವೇರಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಅವರ ಮಠದಲ್ಲಿ ಶ್ರೀಕೃಷ್ಣ ಮತ್ತು ಪ್ರಾಣದೇವರನ್ನು ಪೂಜೆ ಮಾಡ್ತಾ ಇರುವಂಥದ್ದು. ಮಠದ ದೇವರು ಪ್ರಾಣದೇವರು ಆಂಜನೇಯ ದೇವರು. ಆ ಆಂಜನೇಯ ದೇವರನ್ನು ನಿತ್ಯ ಪೂಜೆ ಮಾಡ್ತಾ ಇರುವಂತಹ ಪೂಜ್ಯ ಸ್ವಾಮೀಜಿಯವರು ಈ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡ್ತಾ ಇರುವಂಥದ್ದು ಇದು ನಮ್ಮೆಲ್ಲರದ್ದು ಮತ್ತು ನಮ್ಮ ಮುಂದಿನ ಪೀಳಿಗೆಯದ್ದು ಯೋಗ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸ್ವಾಮೀಜಿಯವರ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕು ಅಂತ ನನಗೆ ಅನ್ನಿಸ್ತದೆ. ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿ ಅವರೊಬ್ಬರು ಇಂಜಿನಿಯರಿಂಗ್ ಪದವೀಧರರಾಗಿ ಆಧುನಿಕ ತಂತ್ರಜ್ಞಾನದ ಹಲವಾರು ಸಂಗತಿಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಕೆಲಸ ಮಾಡಿದವರು. ವಿಶೇಷವಾಗಿ ಅವರ ಸಿದ್ಧಾಂತದ ಬಗ್ಗೆ ನಾನು ಹೇಳುವುದಾದರೆ, ನಾನು ಕೇಳಿ ತಿಳ್ಕೊಂಡಂತೆ, ನಾನು ಕಂಡುಕೊಂಡಂತೆ ಅವರು ಸಮಾಜವನ್ನು ಮತ್ತು ಪ್ರಕೃತಿಯನ್ನು, ಸಮಾಜ ಪ್ರಕೃತಿಯ
ಜೊತೆಗೆ ಬದುಕಬೇಕು ಅಂತ ಹೇಳುವಂಥದ್ದು ಅವರ ವಿಶೇಷ ಚಿಂತನೆ ಅವರದು. ಅವರು ಪರ್ಯಾಯದ ಸಮಯದಲ್ಲಿ ಮಠಕ್ಕೆ ಬಂದು ಒಂದು ವಿಷಯ ನೆನಪಿಸಬೇಕಾಗ್ತದೆ. ಮಠಕ್ಕೆ ಬಂದಂತಹ ಎಲ್ಲ ಹಿರಿಯರು ಗಣ್ಯರಿಗೆ ಅವರು ಪರ್ಯಾಯದಲ್ಲಿರುವಾಗ ಅಲ್ಲಿ ಬರುವಾಗ ಶಾಲು ಕೊಟ್ಟಿರುವಂಥದ್ದು ಅದು ಕೈಮಗ್ಗದ ಶಾಲನ್ನು ತಯಾರು ಮಾಡಿ ಮಠಕ್ಕೆ ಬಂದ ಅತಿಥಿಗಳಿಗೆ ಶಾಲು ಸಮರ್ಪಣೆ ಮಾಡ್ತಾಯಿದ್ದರು. ಈ ರೀತಿ ಆ ಒಂದು ಸ್ವಂತಿಕೆ ಮತ್ತು ಸಮಾಜದ ಮೇಲೆ ಪ್ರೀತಿ, ಅವರ ಅಪಾರ ಪ್ರೀತಿ ಇರುವುದನ್ನು ನಾವು ಗಮನಿಸಬಹುದು. ಪೂಜ್ಯ ಸ್ವಾಮೀಜಿಯವರು ಅವರ ಪರ್ಯಾಯದ ಸಮಯ ನಾವು ಗಮನಿಸಬಹುದು. ಕೋವಿಡ್ಡಿನ ಬಹಳ ಸಂಕಷ್ಟದ ಸಮಯ. ಆ ಸಮಯದಲ್ಲಿ ಎಷ್ಟು ಕಷ್ಟದಲ್ಲಿ ಆ ಪರ್ಯಾಯದ ಅವಧಿಯಲ್ಲಿ ಅವರು ಕಾರ್ಯ ನಿಭಾಯಿಸಿರಬಹುದು ಅಂತ ನಾವು ಯೋಚನೆ ಮಾಡಬಹುದು. ಆದರೂ ಕೂಡ ಆ ಪರ್ಯಾಯದ ಕೊನೆಯಲ್ಲಿ ಅವರು ನಿರಂತರ ಒಂದು ಜ್ಞಾನ ಯಜ್ಞ ಮಾಡಿದರು. ದೇಶದ ವಿವಿಧ ಭಾಗಗಳಿಂದ ಚಿಂತಕರನ್ನು ಕರೆದು ಉಪನ್ಯಾಸಗಳನ್ನು ಮಾಡಿ ಒಂದು ಜ್ಞಾನಧಾರೆಯನ್ನು ಸಮಾಜಕ್ಕೆ ಎರೆದವರು ಪೂಜ್ಯ ಸ್ವಾಮೀಜಿಯವರು. ವಿಶೇಷವಾಗಿ ಹೇಳೋದಾದರೆ ಎಲ್ಲರ ಬಗ್ಗೆ ಪ್ರೀತಿ. ಅವರು ದೊಡ್ಡವರು, ಇವರು ಚಿಕ್ಕವರು, ಅವರು ಎತ್ತರದವರು, ಅವರು ಕೆಳಗಿರುವವರು, ಈ ರೀತಿ ಇಲ್ಲದೆ ಎಲ್ಲರ ಬಗ್ಗೆ ಪ್ರೀತಿ. ಮತ್ತು ಕಾಲಕ್ಕೆ ನಾವು ನಮ್ಮಲ್ಲಿ ಯಾವ ರೀತಿಯ ಪರಿವರ್ತನೆಯನ್ನು ತಂದುಕೊಳ್ಳಬೇಕು ಎಂಬುದು ಅವರು ನಡ್ಕೊಂಡಂತಹ ಅವರ ಒಂದು ನಡೆದು ಬಂದಂತಹ ಹಾದಿ ಅದು ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶಕವಾಗಿರುವಂಥದ್ದು. ಅಂತಹ ಪರಮಪೂಜ್ಯ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಇವತ್ತು ಶಿಲಾನ್ಯಾಸ ಮಾಡಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮಗೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಧನ್ಯರು, ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಿಕೊಂಡು ಪೂಜ್ಯ ಸ್ವಾಮೀಜಿಯವರನ್ನು ನಾನು ನಿಮ್ಮೆಲ್ಲರ ಪರವಾಗಿ, ನಮ್ಮ ದೇವಸ್ಥಾನದ ಆಡಳಿತ ಮತ್ತು ನಿರ್ಮಾಣ ಸಮಿತಿ, ಜಪಯಜ್ಞ ಸಮಿತಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶ್ರೀ ವಿಶ್ವನಾಥ ತುಂಗ ದಂಪತಿಗಳು ಫಲಪುಷ್ಪಗಳನ್ನು ಇತ್ತು ಹಾರ ಅರ್ಪಿಸಿ ಗೌರವಿಸಬೇಕಾಗಿ, ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಸ್ವಾಮಿ ವಿವೇಕ ಚೈತನ್ಯಾನಂದ ಪೊಳಡಿಯ ರಾಮಕೃಷ್ಣ ತಪೋವನದ ಪೂಜ್ಯ ಸ್ವಾಮೀಜಿಯವರು ಉಪಸ್ಥಿತರಿದ್ದಾರೆ. ಅವರು ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಸ್ವಾಮಿ ವಿವೇಕ ಚೈತನ್ಯಾನಂದ ಅವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನಾನು ಹೇಳಿದೆ, ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಇಂಜಿನಿಯರಿಂಗ್ ಪದವೀಧರರಾಗಿ ತಂತ್ರಜ್ಞಾನದಲ್ಲಿ ವಿಶೇಷ ಆಸಕ್ತಿ ಜ್ಞಾನವನ್ನು ಗಳಿಸಿ ನಂತರ ಸ್ವಾಮೀಜಿಯಾದರು ಅಂತ ಹೇಳಿ. ಶ್ರೀ ಸ್ವಾಮಿ ವಿವೇಕ ಚೈತನ್ಯಾನಂದ ಅವರು CA ಪದವೀಧರರಾಗಿ ಅವರು ಒಬ್ಬರು ಸ್ವಾಮೀಜಿಯಾಗಿ ಒಂದು ಮಠವನ್ನು ನಿರ್ವಹಿಸಬೇಕಾದ್ರೆ ನಾನು ಏನೆಲ್ಲ ಮಾಡಬೇಕು ಅದನ್ನು ಮಾಡಿದ ನಂತರ ಅವರು ಸ್ವಾಮಿಯಾದರು. ಅವರು ಪೊಳಲಿ ಸುತ್ತಮುತ್ತದ ಈ ಭಾಗದಲ್ಲಿ ಅದ್ಭುತವಾದಂಥ ಸಾಧನೆಗಳು, ಜನರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಈ ಸಮಾಜಕ್ಕೋಸ್ಕರ ಹಲವು ರೀತಿಯಲ್ಲಿ ಸಹಾಯ ಮಾಡಿಕೊಂಡು ತನ್ನನ್ನು ತೊಡಗಿಸಿಕೊಂಡವರು ಸ್ವಾಮಿ ವಿವೇಕ ಚೈತನ್ಯಾನಂದ ಅವರು. ಸಮಾಜಕ್ಕೋಸ್ಕರ
ಅದು ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಕೈಯಿಂದ ಆದಂಥ ಕೆಲಸಗಳನ್ನು ಮಾಡಬೇಕು. ಮುಂದಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಮಹತ್ತರವಾದಂಥ ಒಂದು ಆಶೆಯನ್ನು ಇಟ್ಟುಕೊಂಡವರು ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು. ಶ್ರೀ ಕ್ಷೇತ್ರ ಪೋಳಲಿಯಲ್ಲಿ ಕಲ್ಕತ್ತಾದಲ್ಲಿ ಕಾಳಿಯ ದೇವಸ್ಥಾನ ಇದೆ, ಪೋಳಲಿಯಲ್ಲಿ ಕೂಡ ಭದ್ರಕಾಳಿಯ ದೇವಸ್ಥಾನ ಇದೆ. ಆ ಭದ್ರಕಾಳಿಯಲ್ಲಿದ್ದಾಳೆ, ಅಲ್ಲಿ ನನ್ನ ಮಠ ಆಗಬೇಕು, ಅಲ್ಲಿ ನನ್ನ ಆಶ್ರಮವನ್ನು ಸ್ಥಾಪನೆ ಮಾಡಬೇಕು ಅಂತ ಮಹತ್ತರವಾದಂಥ ಒಂದು ಆಶಯದಿಂದ ಪೊಳಲಿಯಲ್ಲಿ ಒಂದು ಆಶ್ರಮವನ್ನು ಸ್ಥಾಪಿಸಿಕೊಂಡು ಶ್ರೀರಾಮಕೃಷ್ಣ ತಪೋವನದ ಮೂಲಕ ಸಮಾಜಕ್ಕೆ ನಿರಂತರ ಮಾರ್ಗದರ್ಶನ ಮಾಡ್ತಾ ಇರುವಂಥ ಪೂಜ್ಯ ಸ್ವಾಮೀಜಿಯವರನ್ನು ನಾನು ಹೃತ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಪ್ರೀತಿಯ ಶ್ರೀ ಸದಾನಂದ ಆಳ್ವ ಕಂಪ ಅವರು ಫಲಪುಷ್ಪಗಳನ್ನೆತ್ತು ಹಾರ ಅರ್ಪಿಸಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಅರ್ಕುಲ ಬೀಡು ವಜ್ರನಾಭ ಶೆಟ್ಟಿ ಧರ್ಮದರ್ಶಿಗಳು, ಶ್ರೀ ಉಳ್ಳಾಕುಲು ಮಗರಂತಾಯಿ ಕ್ಷೇತ್ರ ಅರ್ಕುಲ. ಅರ್ಕುಲ ಬೀಡು ಮನೆತನ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಕೂಡ ಅದು ಹೇಳಿ ಭಕ್ತಿ ಬರಬೇಕಾಗಿಲ್ಲ. ಆ ಹೆಸರು ಕೇಳಿದ ಕೂಡಲೇ ನಮ್ಮೆಲ್ಲರಿಗೂ ಭಕ್ತಿ ಭಾವ ಅದು ನಿರ್ಮಾಣ ಆಗ್ತದೆ. ಇತ್ತೀಚೆಗೆ ನಾವು ದೇವಸ್ಥಾನದ ಕೆಲಸದಲ್ಲಿ ಮುಂದಡಿ ಇಡಬೇಕಾದ್ರೆ ಅರ್ಕುಲ ಬೀಡು ಮನೆತನದ ಆ ಕ್ಷೇತ್ರದಲ್ಲಿ ನಡೆಯುವಂಥ ಸಂಕ್ರಾಂತಿಯ ಕಾರ್ಯಕ್ರಮಕ್ಕೆ, ತಿಂಗಳ ಸಂಕ್ರಾಂತಿಯ ಕಾರ್ಯಕ್ರಮದಲ್ಲಿ ಹೋಗಿ ಸೇವೆ ಸಲ್ಲಿಸಬೇಕು ಅಂತ ತೀರ್ಮಾನ ಆಗಿತ್ತು. ನಾನು ಕೂಡ ಹೋಗಿದ್ದೆ. ಅಲ್ಲಿ ಉಲ್ಲಾಕುಲು ಮಗರಂತಾಯಿನಿ ದೈವಗಳಿಗೆ ಸಂಕ್ರಾಂತಿ ಆಚರಣೆ ಆಗ್ತಾ ಇತ್ತು. ಹಿರಿಯರು ಧರ್ಮದರ್ಶಿಗಳು ಅರ್ಕುಲ ಬೀಡು ವಜ್ರನಾಭ ಶೆಟ್ಟಿಯವರೇ ಅವರು ಕೂಡ ಆ ದೈವಾರಾಧನೆಯ ಆ ವೇಷಭೂಷಣಗಳನ್ನು ತೊಟ್ಟುಕೊಂಡು ಕುಟುಂಬಸ್ಥರನ್ನು ಎಲ್ಲರನ್ನೂ ಸೇರಿಸಿಕೊಂಡು ಗ್ರಾಮಸ್ಥರನ್ನು ಎಲ್ಲರನ್ನೂ ಸೇರಿಸಿಕೊಂಡು ಉಲ್ಲಕುಲು ಮಗರಂತಾಯಿನಿ ದೇವಸ್ಥಾನದ ಸಂಕ್ರಾಂತಿ ಕರೆತೋದಿತ್ತೀರ ಸಂಕ್ರಾಂತಿ ಮಾಡ್ತಾಯಿದ್ರು. ನಾವು ನೋಡ್ತಾ ಇದ್ದೇವೆ. ನಾವೆಲ್ಲರೂ ದೇವಸ್ಥಾನಗಳಲ್ಲಿ ಮುಖ್ಯಸ್ಥರಾಗಿದ್ದವರು ನಮಗೆ ದೈವಗಳ ಕೆಲಸ ಮಾಡಬೇಕಾದ್ರೆ ಒಬ್ಬರು ಕೆಲಸದವರು ಬೇಕು. ಆ ಕೆಲಸದವರು ಅವರನ್ನು ಆಚರಣೆ ಮಾಡಬೇಕು. ಇದು ಮುಕ್ತೇಶ್ವರರು ಭಕ್ತಿ ಭಾವದಿಂದ ಶ್ರದ್ಧಾಭಕ್ತಿಪೂರ್ವಕವಾಗಿ ಆ ರೀತಿ ಸಂಕ್ರಾಂತಿ ಆಚರಣೆ ಮಾಡ್ತಾಯಿದ್ರು ದೈವಗಳಿಗೆ. ಚಿಕ್ಕವರಿಂದ ದೊಡ್ಡವರ ತನಕ ಆ ಮನೆಯವರು ಎಲ್ಲರೂ ಕೂಡ ಅಲ್ಲಿ ಇದ್ದರು, ಗ್ರಾಮಸ್ಥರುಗಳು ಕೂಡ ಇದ್ದರು. ಒಂದು ರೀತಿ ರಾಮರಾಜ್ಯದ ವಾತಾವರಣವನ್ನು ನಾನು ಅರ್ಕುಲ ಬೀಡು ಮನೆತನದಲ್ಲಿ ಕಂಡೆ. ತುಂಬ ಕಡೆ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೇನೆ. ಆ ರೀತಿ ಸಮಾಜ ದೈವಾರಾಧನೆಯಲ್ಲಿ, ದೇವತಾರಾಧನೆಯಲ್ಲಿ ನಾವು ಹೇಗಿರಬೇಕು ಅಂತ ಇವತ್ತಿಗೂ ಕೂಡ ಸಮಾಜಕ್ಕೆ ಮಾರ್ಗದರ್ಶಕವಾಗುವ ರೀತಿಯಲ್ಲಿ ಆಚರಿಸಿ ನಡೆದು ತೋರಿಸಿದಂತಹ ಊರಿಗೆ ಎಲ್ಲರಿಗೂ ಕೂಡ ದೇವರಂತಿರುವ ಅರ್ಕುಲ ಬೀಡು ಮನೆತನದ ಅರ್ಕುಲ ಬೀಡು ವಜ್ರನಾಭ ಶೆಟ್ಟಿ ಧರ್ಮದರ್ಶಿಗಳು ಅವರನ್ನು ನಾನು ಭಕ್ತಿ ಭಾವಪೂರ್ವಕವಾಗಿ ಕೈ ಮುಗಿದು ಸ್ವಾಗತ ಮಾಡ್ತಾ ಇದ್ದೇನೆ. ಅವರನ್ನು ನಮ್ಮೆಲ್ಲರ ಆತ್ಮೀಯರು ಈ ಪರಿಸರದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಿರುವಂತಹ ಹಿರಿಯರಾದ ಶ್ರೀ ದೇವಸ್ಯ ಪ್ರಕಾಶ್ ಚಂದ್ರ ರೈ ಅವರು ಶಾಲು ಅರ್ಪಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ರವೀಶ್ ತುಂಗ ಅವರ ಹೆಸರು ಕೇಳಿದ ಕೂಡಲೇ ಎಲ್ಲರೂ ಕೂಡ ಒಂದು ಸಲ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಇವರ ಮಾರ್ಯಾರೆ ಅವರು ಇಷ್ಟೆಲ್ಲ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ
ಈ ಆಂಜನೇಯನ ಕ್ಷೇತ್ರದಲ್ಲಿ ಎಲ್ಲ ಮಹಾ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದವರೇ ಡಾಕ್ಟರ್ ರವೀಶ್ ತುಂಗ ಅವರು. ರವೀಶ್ ತುಂಗ ಅವರು ಮೂಲತಃ ಕುಂದಾಪುರದವರು. ಅವರ ವೃತ್ತಿ ಜೀವನ ಅದು ಮಂಗಳೂರಿನಲ್ಲಿ ಸಾಗಿ ಬಂದಿದೆ. ಮಂಗಳೂರು ವಿನಯ ಆಸ್ಪತ್ರೆಯ ಪಾಲುದಾರರವರು. ನಿವೃತ್ತರಾದ ನಂತರ ಏನಾದರೂ ಜನಪರವಾದಂಥ ಕೆಲಸ ಮಾಡಬೇಕು, ಜನರ ಒಟ್ಟಿಗೆ ಇರಬೇಕು. ನಾನು ಈ ತನಕ ಅವರಿಗೆ ಪುರುಸೊತ್ತೇ ಇಲ್ಲ, ರವೀಶ್ ತುಂಗರವರಿಗೆ ಪುರುಸೊತ್ತೇ ಇಲ್ಲ, ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರ ವೃತ್ತಿ ಜೀವನದಲ್ಲಿ. ನಾನು ಏನಾದರೂ ಮಾಡಬೇಕು, ಜನಪರವಾಗಿ ಸೇವೆ ಮಾಡಬೇಕು ಎಂಬ ಒಂದು ಕಳಕಳಿ ಅವರದು. ಅದಕ್ಕಾಗಿ ಈ ಪರಿಸರದಲ್ಲಿ ಅಂದರೆ ಈ ಜಾಗ ಅವರು ಆಸ್ಪತ್ರೆ ಕಟ್ಟಬೇಕು ಅಂತ ಈ ಜಾಗವನ್ನು ಖರೀದಿಸಿದರು. ಏನು ನೋಡಿ, ಆಂಜನೇಯ ಅದಕ್ಕೆ ಕಣ್ಣು ಹಾಕಿದ. ರವೀಶ್ ತುಂಗರಿಗೆ ಈ ಜಾಗ ಸಾಲದಾಯಿತು. ಅವರನ್ನು ಎತ್ತರಕ್ಕೆ ಕೊಂಡೋದ ಆಂಜನೇಯ. ಇಲ್ಲಿಗೆ ಪಕ್ಕದಲ್ಲಿ 16 ಎಕರೆ ಜಾಗ ಅವರು ಖರೀದಿ ಮಾಡಿದರು. 16 ಎಕರೆ ಜಾಗದಲ್ಲಿ ಈ ಜಾಗವನ್ನು ಮಾರಿ ಅಲ್ಲಿ ಆಸ್ಪತ್ರೆ ಕಟ್ಟುವುದಕ್ಕೆ ಪ್ರಯೋಜನ ಆಗಬೇಕು ಅಂತ ಅವರ ಯೋಚನೆ ಇತ್ತು. ಆದರೆ ದೇವರ ಇಚ್ಛೆ ಬೇರೆಯಾಗಿತ್ತು. ಇಲ್ಲಿ ಪ್ರಶ್ನಾ ಚಿಂತನೆಯಲ್ಲಿ ಹೇಳಿದರು, ಉತ್ತರ ದಿಕ್ಕಿನಲ್ಲಿ ನಿಮಗೆ ಜಾಗ ಸಿಗ್ತದೆ. ನಮಗೆ ಸಾಧ್ಯನೇ ಇಲ್ಲ, 3.5 ಲಕ್ಷ ಜಾಗ ಕೊಟ್ಟು ಜಾಗ ಖರೀದಿ ಮಾಡುವಷ್ಟು ತಾಕತ್ತು ಯಾರಿಗೂ ಇಲ್ಲ. ಉತ್ತರ ದಿಕ್ಕಿನಲ್ಲಿ ಮತ್ತೆ ಪ್ರಶ್ನೆ ಚಿಂತನೆಯಲ್ಲಿ ಸೂಚನೆ ಮಾಡಿದರೆ ಕೇಳಿ ಕೊಡ್ತಾರೆ. ಆಗ ನಮ್ಮ ಕಾರ್ಯದರ್ಶಿ ಒಂದು ಹೇಳಬೇಕಾಗ್ತದೆ, ನಾನು ಒಂದು ಸುದೃಢವಾದಂಥ ತಂಡ ಇದ್ದಾಗ ಮಾತ್ರ ಈ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ. ಈ ಸುದೃಢವಾದಂಥ ತಂಡ ಈ ದೇವಸ್ಥಾನದ ಆಡಳಿತ, ನಿರ್ಮಾಣ ಸಮಿತಿ, ಈ ಯಾಗ ಸಮಿತಿ, ಸುದೃಢವಾದಂಥ ತಂಡವನ್ನು ಆಂಜನೇಯನೇ ನಿರ್ಮಾಣ ಮಾಡಿದ್ದಾನೆ. ಆಂಜನೇಯನೇ ಕೊಟ್ಟಿದ್ದಾನೆ ಈ ತಂಡ ತಯಾರು ಮಾಡಿದ್ದಾನೆ. ಯಾರ್ಯಾರು ಯಾವ ದಿಕ್ಕು ದೇಶ ವಿದೇಶದಲ್ಲಿ ಇದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ, ತಿಳಿದವರಿದ್ದಾರೆ, ತಿಳಿಯದವರಿದ್ದಾರೆ, ಎಲ್ಲರೂ ಜೊತೆಗೂಡಿ ಜಾತಿ ಅನ್ನೊಂದು ಯಾವುದು ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಈ ಒಂದು ತಂಡ ರಚನೆ ಆಗಿದೆ. ಈ ತಂಡದ ಎಲ್ಲರೂ ಕೂಡ ರವೀಶ್ ಅವರ ಆಸ್ಪತ್ರೆಗೆ, ಮನಸ್ವಿನಿ ಆಸ್ಪತ್ರೆ, ಅದೊಂದು ಜಾಗತಿಕ ಆಸ್ಪತ್ರೆ ಅಂತ ಹೇಳ್ಬೋದು, ಅವರು ಕಟ್ತಾ ಇರುವಂಥದ್ದು 16 ಎಕರೆಯಲ್ಲಿ. ಅಲ್ಲಿಗೆ ನಾವೆಲ್ಲರೂ ಹೋದಾಗ ಅವರಲ್ಲಿ ಮಾತಾಡಿದಾಗ ಅವರು ಹೇಳಿದರು, ನಮ್ಮ ಇಲ್ಲಿಯ ಪರಿಸ್ಥಿತಿ ಹೀಗೆ, ಇಲ್ಲಿ ಕಷ್ಟ, ಇಲ್ಲಿ ನಾಳೆ ಇಲ್ಲಿ ಆಂಜನೇಯನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳಿದರು, ನನ್ನ ವೃತ್ತಿ ಧರ್ಮದಲ್ಲಿ ನಾನು ನೀವು ಹೇಳಿದಾಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆದರೆ ಆಂಜನೇಯನ ಒಂದು ಪ್ರಭಾವ ಅವರ ಮೇಲೆ ಎಷ್ಟಿತ್ತು, ನಾನು ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳಿದರು. ಒಂದಷ್ಟು ಸಮಯದ ನಂತರ ಉಮೇಶ್ ಶೆಟ್ಟರಿಗೆ ಹೇಳಿದರು ಅವರು. ಆ ಉಮೇಶ್ ಶೆಟ್ಟರ ಆತ್ಮೀಯತೆ, ಅವರಲ್ಲಿರುವಂತಹ ಪ್ರೀತಿ, ಈ ದೇವಸ್ಥಾನಕ್ಕೋಸ್ಕರ ನಾನು ಜಾಗ ಕೊಡಬೇಕು ಅಂತ ಯೋಚನೆ ಮಾಡುವಂಥದ್ದಾಯಿತು. ಮುಂದೆ ಇಲ್ಲಿಯ ಎಲ್ಲ ಕೆಲಸಗಳನ್ನು ನೋಡಿದಾಗ ನಾನು ಮಾಡಲೇಬೇಕು, ನನ್ನ ಜನ್ಮ ಸಾರ್ಥಕ ಆಗ್ತದೆ ಅಂತ ಯೋಚನೆ ಅವರಲ್ಲಿ ಏನೆಲ್ಲ ಪರಿವರ್ತನೆ ಆಯಿತು ನಾವು ಗಮನಿಸ್ತಾ ಇದ್ದೆವು. ದೇವರ ಬಗ್ಗೆ ಅಪಾರ ನಂಬಿಕೆ, ಅಪಾರ ಪ್ರೀತಿ, ಸಮಾಜದ ಬಗ್ಗೆ ಪ್ರೀತಿ, ಇದೆಲ್ಲ ಅವರಲ್ಲಾಗಿ ಪರಿವರ್ತನೆ ನಾವು ಕಂಡುಕೊಂಡೆವು. ಅವರು ಕೊಟ್ಟರು ನೋಡಿ 28 ಸೆಂಟ್ಸ್ ಜಾಗ ಉದಾರವಾಗಿ ಆಂಜನೇಯ ದೇವಸ್ಥಾನಕ್ಕೋಸ್ಕರ ಕೊಟ್ಟರು. ಇಲ್ಲಿರುವಂತಹ ಅದಕ್ಕೆ ತಾಗಿಕೊಂಡಿರುವಂಥ ಅವರ 2 ಎಕರೆ 62 ಸೆಂಟ್ ಜಾಗ, ಅದನ್ನು ಫಲಾಪೇಕ್ಷೆ ಇಲ್ಲದೆ ಕಡಿಮೆ ಫಲಾಪೇಕ್ಷೆಯಲ್ಲಿ ಮಾರಾಟ ಮಾಡಿದರು ನಮಗೆ. ಅವರಿಗೆ ಬೇರೆಯವರಿಗೆ ಕೊಟ್ಟಿದ್ದರೆ ಎಷ್ಟೋ ಕೋಟಿ ಹೆಚ್ಚು ಸಿಗ್ತಾಯಿತ್ತು, ಅವರು ಮಾರಾಟ ಮಾಡಿದರು. ಅದರಿಂದಾಗಿ ನಾವೆಲ್ಲ ಆ ಆಂಜನೇಯನನ್ನು ಆರಾಧನೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಪೂಜ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ, ಇವತ್ತು ಅದಮಾರ ಮಠದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಆಂಜನೇಯನ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆಲ್ಲ ಕಾರಣಕರ್ತರು ಡಾಕ್ಟರ್ ರವೀಶ್ ತುಂಗ ಅವರು. ರವೀಶ್ ತುಂಗ ಅವರ ಈ ಅದ್ಭುತವಾದಂತಹ ಸಮಾಜ ಪ್ರೀತಿ, ದೇವರ ಭಕ್ತಿ, ಇದಕ್ಕೆ ನಾನು ಶಿರವಾಗುತ್ತಾ ನಿಮಗೆ ಈ ಸಮಾಜ ಮುಂದಿನ ಪೀಳಿಗೆ ಸದಾ ಚಿರಋಣಿಯಾಗಿರುತ್ತಾರೆ ಅಂತ ಒಂದು ಅಭಿಮಾನದ ಮಾತನ್ನು ಹೇಳ್ತಾ ತಮ್ಮನ್ನು ಹೃತ್ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಆ ಆಂಜನೇಯ ನಾವು ನಂಬಿರುವಂತಹ ಈ ಪರಿಸರದ ದೇವರು ಸದಾ ನಿಮಗೆ ಅನುಗ್ರಹ ಮಾಡಲಿ ಅಂತ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದಕ್ಕೆ ನಮ್ಮ ಹಿರಿಯರು ಫರಂಗಿಪೇಟೆಯ ಪರಿಸರದಲ್ಲಿ ಮೊದಲ ಶ್ರೀರಾಮನಾಮ ಜಪ ಯಜ್ಞ ಫರಂಗಿಪೇಟೆಯಲ್ಲಿ ನಡೆದಿತ್ತು.
ಅದಕ್ಕೆ ಸುಂದರ ಶೆಟ್ಟರು ಅಧ್ಯಕ್ಷರಾಗಿದ್ದರು. ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ ನಮ್ಮೆಲ್ಲರ ಆತ್ಮೀಯರಾದ ಹಿರಿಯರಾದ ಸುಂದರ ಶೆಟ್ಟರು ಅವರು ಶ್ರೀ ರವೀಶ್ ತುಂಗ ಅವರಿಗೆ ಶಾಲು ಅರ್ಪಿಸಿ ನಮ್ಮ ಅಭಿಮಾನ ಮತ್ತು ಪ್ರೀತಿಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದಂಪತಿಗಳು ಬರಬೇಕಂತ ಹೇಳಿ ಹಾಂ ಹಾಂ ಹೇಳಿ. ಅವರ ಧರ್ಮಪತ್ನಿ ಡಾಕ್ಟರ್ ಸುಚಿತ್ರಾ ತುಂಗ ಅವರು ಇದ್ದರು. ನಾವು ಅವರ ಹತ್ರ ಭೂದಾನ ಕೇಳಿಕೊಂಡು ಹೋದಾಗ ಸುಚಿತ್ರಾ ತುಂಗ ಅವರು ಕೂಡ ಜೊತೆಗಿದ್ದರು. ಅವರು ಪತಿಪತ್ನಿಯರು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಸ್ವಾಗತ ಮಾಡಿ ಸಾಕಾರ ಮಾಡಿದ್ದಾರೆ. ಇಬ್ಬರು ಕೂಡ ಅಭಿನಂದನೆಗಳು. ವಾಸ್ತುಶಿಲ್ಪಿಗಳಾದ ಶ್ರೀ ರಮೇಶ್ ಕಾರಂತ ಬೆದ್ರಡ್ಕ ಅವರು ಹೋದರು. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ವೇದಿಕೆಯಲ್ಲಿ ಶ್ರೀ ಜಗನ್ನಾಥ ಚೌಟ ಅವರು ವೇದಿಕೆಯಲ್ಲಿದ್ದಾರೆ. ಶ್ರೀ ಜಗನ್ನಾಥ್ ಚೌಟ ಮಾಣಿ, ಚೌಟ ಇಂಡಿಯನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಫರಂಗಿಪೇಟೆ, ಇದರ ಮಾಲಕರು ಜಗನ್ನಾಥ ಚೌಟ್ರು ಸಹ್ಯಾದ್ರಿ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರು. ಹಿಂದೆ ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಸದಸ್ಯರಾಗಿದ್ದರು. ಅವರು ನಿಟಿಲಾಕ್ಷ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸರಪಾಡಿ ಸರಬೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರವರು. ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡವರು. ಸಮಾಜದ ಪ್ರೀತಿ ಪಾತ್ರರಾಗಿರುವಂತಹ ಶ್ರೀ ಜಗನ್ನಾಥ್ ಚೌಟ್ರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ವೇದಿಕೆಯಲ್ಲಿ ಬಾಲಕೃಷ್ಣ ಗಾಂಭೀರರು ಅವರಿಗೆ ಶಾಲು ಅರ್ಪಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿ ಉಪಸ್ಥಿತರಿದ್ದಾರೆ. ಶ್ರೀ ಎ ಅನಂತರಾಮ ಶೆಟ್ಟಿ ಕುಂದಾಪುರ. ಅನಂತರಾಮ ಶೆಟ್ಟಿಯವರು ಮೂಲತಃ ಕುಂದಾಪುರದವರು. ಅನಂತರಾಮ ಶೆಟ್ಟಿಯವರು ಇಂಗ್ಲೆಂಡಿನ ಕಿಂಗ್ಸ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ ಪ್ರೊಫೆಸರ್ ಅವರು. ಅದೇ ರೀತಿ ಲಂಡನ್ನಿನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ನಲ್ಲಿ ಅವರು ಪ್ರೊಫೆಸರ್. ನಮಗೆ ಹೇಗೆ ಸಂಬಂಧ ಅಂತ ಹೇಳ್ಬೋದು. ಇಂಗ್ಲೆಂಡಿನಲ್ಲಿರುವವರು ಅವರು ಭಾರತದಲ್ಲಿ ಅನೇಕ ಶೈಕ್ಷಣಿಕ, ಧಾರ್ಮಿಕ, ಸಂಶೋಧನಾತ್ಮಕವಾಗಿ ಮಾಡುವಂಥ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಂಡವರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇರ್ಬೋದು, ಮಂಗಳೂರಿನ ವಿವಿಧ ಆಸ್ಪತ್ರೆಗಳು, ಕ್ಷೇಮ ಆಸ್ಪತ್ರೆ ಸಮೇತ ವಿವಿಧ ಆಸ್ಪತ್ರೆಗಳು, ಆ ಆಸ್ಪತ್ರೆಗಳಲ್ಲಿ ಅವರು ಸಂಶೋಧನೆಯ ಅನೇಕ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಂಡವರು, ಮಾರ್ಗದರ್ಶನ ಮಾಡ್ತಾ ಇರುವಂಥವರು. ಅಲ್ಲಿ ಇದ್ದು ಇಲ್ಲಿಗೆ ಮಾರ್ಗದರ್ಶನ ಮಾಡ್ತಾರೆ, ಇಲ್ಲಿ ಬೇಕಾದಾಗ ಬಂದು ಇಲ್ಲಿಗೆ ಮಾರ್ಗದರ್ಶನ ಮಾಡ್ತಾರೆ. ಈ ರೀತಿಯ ಒಬ್ಬರು ಅಪರೂಪದ ವ್ಯಕ್ತಿ. ಅವರು ದೇವತಾ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿಶೇಷ ಆಸಕ್ತಿ ಇರುವವರು. ಅವರು ಕೂಡ ಸಮಾಜದ ಮೇಲೆ ಪ್ರೀತಿ ಇರುವವರು. ಅಂಥವರು ಹೊರದೇಶದಲ್ಲಿ ಇದ್ದರೂ ಕೂಡ ಭಾರತದ ಮೇಲೆ ಅಪಾರವಾದಂಥ ಒಂದು ಪ್ರೀತಿ, ಆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಶ್ರೀ ಜನಾರ್ದನ ಸುಜೀರು ಅವರು ಶಾಲು ಅರ್ಪಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಆತ್ಮೀಯರು ಶ್ರೀ ರಘುಸಪಲ್ಯ ಮೂಗರ್ನಾಡು ಅವರು ವೇದಿಕೆಯಲ್ಲಿದ್ದಾರೆ. ಹಿರಿಯರು ಅವರು ಉದ್ಯಮಿಗಳು, ಅವರು ಸಮಾಜಕ್ಕೆ ಅವರ ಕೈಲಾದಂಥ ಸಹಾಯ ಸಹಕಾರ ಸೇವೆ ಮಾಡ್ತಾ ಬಂದಿರುವಂಥವರು. ಶ್ರೀ ರಘುಸಪಲ್ಯ ಅವರು ಗಾಣಿಗರ ಸಂಘದ ತಾಲೂಕಿನ ಅಧ್ಯಕ್ಷರವರು. ಭಯಂಕೇಶ್ವರ ದೇವಸ್ಥಾನ, ಶ್ರೀ ರಕ್ತೇಶ್ವರಿ ದೇವಸ್ಥಾನ, ಇಲ್ಲಿ ಆಡಳಿತ ಸಮಿತಿಯಲ್ಲಿ ಭದ್ರಕಾಳಿ ದೇವಸ್ಥಾನದಲ್ಲಿ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡ್ತಾ ಇರುವವರು ಶ್ರೀ ರಘುಸಪಲ್ಯ ಅವರು. ನಮ್ಮೆಲ್ಲರ ಪ್ರೀತಿಯ ಶ್ರೀ ರಘುಸಪಲ್ಯ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಶ್ರೀ ದಾಮೋದರ ಶೆಣೈಯವರು, ಹಿರಿಯರಾದ ದಾಮೋದರ ಶೆಣೈಯವರು ವೇದಿಕೆಗೆ ಬಂದು ಅವರಿಗೆ ಶಾಲು ಅರ್ಪಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮನಾಮ ಜಪಯಜ್ಞದ ಸಂದರ್ಭದಲ್ಲಿ ದಾಮೋದರ ಶೆಣೈಯವರನ್ನು ಮಾತಾಡಿದಾಗ ಅವರು ಕೋಟಿ ಜಪಯಜ್ಞದಲ್ಲಿ ಆಗಾಗಲೇ ಭಾಗವಹಿಸಿದ್ದಾರೆ. ಭಾರಿ ಸಂತೋಷದಿಂದ ಈ ಸಲ ಕೂಡ ಜಪಯಜ್ಞದಲ್ಲಿ ಭಾಗವಹಿಸುವಂಥ ಒಂದು ಬೆನ್ನು ತಟ್ಟುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಮುರಳಿ ಭಟ್ ಕಳ್ಳತಡಮೆ ಅವರು ವೇದಿಕೆಯಲ್ಲಿದ್ದಾರೆ. ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದುಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅವರ ಮಾರ್ಗದರ್ಶನ ಬಹಳ ಮುಖ್ಯವಾದದ್ದು. ಅವರು ಈ ದೇವಸ್ಥಾನ ಅದು ಊರಿನ ದೇವಸ್ಥಾನ ಅಲ್ಲ, ನನ್ನ ಮನೆಯ ದೇವಸ್ಥಾನ ಎಂಬ ಭಾವನೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಶ್ರೀ ಮುರಳಿ ಭಟ್ ಕಳ್ಳತಡಮೆ ಅವರಿಗೆ ಆದರಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀ ರತ್ನರಾಜ ಶೆಟ್ಟಿಯವರು ನಮ್ಮ ಹಿರಿಯರು, ಅರ್ಕಲ ಬೀಡು ಮನೆತನದವರು. ಅವರು ಶ್ರೀ ಮುರಳಿ ಭಟ್ ಅವರಿಗೆ ಪ್ರೀತಿಯ ಶಾಲು ಅರ್ಪಿಸಿ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ, ಶ್ರೀ ಆಂಜನೇಯ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಗಾಂಭೀರರು ಇದ್ದಾರೆ. ನಾನು ಯಾವಾಗಲೂ ಹೇಳ್ತೇನೆ, ಅಧ್ಯಕ್ಷರು ಅಂದರೆ ಚಂದ್ರಶೇಖರ್ ಗಾಂಭೀರರವರಂಥವರು ಇದ್ದರೆ ಸಮಾಜ ಒಟ್ಟಿಗೆ ಬರ್ತದೆ. ತಗ್ಗಿ ಬಗ್ಗಿ ಯಾವುದೇ ಹೆಸರಿನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ಅದ್ಭುತವಾದ ವ್ಯಕ್ತಿತ್ವವಿರುವಂತಹ ಶ್ರೀ ಚಂದ್ರಶೇಖರ್ ಗಾಂಭೀರರನ್ನು ನಾನು ಹೃದಯಾಂತರಾಳದಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಅಜಿತ್ ಚೌಟ ಹೊರದೇಶದಲ್ಲಿ ಇದ್ದರೂ ಕೂಡ ತನ್ನ ಊರಿನ ಈ ದೇವತಾ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿಕೊಂಡು ಅದ್ಭುತವಾಗಿ ಎಲ್ಲರ ಪ್ರೀತಿ ಪಾತ್ರರಾಗಿರುವಂತಹ ಅಜಿತ್ ಚೌಟರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಮಹಾಬಲ್ ಕೊಟ್ಟಾರಿ ಮುನ್ನೂರು ಮಹಾಬಲ್ ಕೊಟ್ಟಾರಿಯವರು ದೇವರ ಮನುಷ್ಯ. ಈ ಜಿಲ್ಲೆಯಲ್ಲಿ 10 ದೇವಸ್ಥಾನಗಳಲ್ಲಿ ಕೈಯಾಡಿಸಿದವರು, ಮಾಡಿದವರು ಅವರು. ಫಲಾಪೇಕ್ಷೆ ಇಲ್ಲದೆ ದೇವರ ಕೆಲಸ ಅದು ನನ್ನ ಬದುಕಿನ ಸಾರ್ಥಕ ಕ್ಷಣಗಳು, ಆ ದೇವಸ್ಥಾನದ ಕೆಲಸ ಅಂತ ಹೇಳಿ ಕೆಲಸ ಮಾಡ್ತಾ ಇರುವಂಥದ್ದು. ಅವರನ್ನು ಹೇಳಿಕೊಂಡು ಹೋದರೆ 2 ಪುಟ ಓದಿ ಹೇಳಬೇಕಾದೀತು. ಅಂಥ ಅದ್ಭುತ ಸಾಧಕ ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಮಹಾಬಲ್ ಕೊಟ್ಟಾರಿಯವರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ವೇದಿಕೆಯಲ್ಲಿ ನಮ್ಮ ಜಪಯಜ್ಞ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅನಿಲ್ ಪಂಡಿತ್ ಅವರು ಜಪಯಜ್ಞದ ಮೂಲಕ ಸಮಾಜವನ್ನು ಜೋಡಿಸಿ ಓಡಾಡಿ ಎಲ್ಲರ ಪ್ರೀತಿ ಪಾತ್ರ ಗಳಿಸಿ ಕೆಲಸ ಮಾಡಿದವರು ಅನಿಲ್ ಪಂಡಿತ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ.
ನಮ್ಮ ಸಂಚಾಲಕರಾಗಿರುವಂಥ ವಿಠ್ಠಲ ಆಳ್ವರು ಕಳೆದ ಒಂದು ತಿಂಗಳಿಂದ ವಿಠ್ಠಲ ಆಳ್ವರ ಬಗ್ಗೆ ಸಾಮಾನ್ಯ ಕಾರ್ಯಕರ್ತರಿಗೂ ಗೊತ್ತಾಗಿರ್ಬೋದು. ಇಲ್ಲಿರುವಂತಹ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮದಲ್ಲಿ ಅವರು ಮಾಡಿರುವಂತಹ ಅಭೂತಪೂರ್ವ ಅವರ ಒಂದು ಕೆಲಸ ಅದನ್ನು ಎಲ್ಲರೂ ಕೂಡ ಗೌರವಿಸುವಂಥದ್ದು. ಅಂತಹ ಸಾಧಕರಾಗಿರುವಂಥ ನಮ್ಮ ಸಂಚಾಲಕರಾಗಿರುವಂಥ ಶ್ರೀ ವಿಠ್ಠಲ ಆಳ್ವಲ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ. ಬಹಳ ಮುಖ್ಯವಾಗಿ ನಾನು ಬಿಟ್ಟಿದ್ದೇನೆ, ಈ ವೇದಿಕೆಯಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಐತಪ್ಪ ಆಳ್ವರು ಇದ್ದಾರೆ. ಐತಪ್ಪ ಆಳ್ವರು ಸುಜೀರು ಗುತ್ತು ಮನೆತನದವರು. ಆ ಸುಜೀರು ಗುತ್ತು ಮನೆತನದ ಎಲ್ಲ ದೇವತಾ ಕಾರ್ಯಕ್ರಮದಲ್ಲಿ ಕೂಡ ಅವರು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಎಲ್ಲರ ಪ್ರೀತಿ ಪಾತ್ರರಾಗಿ ಕೆಲಸ ಮಾಡುವಂಥವರು. ಸಮಾಜಕ್ಕೆ ಕೂಡ ಆ ಮೂಲಕ ಬಹಳ ಹತ್ತಿರವಾಗಿರುವಂಥವರು. ಖ್ಯಾತ ಉದ್ಯಮಿಗಳು. ಈ ಭಾಗದ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಸುಜೀರು ಗುತ್ತು ಐತಪ್ಪ ಆಳ್ವರ ಕೆಲಸ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಮಾಜ ಪ್ರೇಮಿ, ಎಲ್ಲರ ಪ್ರೀತಿಯ ಐತಪ್ಪ ಆಳ್ವರು ನಮ್ಮ ಗೌರವಾಧ್ಯಕ್ಷರು. ಅವರನ್ನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಾವು ಅಂಜನಾದೇವಿ ಮಾತೃಮಂಡಳಿ ಈ ಕೆಲಸ ಆರಂಭ ನಮಗೆ ಆಂಜನೇಯ ಕೊಟ್ಟಂಥ ಪ್ರೇರಣೆ, ಮೊದಲು ನೀವು ಒಂದು ಮಾತೃಮಂಡಳಿ ಮಾತೆಯರನ್ನು ಸಂಘಟಿಸುವ ಕೆಲಸ ಮಾಡಿ. ತಕ್ಷಣ ಅದೇ ದಿನ ಅಂಜನಾದೇವಿ ಮಾತೃಮಂಡಳಿ ರಚನೆ ಮಾಡುವಂಥ ಒಂದು ಸಿದ್ಧತೆ ಆಯಿತು. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಮಾತೆಯರು ನಿನ್ನೆ ನೋಡಿದರೆ, ನಿನ್ನೆ ಇಡೀ 90% ಇಲ್ಲಿ ಮಾತೆಯರೇ ಇದ್ದರು ಇಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ. ಅಂತಹ ಮಾತೆಯರನ್ನು ಸಂಘಟಿಸಿ ಆಂಜನೇಯನ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂತಹ ಅಂಜನಾದೇವಿ ಮಾತೃಮಂಡಳಿಯ ಇಬ್ಬರು ಸಂಚಾಲಕರು ವೇದಿಕೆಯಲ್ಲಿದ್ದಾರೆ. ಅವರು ಜಯಶ್ರೀ ಕರ್ಕೀರ ಮತ್ತು ಶ್ರೀಮತಿ ಶೈಲಜಾ ಪಿ ಶೆಟ್ಟಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕಾರ್ಯಕ್ರಮ ನಿರೂಪಣೆ ಮಾಡಿದವರು ಅಧ್ಯಕ್ಷರು, ಮೊದಲು ಅವರ ಹೆಸರು ಹೇಳಬೇಕಿತ್ತು. ಕವಿತಾ ಟೀಚರ್ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಇಲ್ಲಿ 8-10 ಗ್ರಾಮಗಳಿಗೆ ಮಹಿಳಾ ಸಂಘಟನೆ ಕಾರ್ಯವನ್ನು ಯಶಸ್ವಿಯಾಗಿ ವಿಸ್ತಾರ ಮಾಡಿರುವಂತಹ ನಮ್ಮ ಅಂಜನಾದೇವಿ ಮಾತೃಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಕವಿತಾ ಟೀಚರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇಲ್ಲಿರುವಂತಹ ಎಲ್ಲ ಭಕ್ತ ಬಂಧು ಭಗಿನಿಯರು, ಎದುರಿರುವಂಥ ಎಲ್ಲ ಹಿರಿಯರು ನಿಮಗೆ ಕೂಡ ತಲೆಬಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರಿಗೂ ಕೂಡ ಪ್ರೀತಿಯ ಸ್ವಾಗತ. ಬಂಧುಗಳೇ, ಇವತ್ತು ಇಲ್ಲಿ ಸುಮಾರು 7.5 ಕೋಟಿ ವೆಚ್ಚದಲ್ಲಿ ಆಂಜನೇಯನ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ನಾನು ಹೇಳಿದೆ, ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯರು ಕಟ್ಟಿದಂತಹ ದೇವಸ್ಥಾನ, ಯಾರ್ಯಾರು ಕಟ್ಟಿದ ದೇವಸ್ಥಾನವನ್ನು ನಾವು ಬ್ರಹ್ಮಕಲಶ ಪುನರ್ನಿರ್ಮಾಣ ಮಾಡಿದ್ದೇವೆ, ಬ್ರಹ್ಮಕಲಶ ಮಾಡಿದ್ದೇವೆ. ನೋಡಿ, ನಮ್ಮ ಹಿರಿಯರು ಅಂತ ಹೇಳುವಂಥದ್ದು ಈ ದೇವಸ್ಥಾನ, ಹೊಸ ದೇವಸ್ಥಾನ ಕಟ್ಟುವಂಥ ಯೋಗ ಭಾಗ್ಯ ಸಿಕ್ಕಿದೆ. ಆಡಳಿತ ಮಂಡಳಿಯವರು ಕೈಯಲ್ಲಿ ಬಿಡುಗಾಸು ಇಲ್ಲದೆ ಕೂಡ ಇಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಮುದಾಯ ಕೈ ಜೋಡಿಸ್ತಾ ಇದೆ. ನಮ್ಮೆಲ್ಲರ ಜವಾಬ್ದಾರಿ ಈ ಕಾರ್ಯಕ್ಕೆ ನಮ್ಮ ಶಕ್ತಿ ಮೀರಿ ನಾವು ಸಹಕಾರ ಮಾಡಬೇಕು, ಆರ್ಥಿಕ ನೆರವು ನೀಡಬೇಕು. ಆ ಮೂಲಕ ಅದ್ಭುತವಾಗಿರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಆಂಜನೇಯನ ದೇವಸ್ಥಾನ ಎಲ್ಲಿ ಕೂಡ ಆಗಲಿಲ್ಲ. ಅದನ್ನು ಆ ಭಾಗದ ಜನ ಅವರು ಪ್ರತಿಯೊಂದು ಮನೆಯವರು ರಾಮ ಜಪ ಮಾಡಿ ನಂತರ ಪ್ರತಿಯೊಂದು ಮನೆಯಿಂದ ಸಂಗ್ರಹ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ ಎಂಬಂಥ ಒಂದು ಕೀರ್ತಿಗೆ ನಾವೆಲ್ಲರೂ ಭಾಜನರಾಗಬೇಕು, ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೈ ಮುಗಿದು ತಮ್ಮೆಲ್ಲರಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಅತ್ಯಂತ ಸುಂದರವಾದ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಮನದಾಳದ ಮಾತುಗಳಿಂದ ಪ್ರತಿಯೊಬ್ಬರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಕೊಡ್ಮಾಣ್ ಶ್ರೀ ಕಾಂತಪ್ಪ ಶೆಟ್ಟಿಯವರಿಗೂ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ದೇವಸ್ಥಾನ ನಿರ್ಮಾಣದ ಶಿಲಾನ್ಯಾಸ ಸಮಾರಂಭದ ದೀಪ ಬೆಳಗ್ಗೆ ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ ರಾಮಕೃಷ್ಣ ತಪೋವನ ಪೊಳಲಿಯ ಸ್ವಾಮಿ ವಿವೇಕ ಚೈತನ್ಯಾನಂದ ಇವರು. ಸ್ವಾಮೀಜಿಯವರೊಂದಿಗೆ ವೇದಿಕೆಯಲ್ಲಿರುವ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ
ದೀಪ ಬೆಳಗಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಒಯ್ಯುವ ದೀಪವು ಇಂದಿನ ಉದ್ಘಾಟಕರ ಅಮೃತ ಹಸ್ತದಿಂದ ಬೆಳಗಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದೆ. ದೀಪ ಬೆಳಗಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ಸ್ವಾಮೀಜಿ ದ್ವಯರಿಗೆ ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ರಾಮಕೃಷ್ಣ ತಪೋವನ ಪೊಳಲಿಯ ಸ್ವಾಮಿ ವಿವೇಕ ಚೈತನ್ಯಾನಂದ ಸ್ವಾಮಿ ಇವರು ದಿವ್ಯ ಸಾನ್ನಿಧ್ಯದೊಂದಿಗೆ ಆಶೀರ್ವಚನ ನೀಡಿ ಹರಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹು. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಯಾ ದೇವಿ ಸರ್ವಭೂತೇಷು ಶುದ್ಧಾರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಃ ತಮಹಂ ವಂದೇ ಪರಮಾನಂದ ಮಾಧವಂ ವಂದೇ ಪರಮಾನಂದ ಮಾಧವಂ. ತಾಯಿ ರಾಜರಾಜೇಶ್ವರಿ ಭದ್ರಕಾಳಿ ಗುರುದೇವ ಶ್ರೀರಾಮಕೃಷ್ಣರಿಗೆ ಶಿರಸ ವಂದಿಸುತ್ತಾ
ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಇದೀಗ ಭೂಮಿ ಪೂಜೆ ಮಾಡಿ ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಂಥ ಪರಮ ಪೂಜ್ಯ ಶ್ರೀ 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 ಈಶಾ ಪ್ರಿಯ ತೀರ್ಥ ಶ್ರೀಪಾದರು ಅದಮಾರು ಮಠದ ಸ್ವಾಮೀಜಿಯವರಿಗೆ ನಾನು ಸಾಷ್ಟಾಂಗ ಶಿರಬಾಗುತ್ತಾ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಮಹಾನ್ ಚೇತನಗಳು, ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಹಿಂದೂ ಬಾಂಧವರೇ, ನನ್ನ ಪ್ರೀತಿಯ ಬಂಧುಗಳೇ, ಅದ್ಭುತ ಕಾರ್ಯಕ್ರಮ. ಕಾಂತಪ್ಪ ಶೆಟ್ಟರು ಹೇಳಿದರು, ಆಂಜನೇಯ ಏನು ಬೇಕಾದರೂ ಮಾಡಲಿಕ್ಕೆ ಆಗ್ತದೆ ಅಂತ. ಅದು 100ಕ್ಕೆ 100 ಪಾಲು ಸತ್ಯ. ಗುರುದೇವ ಶ್ರೀರಾಮಕೃಷ್ಣರ ಜೀವನದಲ್ಲಿ ನಡೆದ 2 ಘಟನೆಗಳನ್ನು ನೆನಪಿಸಿ ನನ್ನ ಮಾತು ಮುಗಿಸ್ತೇನೆ. ಶ್ರೀರಾಮಕೃಷ್ಣರು ಬೇರೆ ಬೇರೆ ರೀತಿಯಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಿ ನಮ್ಮ ವೇದಾಂತವನ್ನು ಅವರ 50 ವರ್ಷದ ಜೀವನದಲ್ಲಿ ಅರಗಿಸಿದಂಥ ಮಹಾನ್ ಚೇತನ. ಅವರು ದಾಸ್ಯ ಭಾವದಲ್ಲಿ ಇರುವಾಗ ಹನುಮಂತನನ್ನು ಆದರ್ಶವಾಗಿ ತಗೊಳ್ತಾರೆ. ಹನುಮಂತ ಹೇಗೆ ಜೀವನ ನಡೆಸ್ತಿದ್ದ ಹಾಗೆಯೇ ಜೀವನ ನಡೆಸ್ತಿದ್ರು. ಮರದಿಂದ ಮರಕ್ಕೆ ಹಾರೋದು. ಬಂಧುಗಳೇ, ನೀವು ಹೇಳಿದರೆ ನಂಬೋಕೆ ಇಲ್ಲ, ಶ್ರೀರಾಮಕೃಷ್ಣರು ಅವರಿಗೆ ಬಾಲ ಬೆಳೆದಿತ್ತಂತೆ ಹನುಮಾನ್ ಹಾಗೆ. ಕಡೆಗೆ ಆ ದಾಸ್ಯ ಭಾವದ ಉತ್ತುಂಗ ಶಿಖರಕ್ಕೆ ಏರಿ ಆ ಪರಮಾವಧಿಯಲ್ಲಿ ಅವರಿಗೆ ಸೀತಾಮಾತೆಯ ದರ್ಶನ ಆಗ್ತದೆ. ಹಾಗಾದರೆ ಹನುಮಂತನಿಗೆ ಆ ಆಂಜನೇಯ ಸ್ವಾಮಿಗೆ ಅದು ಶ್ರೀರಾಮ 2 ಒಂದೇ. ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಮೊದಲು ಆಂಜನೇಯ ಮಾರುತಿ ಹೇಳ್ತಿದ್ದಂತೆ, ಹೇ ರಾಮ, ನೀನು ನನ್ನ ಪ್ರಭು, ನಾನು ನಿನ್ನ ದಾಸ ಅಂತ. ಕೊನೆಗೆ ಹೇಳ್ತಾ ಇದ್ದಂತೆ, ಹೇ ರಾಮ, ನೀನು ನಾನು ಬೇರೆ ಅಲ್ಲ, ನಾವು ಇಬ್ಬರು ಒಂದೇ ಅಂತ ಹೇಳಿ. ಹಾಗಾದರೆ ಅವನ ಭಕ್ತಿ, ಅವನ ದಾಸ್ಯ ಭಾವನೆ ಯಾವ ಒಂದು ಶಿಖರಕ್ಕೆ ಏರಿರ್ಬೋದು ಅಂತ ಆಂಜನೇಯನ ಒಂದು ಭವ್ಯವಾದ ದೇಗುಲ ಮಾಡಲಿಕ್ಕೆ ಅಂತ ಈ ಊರಿನವರು ಸದ್ಭಕ್ತ ಹಿಂದೂ ಬಾಂಧವರು ಒಟ್ಟಿಗೆ ಸೇರಿದ್ದಾರೆ. ಈ ದೇವಸ್ಥಾನದ ಒಟ್ಟಿಗೆ ನಮ್ಮ ಹಿಂದೂ ಸಮಾಜ ಒಗ್ಗೂಡುವಂಥದ್ದು ಒಂದು ಪರಿಕಲ್ಪನೆ. ಇಲ್ಲಿ ವಿಶೇಷವಾಗಿ ಈ ದೇವಸ್ಥಾನದ ಸುತ್ತ ಸಾಧಾರಣ 23 ಗ್ರಹಗಳನ್ನು ನಿರ್ಮಿಸುವುದು, ಮನೆಯನ್ನು ನಿರ್ಮಿಸಿ ಎಷ್ಟು ಪುಣ್ಯದ ಪವಿತ್ರ ಕ್ಷೇತ್ರ ಆಗ್ಬೋದು ಅಂತ ನಾನು ಊಹನೆ ಮಾಡುವುದು. ಆಂಜನೇಯ ಸ್ವಾಮಿ ದೇವರದ್ದು ಗುಡಿ, ಅದರ ಸುತ್ತ ನಮ್ಮ ಸದ್ಭಕ್ತ ಹಿಂದೂ ಬಾಂಧವರ ಮನೆಗಳು. ದಿನ ದೇವಸ್ಥಾನಕ್ಕೆ ಹೋಗ್ಬೋದು, ಆಧ್ಯಾತ್ಮಿಕ ಸಾಧನೆ ಮಾಡ್ಬೋದು, ಭಗವದ್ಭಕ್ತಿಯಿಂದ ಆಂಜನೇಯನನ್ನು ಒಲಿಸ್ಬೋದು. ಇದೊಂದು ವಿಶೇಷ ಪರಿಕಲ್ಪನೆ. ಹೀಗೆ ಎಲ್ಲ ದೇವಸ್ಥಾನಗಳಲ್ಲಿ ಆದರೆ ನಮ್ಮ ಹಿಂದೂ ಸಮಾಜಕ್ಕೆ ಏನೂ ಕೊರತೆ ಆಗೋಲ್ಲ. ಐಕ್ಯಮತದಿಂದ ಇರ್ತೇವೆ, ಸಮಾಜವನ್ನು ಒಂದುಗೂಡಿಸ್ಬೋದು. ಈ ದೇವಸ್ಥಾನದಲ್ಲಿ ಮುಂದೆ ಈ ದೇವಸ್ಥಾನ ಒಂದು ಸೇವಾ ಕೇಂದ್ರ ಆಗಲಿ, ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಲಿ, ನಮ್ಮ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಆಶ್ರಮದಲ್ಲಿ ಒಂದು ಮೀಟಿಂಗ್ ಸುಮಾರು ತಿಂಗಳ ಹಿಂದೆಯೇ ಅರೇಂಜ್ ಆಗಿತ್ತು, ಅದಕ್ಕೆ ನಾನು ಹೋಗಬೇಕಾಗಿದೆ. ಅದಕ್ಕಾಗಿ ಅವರ ಅಪ್ಪಣೆ ಪಡೆದು ನನ್ನ 2 ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಈ ದೇವಸ್ಥಾನ ನಿರ್ಮಾಣ ಕಾರ್ಯ ಮುಗೀಲಿ ಅಂತ ಹೇಳಿ ಆ ತಾಯಿ ಹತ್ರ ಪ್ರಾರ್ಥನೆ. ಇಲ್ಲಿ ಒಂದು ವಿಶೇಷ ಘಟನೆ ಏನಾಯಿತು ಅಂತ ಹೇಳಿದರೆ, ಶ್ರೀರಾಮ ನಾಮ ತಾರಕ ಜಪಯಜ್ಞ. ಆ ಜಪಕ್ಕೆ, ಭಗವಂತನ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ ಅದು
ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ದೇವಸ್ಥಾನ ಆದಷ್ಟು ಬೇಗ ಆಗೇ ಆಗ್ತದೆ. ಯಾಕೆ ಅಂತ ಹೇಳಿದರೆ ಭಗವಂತನ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ. ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳ್ತಿದ್ರು, ಈ ಕಲಿಯುಗದಲ್ಲಿ ನಾರದೀಯ ಭಕ್ತಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಅದು ತುಂಬ ಸುಲಭದ ದಾರಿ ಅಂತ ಹೇಳಿ. ಬಂಧುಗಳೇ, ನೀವೆಲ್ಲರೂ ತನು ಮನ ಧನ ಎಲ್ಲ ಒಟ್ಟಾಗಿ ಸೇರಿ ಈ ಭಗವಂತನ ಸೇವೆ, ಆಂಜನೇಯನ ಒಂದು ಗುಡಿ ಇಲ್ಲಿ ನಿರ್ಮಾಣ ಆದಷ್ಟು ಬೇಗ ಆಗಲಿ ಅಂಥೇಳಿ ತಾಯಿ ರಾಜರಾಜೇಶ್ವರಿ, ಭದ್ರಕಾಳಿ, ಗುರುದೇವ ಶ್ರೀರಾಮಕೃಷ್ಣರ ಹತ್ರ ಪ್ರಾರ್ಥನೆ ಮಾಡಿ ಆಂಜನೇಯ ಸ್ವಾಮಿ ತಮಗೆಲ್ಲ ಶಕ್ತಿಯನ್ನು ಕೊಡಲಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಸರ್ವೇ ಜನೋ ಸುಖಿನೋ ಭವಂತು. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಆಶೀರ್ವಚನ ನೀಡಿದ ಪೊಳಲಿ ರಾಮಕೃಷ್ಣ ತಪೋವನದ ವಿವೇಕ ಚೈತನ್ಯಾನಂದ ಸ್ವಾಮಿ ಇವರು ಪೊಳಲಿಯಲ್ಲಿ ಇರುವ ಧಾರ್ಮಿಕ ಕಾರ್ಯಕ್ರಮ ನಿಮಿತ್ತ ತೆರಳಲಿದ್ದಾರೆ. ಇವರಿಗೆ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವತ್ತಿನ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಅದಮಾರು ಮಠ ಉಡುಪಿ ಪರಮಪೂಜ್ಯ ಶ್ರೀ 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 ಈಶಪ್ರಿಯ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿ ನಮ್ಮೆಲ್ಲರನ್ನು ಹರಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಂಟೆ ಪದರಾಡ ಆತಂಡು ಏರೆಗೆ ಮತ್ತು ಬಡವ ಆತಂಡು ಕೈ ದರ್ಪ್ಲೆ ವಿದ್ಯಾ ಭಾರಿ ಖುಷಿ ಅಂಡ್ ಸಂಕಲ್ಪ ಇಂಚ ಇಪ್ಪಡು ಜ್ಞಾನ ಬರ್ಪುಂಡು ಬಂಡ ಜ್ಞಾನದ ವಿಷಯಗಾದ ಕೆಬಿ ಎಪಾಲ ಬೋಡು ಬೋಡು ಪನೊಡ್ಗೆ ಅಂಡ ಒಂಜಿ ಪಾತರ ಉಂಡು, ಸಂಸ್ಕೃತದ ಒಂಜಿ ವಾಕ್ಯ ಉಂಡು, ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿದಂತ. ಏರೆಗೆ ಬಡವಾಪುಂಡ ಆಯೆ ಕಣ್ಣು ತೋಜುಜ್ಜಿ ಕೆಬಿಕೇನೊಜ್ಜಿ ಅಂದ ಎಂಚಿನೆಲ್ಲ ಗೊತ್ತಾಪಜ್ಜಿ ಅಂತ ಕನ್ನಡದವರ ಐತೆ ಪ್ರಾಯ ಉಣಸದ ಸಮಯ ಅಂಡ ಎನ್ನ ಕರ್ತವ್ಯ ಮೂಲ ಬತ್ತಿವಕ್ಕ ಅಂಜಿ ಎರಡು ಲಾಯ್ಕದ ಪಾತ್ರ ನಂಗೆ ಎವು ಮಾರ್ಗದರ್ಶಕನ ಅಂಚಿನ ನಮ್ಮ ಸಾಹಿತ್ಯದ ವಿಚಾರಣೆಯನ್ನು ಪನ್ಪನೆಯನ್ನು ಕರ್ತವ್ಯ ಹಾಕೊಂಡು ಅಂಡ ಆಹಾರ ಪನ್ನಾಗ ನಮ್ಮ ಯೂಶ್ವಲಿ ಇಲ್ಲಡು ಆಹಾರ ಪಂಡ ನಮ್ಮ ಎಂಚಿನ ತಿನ್ಪುನ ವಿಚಾರನೆ ಆಹಾರ ಅಂದು ಎನ್ನುವ ಅಂಡ ಶಾಸ್ತ್ರ ಪನ್ಪುಂಡು ಕೇವಲ ತಿನ್ಪುನ ವಸ್ತುಲು ಮಾತ್ರ ಆಹಾರ ಆತು. ಯವು ಮಾತ ಇರು ತೂಪರ ಅವು ಕಣ್ಣುಗ ಆಹಾರ, ಯವು ಮಾತ ಕೇನ್ವರ ಅವು ಕೆಬಿಕ ಆಹಾರ, ಯವು ಮಾತ ಸ್ಪರ್ಶ ಮಲ್ಪರ ಅವು ಚರ್ಮಗ ಆಹಾರ ಆಪುಂಡು. ಸೆನ್ಸಸ್ ಬಂದು ನಮ್ಮ ಐನು ಇಂದ್ರಿಯ ಏನು ಯವು ಮಾತ ಉಂಡ ಅವು ಮಾತ ಮನಸ್ಸದ ಮಿತ್ತು ಪರಿಣಾಮ ಮಲ್ಪುಂಡು. ಅನ್ನಡದವರ ನಮ್ಮ ಹಿರಿಯರು ಪಂತೇರಿ ಎಡ್ಡೆತ್ನೈನೇ ತೂವೋಡು, ಎಡ್ಡೆತ್ನೈನೇ ಕೇನೋಡು, ಎಡ್ಡೆತ್ನ ವಿಚಾರಣೆ ನಮ್ಮ ಸ್ಪರ್ಶ ಮಲ್ಪಡು, ಸ್ವೀಕಾರ ಮಲ್ಪಡು. ದಾಯ ಪಂಡ ಆ ವ್ಯಕ್ತಿ ಏರಂಚ ಎಡ್ಡೆತ್ನೇ ವಿಚಾರನ ಸ್ವೀಕಾರ ಮಲ್ತಂದಿಪ್ಪನ ಆಯೆ ಸಮಾಜಕ್ಕೆ ಎಡ್ಡೆತ್ನೇ ಕೊರಪೆ ಅಂತ ಒಂದು ತೂಲೆ ಬಡಂಡ ಏರೆಗೆ ತೇ ಭಾಷೆ ಗೊತ್ತುಂಡು, ನಂಗೆ ತುಳು ಗೊತ್ತುಂಡು. ಅನ್ನಡ್ದವ್ರ ಏನು ತುಳು ಪಾತರ್ನಾಗ ಮಾತಾರ್ನ ಮೊರೆತುನಾಗ ಹೆಂಗೆ ಗೊತ್ತಾಪುಂಡು, ಒಂಜಿ ತೆಲಿಕೆ ಬರ್ಪುಂಡು ನಮ್ಮ ಭಾಷೆ ಪಾತೇರಿಯರಂತ. ಅವೇ ಒಂಜಿ ಯವ್ವ ಭಾಷೆ ಏನು ಪಾತಾರಂಡ ಏರೆಗೆ ಎಂಚಿನೆಲ್ಲ ಅರ್ಥ ಆಪುಜಿ ಏನನ ಪನಂದುಲ್ಲೇರಂದು ಪಂಡ ಎವು ನಂಗೆ ಅನುಭವ ಆತುಂಡ ಪಿರಪಡೆ ಎವು ನಮ್ಮ ತೆರಿಯಂದನ ಅವು ಮಾತ್ರ ಗೊತ್ತಾವರೆ ಸಾಧ್ಯ, ಅವು ಮಾತ್ರ ನಮಲ ಮಲ್ಪರೆ ಸಾಧ್ಯ ಆಪುಂಡು. ಅನ್ನಡ್ದವ್ರ ಎಡ್ಡೆ ವಿಷಯನೇ ನಮ್ಮ ಸ್ವೀಕಾರ ಮಲ್ತುಂಡ, ಎಡ್ಡೆ ವಿಷಯನೇ ಔಟ್ಪುಟ್ಲ ಎಡ್ಡೆ ಬರ್ಪುಂಡು. ಅನ್ನಡ್ದವರ ಹಿರಿಯರ ಪಂತಿನ ವಿಷಯ ಲಾಯಕದ ವಿಚಾರನೇ ಕೇನೋಡು ಭಾರಿ ಮಲ್ಲ ಯಜ್ಞ ಅವು ಉಂದುಲ ಒಂಜಿ ಆಹಾರ ಒಂಜಿ ಯಜ್ಞ ಅಂದು ಮನ್ಪೇರು ಜ್ಞಾನ ಯಜ್ಞ ಅಂದು ಪಾತೆರವ ನಮ್ಮ ಒಂಜಿ ಪ್ರವಚನ ಐತಂಡ ಅವು ಜ್ಞಾನ ಯಜ್ಞ ಅಂದು ದಾಯಗ ಯಜ್ಞ ಪಂಡ ಕೆಬಿ ಪನ್ಪುನನೇ ಒಂಜಿ ಹವಿಸ್ ಪಾಡು ನಂಚಿತ್ನ ಒಂಜಿ ಯಜ್ಞ ವೇದಿಕೆ ಅವ್ರು ಮಾತ ಉಂಡದ ಕುಂಡ ಯಜ್ಞ ಕುಂಡ ಅಂಚನೆ ಏರು ಪ್ರವಚನ ಮಲ್ಪನ ಆಯನ ವಾಣಿ ಪನ್ಪುನೇ ಅವಳು ಘೃತದ ಸ್ಥಾನಡು ಪಂಡ ನೇಯ್ತ ಸ್ಥಾನಡು ಇಪ್ಪುಂಡು ಅವು ಹವಿಸ್ ಆ ಯಜ್ಞಗೆ ಪಾಡ್ನ ಒಂಜಿ ಹವಿಸ್ ಅಂತ. ಅನ್ನಡ್ದವರ ಮಾತಿರ್ಲ ಏನು ಪೂರ ಯಜ್ಞ ಮಲ್ಪೋಡನ ಏನ್ಲ ಇಲ್ಲಡೆ ಯಜ್ಞನೇ ಮಲ್ಪೋಡು ಅನ್ಪನ ಸಂಕಲ್ಪ ಬೋಡಂದಿಜ್ಜಿ ಎಡ್ಡೆ ಪಾತ್ರ ನಮ್ಮ ಒಂಜಿ ಬಾಲೆಗೆ ಪಂಡು ಕೊರಂಡ
ನಮ್ಮ ಬಾಯಿಡ್ ಬರ್ಪಿನ ವಾಕ್ಯಲು ದೇವರಿಗೆ ಹವಿಸು ಆ ಯಜ್ಞ ಕುಂಡಯವು ಪಂಡ ಆ ಎದುರುಡಿಪ್ಪುನ ವ್ಯಕ್ತಿನ ಕೆಬಿನೇ ಯಜ್ಞಕುಂಡ ಅಂತ ಈ ಅನುಸಂಧಾನ ಇತ್ತಂಡ ಈ ರೀತಿ ಒಂದು ಚಿಂತನೆ ನಂಗೆ ಇತ್ತಂಡ ನಮ್ಮ ಮಲ್ತಿನ ಪೂರ ಪೂಜೆ ಆಪುಂಡು ನಮ್ಮ ತೂಯಿನ ಪೂರ ಪೂಜೆ ಆಪುಂಡು ನಮ್ಮ ಸ್ಪರ್ಶ ಮಲ್ತಿನ ಪೂರ ಒಂಜಿ ದೇವರನ ಪೂಜೆ ಆಪುಂಡು ಎಂಚಿನ ಆಹಾರ ಸ್ವೀಕಾರ ಮಲ್ಪನ ಆ ಆಹಾರ ಸ್ವೀಕಾರ ಮಲ್ಪನೆಡು ದುಂಬು ಒಂದು ದೇವರ ಕೊರನ ವಸ್ತು ಎನ್ನ ಹತ್ತು ಪನ್ಪನ ಒಂಜಿ ಭಾವ ಇತ್ತದು ನಮ್ಮ ಸ್ವೀಕಾರ ಮಲ್ತಂಡ ಐಟ್ ದೇವರನ ವಿಶೇಷ ಸನ್ನಿಧಾನ ಉಂಡು ಒಂದು ಸ್ವೀಕಾರ ಮಲ್ತಂಡ ಅವು ನಿಜವಾದ ದೇವರನ ಪೂಜೆ ಅಂತ ಹಾಕೊಂಡು ನಾನು ಹೇಳಿದವರ ದೇವರನ ಪೂಜೆ ಮಲ್ಪರೆ ದೇವಸ್ಥಾನ ಬೋರ್ಡ್ ಹಾಕ್ಯಂಡ ಶಾಸ್ತ್ರ ಭಾರಿ ಶಿಸ್ತುಡು ಭಾರಿ ನೀಟಾದ ಪನ್ಪುಂಡು ನೇರವಾದ ಪನ್ಪುಂಡು ದೇವರನ ವಿಗ್ರಹ ದೇವರನ ದೇವಸ್ಥಾನ ಎವುಲ ಅಗತ್ಯ ಇಜ್ಜಿ ಪೂಜೆ ಮಲ್ಪರೆ ದೇವರನ ಪೂಜೆ ಮಲ್ಪರೆ ಎವು ವಿಷಯಲ ಅಗತ್ಯ ಇಜ್ಜಿ ಅಂಚಂಡ ಈತ ಮಾತ ಮಲ್ತಂದಲ್ಲ ನಮ್ಮ ವ್ಯರ್ಥನ ಕೆಂಡ ಇಜ್ಜಿ ವ್ಯರ್ಥ ಇಜ್ಜಿ ಐಕ್ ಉಪಯೋಗ ಉಂಟು ಆಂಡ ನಂಗೆ ಆ ಎತ್ತರಗೆ ಪೋವರೆ ಸಮಯ ಬೋಡು ಭಾರಿ ಸಾಧನೆ ಮಲ್ತಿನ ಜನಕ್ಲೆಗೆ ಮಾತ್ರ ಆ ರೀತಿ ಯಥಾ ವರ್ಷ ಅಧ್ಯಯನ ಮಲ್ತದೆ ಯಥಾ ವರ್ಷ ಅವೇನು ದಿನ ಯೋಚನೆ ಮಲ್ತದೆ ದಿನಾ ಆಕ್ಲನ ಜೀವನಡ್ ಅವೇನು ಸೇರ್ಸೋನ್ ಬತ್ತದು ಒಂಜಿ ವ್ಯಕ್ತಿಗೆ ಆ ರೀತಿದ ಒಂಜಿ ಎಚ್ಚರ ಬರೋಡಾಪುಂಡು ಪಂಡ ನಡೆಪ್ನಾಗ ಪೋನಾಗ ಅಂಚಿಂಚಿ ಪೋನಾಗ ಅಥವಾ ತಿನ್ನಾಗ ಕೇನ್ನಾಗ ಪೂರ ಅವು ದೇವರನ ಪೂಜೆಯಿಂದ ಆವಡೊಂದಂಡ ಆತು ಮಲ್ಲಾಯಗೆ ಚಿಂತನೆ ಇಪ್ಪಡು ಐಕೆ ಸುರುತ ಮುಟ್ಲು ಏವು ಪಂಡ ಆ ರೀತಿದ ಒಂಜಿ ಸ್ಟೇಜ್ ನಮ್ಮ ರೀಚ್ ಮಲ್ಪಡು ಪಂಡ ಸುರುಕು ಒಂಜಿ ಜಾಗಡೆ ನಂಗೆ ದೇವರನ ತೂಪಿನ ಯೋಗ್ಯತೆ ಬರಡು ಐಕೋಸ್ಕರವಾದ ದೇವಸ್ಥಾನ ಪಂಡ 1000 ಜನ ಭಕ್ತರು ಪ್ರಾಮಾಣಿಕವಾದ ಬತ್ತದ ಮೂಲು ದೇವರನ ಬಿಂಬ ಇಪ್ಪುಂಡು ಆ ದೇವರನ ಬಿಂಬಡೆ ಪ್ರಾರ್ಥನೆ ಮಲ್ತದ ಈ ಮೂಲುಲ್ಲ ನಿನ್ನ ನಂಬಯನೆ ಪನ್ಪಿನ ಒಂಜಿ ಭಾವನೆಡೆ ಶ್ರದ್ಧೆಡ್ ಆಯನೆ ದೇವರನ ಒಂಜಿ ಅನುಸಂಧಾನನ ಆ ಮೂರ್ತಿನ ತೂದು ಮಲ್ತೊಂದಿತ್ತಂಡು ಆ 1000 ಜನ ಮಲ್ತಿನ ಒಂಜಿ ತಪಸ್ಸಿಡ್ದವರ ಅವಳು ದೇವರನ ಸನ್ನಿಧಾನ ವಿಶೇಷ ಇಪ್ಪುಂಡು ದೇವರ ಇಪ್ಪಂದಿನ ಜಾಗ ಅಂದೊಂಜಿ ಉಂಡ ಶಾಸ್ತ್ರಕಂಡ ಇಜ್ಜಿ ಅಂದು ಉಂಡು ದಯಪಂಡ ಓಲು ದೇವರ ಇಜ್ಜಿ ಅಂದೊಂಜಿ ಜಾಗ ಇತ್ತಂಡ ಆ ಜಾಗದ ಮಿತ್ತು ದೇವರೇ ಕಂಟ್ರೋಲ್ ಇಜ್ಜಿ ಅಂದ ಅನ್ನಿಡ್ದವರ ದೇವರಿಗೆ ಆ ಸಾಮರ್ಥ್ಯ ಉಂಡು ಪಂಡ ಮಾತ ದಿಕ್ಕಡ್ಲ ಒಂಜಿ ವೇಳೆ ದೇವರ ಇಪ್ಪಂದಿನ ಜಾಗ ನಾವು ಪಂಡ ನಮ್ಮನ್ನು ರಕ್ಷಣೆ ಮಲ್ಪರೆ ಏರ್ಲ ಇಜ್ಜಿ ಅಂದ ಹಾಕೊಂಡು ಅಂಚೆ ಇಜ್ಜಿ ದೇವರ ಮಾತ ದಿಕ್ಕಡ್ಲ ಉಲ್ಲೆ ಮಾತ ದಿಕ್ಕಡ್ಲ ನಮ್ಮನ್ನು ರಕ್ಷಣೆ ಮಲ್ಪೆ ಪನ್ಪಿನ ನಂಗೆ ಎಚ್ಚರ ಬೋಡು ಆಂಡ ವಿಶೇಷವಾದ 10 ಜನ ಸೇರಿದು ಒಂಜಿ ದಿಕ್ಕಡ ಪ್ರಾರ್ಥನೆ ಮಲ್ತದೆ ಈ ನಿನ್ನ ಶಕ್ತಿನ ಮುಲ್ಪ ತೋಜ್ಪವಡು ನಮ್ಮ ಪ್ರಾರ್ಥನೆ ಮಲ್ತಂದು ಆ ಜಾಗಡ್ ವಿಶೇಷವಾದ ದೇವರೇ ನಂಗೆ ಅನುಗ್ರಹ ಮಲ್ಪೆರೆ ದಯಪಂಡ ಅರ್ಚಕಸ್ಯ ತಪೋಬಲ ಅಂತಂದು ಶಾಸ್ತ್ರ ಬಂದ್ಬಿಟ್ಟು ಪಂಡ ಅವಳು ಏರು ಮಾತ ಭಕ್ತರುಲ್ಲೆರ ಅಂಚನೆ ವಿಶೇಷವಾದ ಏರು ಅವಳು ಮಂತ್ರೋಚ್ಚಾರಣೆ ಮಲ್ತದ ಪ್ರಾರ್ಥನೆ ಮಲ್ಪೆರ ಅಂಚಿನ ಅರ್ಚಕರನ್ನ ಒಂಜಿ ತಪಸ್ಸೆಂಚಿನ ಇಪ್ಪುಂಡು ಐತ ಮಿತ್ತು ಅವ್ರು ದೇವರನ ಸನ್ನಿಧಾನ ತೋಜುವರ್ಪುಂಡು ಒಂದು ಭಕ್ತಿ ಭಾರಿ ಮುಖ್ಯ ಭಕ್ತಿ ಅಂದ್ರೆ ನಮ್ಮ ಉಪಯೋಗ ಮಲ್ಪ ಈ ಪದನ ಭಾರಿ ಉಪಯೋಗ ಮಲ್ಪ ಭಕ್ತಿ ಎಂಕ್ ಭಾರಿ ಭಕ್ತಿ ಉಂಡು ಕೆಲವರು ಪನ್ಪಿನೆಲ್ಲ ಉಂಡು ಎಂಕ್ ಭಾರಿ ಭಕ್ತಿ ಉಂಡು ಏನು ಇನಿ ಕುಲ್ಲರೆ ಪೂಜೆ ಎಂಕ್ ಪುರ್ಸೊತ್ತಿಜ್ಜಿ ಎಂಕ್ ಎನ್ನ ಭಕ್ತಿ ಏನು ನಮಸ್ಕಾರ ಮಲ್ತು ಪೋಪೆ ಆತ ಎಂಕ್ ಜಪ ಮಲ್ಪರೆ ಮಾತ ಪುರ್ಸೊತ್ತಿಜ್ಜಿ ಮೂಲು ಕೊಡೆ ದಿನಟ್ಟು ಒಂಜಿ ಎಂಕ್ ಕೇಂಡೆ 2,000 ಜನ ಬರ್ತಾರೆ ಅಂತ ಕೇಂಡೆ ಅಂತೂ 10 ಜನ ಒಟ್ಟಾದ ಒಂಜಿ ನರಾಮ ಮಂತ್ರ ಜಪ ಮಲ್ತೇರಂದು ಒಂದು ಭಾರಿ ಅವಶ್ಯ ಮೂಲು ಒಂಜಿ ದಿನ ಮಲ್ತದು ಎಲ್ಲದಿಂಜಿ ಇಜ್ಜಿ ಅಂಚ ಅವರೇ ಬಲ್ಲಿ ದಿನಾಲ ಒಂಜಿ ಮೂಜಿ ಸಮಯಡ್ ಅತ್ತಡ ಕಾಂಡೆ ಬೊಕ್ಕ ಬಯ್ಯಗೆ ಒಂಜಿ 100 ಬಾರಿ ಅಂಡ್ಲ ಒಂಜಿ 2 ನಿಮಿಷಡ್ ಮುಗಿದು ಪೋಪುಂಡು ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಅಂದು ನಮ್ಮ ಪನೋಲಿ ಇಲ್ಲಡು ಒಂದೊಂಜಿ ಉಪದೇಶ ಒಂದೊಂಜಿ ಮಂತ್ರೋಚ್ಚಾರಣೆ ಮಲ್ಪರೆ ಒಂಜಿ 10 ನಿಮಿಷ ನಮ್ಮ ಕಾಂಡೆಲ್ಲ ಬೈಯಾಗಲ್ಲ ದೀವೋಡು ಭಕ್ತಿ ಇತ್ತಂಡ ಯಾವು ಜಪ ಮಲ್ಪಡೊಂದು ಇಜ್ಜಿ ಪನ್ಪಿನೈಕ ಅರ್ಥನೇ ಇಜ್ಜಿ ದಾಯಪಂಡ ಭಕ್ತಿ ಪಂಡ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸ್ನೇಹ ಸುದೃಢೋ ಅಧಿಕ ಭಕ್ತಿ ರೀತಿ ಪ್ರೋಕ್ತ ಅಂದು ವಚನ ಉಂಡು ಭಕ್ತಿ ಪಂಡ ಆಯ ಮಲ್ಲಾಯೇ ಪನ್ಪಿನ ಒಂಜಿ ಜ್ಞಾನ ಇಪ್ಪೊಡು ಉಲೇಡ್ ಬೊಕ ಅವು ಸುದೃಢವಾದ ಇಪ್ಪೊಡು ಇನಿ ಇಪ್ಪುಂಡು ನಂಗೆ ಎರ್ನಾಂಡ್ಲ ತೂಯಿ ಕೂಡಲೇ ಬಾರೆ ಮಲ್ಲಾಯೆ ನಮ್ಮ ಪೊಗರ್ವ ಪೂರ ಮಲ್ಪ ಅಂಡ ಮನದಾನಿ ಒಂಚೂರು ಹೆಚ್ಚು ಕಡಿಮೆ ಆಗಿ ಕೂಡಲೇ ಬಾಯಿ ಬತ್ನ ನೆರಂದ್ಲ ಇಪ್ಪ ಅತ್ತವು ಸುದೃಢವಾದಿಪ್ಪಡು ಆಯ ಮಲ್ಲಾಯ ಪನ್ಪಿನ ಜ್ಞಾನ ಸುದೃಢವಾದಿಪ್ಪಡು ಐಕ್ ಶಾಸ್ತ್ರಾಧ್ಯಯನ ಮಲ್ತಂಡ ಅವು ದಾಯಗ ದೇವರ ಮಲ್ಲಾಯ ಪನ್ಪಿನ ತೆರೆಯುಂಡು ಅಂಚ ಮಾಹಾತ್ಮ್ಯ ಜ್ಞಾನ ಇತ್ತದು ಸುದೃಢವಾತ್ನ ಒಂಜಿ ಸ್ನೇಹ ಏನ ಉಂಡ ಆಯ ಏನನ್ನು ರಕ್ಷಣೆ ಮಲ್ಪೆ ಏನು ಆಯಗೆ ಸಂಬಂಧಪಟ್ಟನ ಪನ್ಪಿನ ಸ್ನೇಹ ಎಂಚಿನ ಉಂಡ
ಐಕ್ ಭಕ್ತಿ ಎಂದು ಪನ್ಪೆರು. ಅಂಚಿನ ಭಕ್ತಿ ಎರೆಗೆ ಉಂಡ ಆಯೆ ರಾಮಗೋಸ್ಕರ ತನ್ನ ಕೆಲಸನ ಒಂಜಿ 2 ನಿಮಿಷ ದುಂಪಾಡುವೆನೆ ಹೊರತು ಎಂಕ್ ಭಕ್ತಿ ಉಂಡು ಎನ್ನ ಕೆಲಸನೇ ಮುಖ್ಯ ರಾಮಗೆಲ್ಲ ತೂವನ್ವೆ ಅನ್ನು ಆಯೆ ಪನ್ಪಿಚ್ಚೆ ಅನ್ನಡ್ದವರ ನಿಕ್ಲು ಮಾತ ಸುರೂಟು ಪ್ರಾಯ ಮಲ್ಪೊಡಾಯ್ತಿನ ಒಂಜಿ ಮುಖ್ಯ ಕರ್ತವ್ಯ ದೇವಸ್ಥಾನಕ್ಕೆ ಬರ್ಪಣೆಡ್ ದುಂಬು ನಿಕ್ಲನ ಇಲ್ಲುಲ ದೇವಸ್ಥಾನ ಅವಳು ದಿನ ಒಂಜಿ 10 ಆಂಡಲ ಕನಿಷ್ಠ 10 ಆಂಡಲ ಅಥವಾ ಒಂಜಿ 100 ಮಲ್ಪೊಡು ಒಂಜಿ ಪೊರ್ತುಗು ಸಂಧ್ಯಾಕಾಲಡು ಪಂಡ ಕಾಂಡೆ ಮಧ್ಯಾಹ್ನ ಬಯ್ಯಗಂದರ್ಥ ಮಧ್ಯಾಹ್ನ ನಮ್ಮ ಒಲೋಲ ಪಿದ ಇಪ್ಪ ಅಂದಂಡ ಕಾಂಡೆ ಬೊಕ್ಕ ಬಯ್ಯಗಾಂಡ್ಲ ಒಂಜಿ 100 ಬಾರಿ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಇಂಚ ಜಪ ಮಲ್ಪಡು. ನಾಮ ಜಪಗೆ ಮಾತೆರೆಗ್ಲ ಅಧಿಕಾರ ಉಂಡು. ಇದೇ ಕೆಲವೇಟ್ ಅಧಿಕಾರ ಇಜ್ಜಿ ನಮ್ಮ ಒಪ್ಪೋಡಾಪುಂಡು ದಾಯಪಂಡ ಇತ್ತೆ ವೇದ ಮಾತೆರ್ಲ ಪನೋಲಿ ಆತ ಅಂತ ಕೆಲವರಿಗೆ ಏನ್ವೇರು ಪನೋಲಿ ಅಂಡ ಸಮಸ್ಯೆ ಉಂಡಾಯ್ತು ಏನ ಪಂಡ ವೇದ ಇನಿ ಉಪದೇಶ ಗೆತೊಂಡ ಎಲ್ಲೆ ಬುಡ್ರೇಜ್ಜಿ ವೇದ ಉಪದೇಶ ಗೆತೊನ್ನ ಹಿಡ್ದ ಫಲ ಎಂಚಿನ ಕೆಂಡ ಫಲ ಎಕ್ಸ್ಟ್ರಾದಲ್ಲ ಇಜ್ಜಿ ಎಂಚಿನ ಫಲ ಬರ್ಪುಂಡ ಅವೇ ಮಾತೆರೆಗ್ಲ ಎಂಚಿನ ಫಲ ಬರ್ಪುಂಡ ಅವೇ ಫಲ ಬರ್ಪಿನಿ ವೇದ ಓದುಂಡಲ್ಲ ಆಂಡ ವೇದ ಉಪದೇಶ ಗೆತೊಂದು ಮನದನಿ ಬುಡುಂಡ ಹಿಡ್ದವರ ಪಾಪ ಬರ್ಪುಂಡು ಆನಡ್ದವರ ವೇದ ಉಪದೇಶ ಗೆತೊನ್ನಾಗಿ ಭಾರಿ ಮಲ್ಲ ರೆಸ್ಪಾನ್ಸಿಬಿಲಿಟಿ ಉಂಡು ಆಯ ದಿನ ಇಡೀ ಅವೇನೇ ಮಲ್ಪಡು ಅಂತ ಅರ್ಥ ಆಯ ಬೇತೆ ಕೆಲಸ ಮಲ್ಪರ್ನೇ ಇಜ್ಜಿ ಆನಡ್ದವರನೇ ನಮ್ಮ ಸಿಸ್ಟಮ್ ಅಂಚ ಉಂಡು ವರ್ಣಾಶ್ರಮ ಸಿಸ್ಟಮ್ ಅಂಚ ಉಂಡು ಮಕ್ಕಳು ಭಾರಿ ಕಡಿಮೆ ಎಪ್ಪೆರು ಅಧ್ಯಯನ ಮಲ್ಪಿನಾಗಲು ಭಾರಿ ಕಡಿಮೆ ಎಪ್ಪೆರು ಮಲ್ಪೋಡು ಅಕ್ಲು ದಿನ ಇಡೀ ಐಕ್ಯ ದಿಯೋಡು ಪೂರ ತ್ಯಾಗ ಮಲ್ಪಡು ಅಂತ ಅರ್ಥ ಬೇತೈಕ್ ತರೆಪಾಡ್ರೇ ಇಜ್ಜಿ ಅಂತ ಅರ್ಥ ಬೊಕ್ಕ ಬೇತೆಗ್ಲಿಗೆ ಅಂಚಂಡ ಪುಣ್ಯ ಬರೋಡ್ಚೆ ಎಂಚಕೆಂಡ ಕೇವಲ ನಾಮಸ್ಮರಣೆ ಮಲ್ತಂಡ ಆಯ ವೇದ ಉಪದೇಶ ಏತು ಮಲ್ತದ ಏತು ಮಾತ ಗಂಟೆಗಟ್ಟಲೆ ಆಯಗ ಪುಣ್ಯ ಬರ್ಪುಂಡ ಅವು ಕೇವಲ ನಾಮಸ್ಮರಣೆ ಹಿಡ್ದವರನ್ನೇ ಬರ್ಪುಂಡು ವಿಷ್ಣು ಸಹಸ್ರ ನಾಮಡ್ದವರನ್ನೇ ಬರ್ಪುಂಡು ಪನ್ಪಿನ ಉಂಡು ಅನ್ನಡ್ದವರ ನಂಗೆ ಎವ್ಲ ಕಡಿಮೆ ಆತ ಎವ್ಲ ಮಿತ್ತತ್ತ ಆಂಡ ನಮ್ಮ ಕರ್ತವ್ಯ ಒಂಜಿ ಸಮಾಜ ಪೋಡೊಂದಂಡ ದುಂಪೋಡೊಂದಂಡ ಐಟ್ ಮಾತೆರ್ಲ ಸೇರೋಡಾಪುಂಡು ಇತ್ತೆ ಒಂಜಿ ಕಾರು ದುಂಪೋಡೊಂದಂಡ ಕೇವಲ ಚಕ್ರ ಇತ್ತನ್ನ ದುಂಪು ಹೋಗ್ಬುಜಿ ಐಕ್ ಒಂಜಿ ಇಂಜಿನ್ಲ ಬೋರ್ಡು ಒಂಜಿ ಚಾಸಿ ಬೋರ್ಡು ಒಂಜಿ ಬಾಡಿ ಬೋರ್ಡು ಒಂಜಿ ಡ್ರೈವಿಂಗ್ ಸೀಟ್ ಬೋರ್ಡು ಒಂಜಿ ಸ್ಟೇರಿಂಗ್ ಬೋರ್ಡು ಮಾತ ಉಂಡು ಸ್ಟೇರಿಂಗ್ ಒಂಜಿ ಇಜ್ಜಿ ಬಂಡದ ಏನ ಮಲ್ಪರೆ ಆಬುಜಿ ಮಾತೆಲ್ಲ ಉಂಡು ಬಾಡಿ ಇಜ್ಜಿ ಆಯ ಒಂಜಿ ಜಂಪ್ ಆತಂಡ ಆಯನೆ ರಟ್ಟದು ಬೋಪೆ ಮಂಡ ಅವಲ ಆಬುಜಿ ಅಂಚನೆ ವೀಲ್ಸ್ ಇಜ್ಜಿ ಬೊಕ್ಕ ಪೂರ ಉಂಡು ಇಂಜಿನ್ ರನ್ ಆಪುಂಡು ಪೂರ ಆಪುಂಡು ವೀಲ್ಸ್ ಇಜ್ಜಿ ಬಂಡ ಅವಲ ಆಪುಜಿ ಅಂಚ ಸಮಾಜ ಪಂಡ ಮಾತ ವರ್ಗಡ್ಲ ಐಟ್ ಸೇರ್ದಂಡು ಅಕಸ್ಮಾತ್ ನಮ್ಮ ಐತೆ ಇನಿತ ದಿನಟ ಅಂಚ ಉಂಡು ವರ್ಣಾಶ್ರಮ ಪೂರ ನಮ್ಮ ಗೆಪ್ಪ ನಮ್ಮ ಪೂರ ಒಂಜೇ ಭಾವ ಅಂದ್ ಮಲ್ಪ ಅಂದು ಅವು ಸಾಧ್ಯನೇ ಇಜ್ಜಿ ಬೊಕಂಡ ದಾಯ ಪಂಡ ಈ ನಿಕ್ಲ ತೂಲೆ ನಿಕ್ಲು ಓಟ್ ಪಾಡುವರು ಓಟ್ ಪಾಡ್ದು ಒರಿಗೆ ಗೆಂದುವೆ ಬೊಕ ಆಯ ಒರಿಯನ್ನು ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ಅಂದು ಮಲ್ಪಾರು ಆಯನ ಸೀಟೆಡ್ ಬೇತೆಗ್ಲ ಕುಲ್ಲರ್ ಹೆಜ್ಜಿ 5 ವರ್ಷ ಬಿಡು ಮಾರೆ ಬೊಕ್ಕಾಂಡ ಕುಲ್ಲ ಪಣ್ಪೇರು ಪಂಡ ಈ ಸಿಸ್ಟಮ್ ಒಂಜತ್ತಡ ಒಂಜಿ ರೀತಿಡ್ ಪುದರ್ ಬೇತೆ ಅವು ಆಂಡ ಅವು ಇಪ್ಪುಂಡೆ ದಾಯಪಂಡ ಸಮಾಜ ರನ್ ಆವಡ ಅಂದ ಅವು ಬೋಡೆ ಆಪುಂಡು ಅನ್ನಡ್ದವರ ನಮ್ಮ ಶಾಸ್ತ್ರ ನಮ್ಮ ಒಂಜಿ ಪುರಾತನ ಸಂಸ್ಕೃತಿ ಏನುಂಡು ಅವೇನು ಸರಿಯಾದ ಅರ್ಥ ಮಲ್ತು ಪನ್ಪಿನಂಚಿತ್ನ ಒಂಜಿ ಅರ್ಥ ಮಲ್ತನ್ನಂಚಿನ ಒಂಜಿ ಸಮಾಧಾನ ಬೊಕ್ಕ ಅಧ್ಯಯನ ಮಲ್ಪಿನಂಚಿತ್ನ ಒಂಜಿ ಮನಸ್ಥಿತಿ ನಂಗೆ ಬೋಡು ಅನ್ನಡ್ದವರ ಏನು ಈ ದಿನಟೆ ನಿಕ್ಲೆಗೆ ಮಾತ ಒಂಜಿ ಪನ್ರೆ ಇಚ್ಛೆ ಬಿಡ್ಪಿನಿ ಏನ ಪಂಡ ಮೂಲ ದೇವಸ್ಥಾನ ಆಪುಂಡು ಬೊಕ್ಕ 23-24 ಇಲ್ಲ ಆಪುಂಡು ಆತ ಜನಕ್ಕೆ ಮಾತ್ರ ಮೂಲ ಬರೋಂದಿಪ್ಪಿನ ಪೋವಂದಿಪ್ಪಿನಿಂದ ಅವರ ಬಲ್ಲಿ ಇಡೀ ಊರು ಅಕ್ಲ ಅದಾಗ ಕಾಂತಾಪ್ ಶೆಟ್ರ್ ಪನ್ಲಕ ಇಡೀ ಹೈವೇಡ್ ಪೋಪಿನಕ್ಲು ಮಾತ ಒಂದೊಂಜಿ ಕ್ಷೇತ್ರ ಎಂಕ್ಲು ಬದ್ದು ಪೋಪ ಪನ್ಪಿನ ಒಂಜಿ ಮನೋಭಾವ ತಯಾರಾಪಿಲಕ ನಮ್ಮ ಮಲ್ಪಡು ಮಾತೆರೆಗ್ಲ ಮೂಲ ಬತ್ತಂಡ ಒಂಜಿ ಎಲ್ಲೆ ಭಾಗವತದ ಒಂಜಿ ಎಲ್ಲ ವಿಷಯನೇ ನಮ್ಮ ಕೊರಡು ಒಂಜಿ ಎಲ್ಲೆ ಪ್ಯಾಂಪ್ಲೆಟ್ ಮಲ್ಪಲಿ ಭಾರಿ ಕಡಿಮೆ ಖರ್ಚದ ಒಂಜಿ ಮಲ್ಪಲಿ ಐಟ್ ಒಂಜಿ 2 ಸಂದೇಶ ಏನ ಮಲ್ಪಡು ದಿನಟ್ ಒಂಜಿ ಭಕ್ತೆ ಏನ ಮಲ್ಪಡು ಒಂಜಿ ತಿಂಗಳು ಕೊರ ಚೇಂಜ್ ಮಲ್ಪಿ ನಾವೇನು ಅಂಚ ಪ್ರತಿ ಸಲ ವರಿ ಬನ್ನಾಗ ಒಂಜಿ ಸಂದೇಶ ಆಯ ಇಲ್ಲಗೆ ತಂದು ಪೋಡು ಆಯ ಇಲ್ಲಡು ಮಲ್ಪಡು ಅದಾಗ ಮಾತ್ರ ಸಮಾಜ ಗಟ್ಟಿ ಆಪುಂಡು ದೇವಸ್ಥಾನ ಒಂಜಿ ಮಲ್ಲ ಶಿಲಾಮಯ ಮಲ್ತದ ಮನದಾನಿ ಏರ್ಲ ಅವಲಿಜ್ಜಿ ಬಂಡ ವರ್ಷಗೊರ ನಮ್ಮ ಸೇರ್ವ ಪಂಡ ಈ ವರ್ಷ ಸೇರ್ವ ದುಂಬುದ ವರ್ಷ ಸೇರ್ವ 30 ವರ್ಷ ಬಿಡುದು ಆ ದೇವಸ್ಥಾನದ ಅರ್ಚಕೆ ಮಾತ್ರ ಅವಲಿ ಇಪ್ಪಡು ಬೆಕ್ಕ ಏರ್ಲ ಇಪ್ಪುಜ್ಜ ದಯ ಪಂಡ ಸಮಾಜಗೆ ಬೋಡಿತ್ತಿನ ಈ ಬಾಹ್ಯ ಆಚರಣೆ ಸ್ಥೂಲ ಆಚರಣೆ ಎಂಚಿನ ಮಂಟ ಉಂಡು ಜಾತ್ರೆ ಪರೆ ಅವು ಮಾತ ಅವು ನಾಶ ಆದ ಪೋಪುಂಡು ಉಲೈಡ್ ಭಾವ ಇತ್ತಿಜ್ಜಡ ಅನ್ನಡ್ದವರ ನಮ್ಮ ಈ ದೇವಸ್ಥಾನ ಒಂಜಿ ಎನರ್ಜಿ ಸೆಂಟರ್ ಅವಡು ದೇವಸ್ಥಾನ ಪ್ರತಿಯೊರಿ ವ್ಯಕ್ತಿನ ಉಲೈಡ್
ಒಂಜಿ ಸೂಕ್ಷ್ಮ ಭಾವನೆಯನ್ನು ಜಾಗೃತಿ ಮಲ್ಪರೆ ಬೋಡಿತ್ತಿನ ಒಂಜಿ ವ್ಯವಸ್ಥೆಯನ್ನು ಮಲ್ತು ಕೊರೋಡು ಅನ್ನಡ್ದವರ ಪ್ರಾಯ ಈ ಮೂಲು ಸೇರಿದಿನ ನಿಕ್ಲು ಮಾತ ಸಜ್ಜನೆರು ಒಂಜಿ ಶಪಥ ಇನಿ ಮಲ್ಪಡು ಅವೇನ ಪಂಡ ನಮ್ಮ ದೇವಸ್ಥಾನ ಬರ್ಪ ಏರ್ನ ಬಗ್ಗೆಲ್ಲ ನಮ್ಮ ಸಮಾಜದ ಏರ್ನ ಬಗ್ಗೆಲ್ಲ ನಮ್ಮ ಕಮೆಂಟ್ ಮಲ್ಪುಜ್ಜ ಆಯ ಸರಿಜ್ಜಿ ಅವು ಸರಿಜ್ಜಿ ಒಂದು ಸರಿಜ್ಜಿ ಈ ಸಿಸ್ಟಮ್ ಸರಿಜ್ಜಿ ಅವು ಸರಿಜ್ಜಿ ಎಂಚಿನೆಲ್ಲ ಕಮೆಂಟ್ ಮಲ್ಪುಜ್ಜ ಒಂಜಿನದ ಶಪಥ ಬೊಕ್ಕ ನಮ್ಮ ಎಂಚಿನ ಮಲ್ಪಡು ನಮ್ಮ ಎಂಚಿನ ಅಂಡ್ಲ ಒಂಜಿ ಕಾಂಟ್ರಿಬ್ಯೂಷನ್ ಅವು ಮೂಲ ಬತ್ತನ ದೇವಸ್ಥಾನಡ್ ಒಂಜಿ ದಿನ ಒಂಜಿ 10 ಒಂಜಿ ಕ್ಲೀನ್ ಮಲ್ದೀಪಿನಿ ಒಂಜಿ ವಿಷಯನ ಜವಾಬ್ದಾರಿಗೆ ತಂದು ಎಣ್ಣೆ ಮಾತ ಮಾಹಿದ್ದಿಲ್ಪಿನಿ ಅವು ಮಾತ ಒಂಜಿ ಎಲ್ಲೆಲ್ಲೇ ಜವಾಬ್ದಾರಿನ ಗೆತ್ತೊಂದು ಮಲ್ಪಲಿ ಅವಲೊಂಜಿ ಆಡಳಿತ ವ್ಯವಸ್ಥೆ ಅಂದಿಪ್ಪುಂಡು ಆ ವ್ಯವಸ್ಥೆಗೆ ಸ್ಪಂದಿಸೋಡು ಅಕ್ಲು ಪನ್ಲಕ್ಕ ನಮಕೇನೊಂದೇ ಮಲ್ಪೋಡು ಆಪುಂಡು ದಯಪಂಡ ಭಕ್ತಿ ಭಾರಿ ಇಪ್ಪುಂಡು ಮಾತೆರೆಗ್ಲ ಎಣ್ಣೆ ಕೊನದು ಎಣ್ಣೆ ಚೆಲ್ಲೊಂದಿಪ್ಪುಂಡು ಆಂಡಲ ಅವಳು ಭಟ್ರು ಬಂತಾರೆ ಎಂಕಿ ಎಣ್ಣೆ ಬಾಂಡೆಯನ್ನು ಗ್ರಾಚಾರ ಪೋಪುಂಡಿಗೆ ಅಂದು ಎಣ್ಣೆ ಮೈಪು ನೈಕ್ ಎಣ್ಣೆ ಪೋವಂದಿಪ್ಪುಂಡು ವ್ಯರ್ಥ ಒಂದು ನ್ಯಾಷನಲ್ ವೇಸ್ಟ್ ಆವಂದಿಪ್ಪುಂಡು ಆಂಡಲ ಎನ್ನ ಗ್ರಾಚಾರ ಪೋಪುಂಡು ಅಂದು ಅವಳು ಎಣ್ಣೆ ಪಾಡು ಐಡ್ದವರ ಪುಣ್ಯ ವರ್ಪಜಿ ಐಡ್ದವರ ಪಾಪನೇ ವರ್ಪುಂಡು ದಯಪಂಡ ಐತ ಮಹತ್ವ ನಮ್ಗೆ ಗೊತ್ತಾವಂದೆ ಹಾಳು ಮಲ್ತಂದಿಲ್ಲ ಹನ್ನೆರಡದವರ ಪ್ರತಿಯೊಂಜಿಲ ಒಂಜಿ ಐಕೆ ವಿಚಾರ ಉಂಡು ಪಿರಪಡ ಒಂಜಿ ವಿಚಾರಧಾರೆ ಉಂಡು ಅವೆನ್ ತೆರಿಯೊಂದು ನಮ್ಮ ಮಲ್ಪಡು ಅದಾಗ ಅವು ಸ್ವಚ್ಛವಾತಿತ್ನ ಒಂಜಿ ಆಚರಣೆ ಆಪುಂಡು ಇಂಚೆ ಏನು ಪಂಡಿಗುಳ್ಳೆ ಏತ ಜನಕ್ಕೆ ಏನು ನಮ್ಮ ಭಾರತೀಯ ಸಂಸ್ಕೃತಿ ಮಸ್ತ್ ಸೈಂಟಿಫಿಕ್ ಮಾತೈಕ್ಲ ವಿಜ್ಞಾನದ ಆಧಾರ ಉಂಡು ಅಂದು ಅವೇನು ನಮ್ಮ ಬುಡೋಡು ದಯಪಂಡ ಮಾತೈಕ್ಲ ಸೈಂಟಿಫಿಕ್ ರೀಸನ್ ಕೊರೋಡೊಂದು ಇಜ್ಜಿ ದಯಪಂಡ ಎಂಕೊಂಜಿ ಬಣ್ಣ ಇಷ್ಟ ಆಪುಂಡು ಪಚ್ಚೆ ಬಣ್ಣ ಇಷ್ಟ ಆಪುಂಡು ಐಕ್ ಸೈಂಟಿಫಿಕ್ ರೀಸನ್ ಕೊರ್ಪಿನಿ ಬಂಡು ಎಂಕ್ ಇಷ್ಟ ಆತೆ ಅಂಚ ಏತಾ ವಿಚಾರಲ್ಲ ಅಂಚ ಉಂಡು ಬೊಕ್ಕ ಸೈನ್ಸ್ ಪನ್ಪಿನ ಇನಿ ಒಂಜಿ ಇತ್ತಿನ ಎಲ್ಲ ಚೇಂಜ್ ಆಪುಂಡು ಎಲ್ಲ ನನರಿ ಬತ್ತದ ಅವು ತಪ್ಪು ಒಂದು ಸರಿ ಪನ್ಪಿನ ನಮ್ಮ ಪೂರೆಲ್ಲ ಸೈನ್ಸಿಗೆ ಮ್ಯಾಚ್ ಮಲ್ಪಿನ ಅಗತ್ಯ ಇಜ್ಜಿ ನಮ್ಮ ಸಂಸ್ಕೃತಿ ಪನ್ಪಿನ ಆ ವಿಜ್ಞಾನದ ಭಾರಿ ಮಿತ್ ವಿಜ್ಞಾನ ಪಂಡ ಸೈನ್ಸ್ ಹತ್ತು ನಿಜವಾದ ವಿಜ್ಞಾನ ಪಂಡ ವಿಶೇಷ ಜ್ಞಾನ ಅಂದರ್ಥ ಒಂಜಿ ವಿಷಯದ ಬಗ್ಗೆ ಒಂಜಿ ಕೃಷಿಗೆ ಒಂಜಿ ಬೊಲೆಗೆಪ್ಪಿನ ಇಟ್ಟು ವಿಶೇಷ ಜ್ಞಾನ ಆಗಿತ್ತಂದಂಡ ಆಯ ವಿಜ್ಞಾನಿ ಅನ್ನಡ್ದವರ ಈ ರೀತಿ ನಮ್ಮ ಅನುಸಂಧಾನ ಇಪ್ಪಡು ಇಂಚ ತೆರಿಯರೆ ಮಸ್ತ್ ವಿಷಯ ಉಂಡು ಪ್ರಾಯ ದುಂಬುದ ದಿನಟ್ಟು ನಿಕ್ಲ ಮಾತ ಮೂಲು ಸೇರಿದೊಂಜಿ ಶಿಸ್ತು ಜೀವನದ ದಿನಟ್ಟು ನಮ್ಮ ಎಂಚ ಇಪ್ಪಡು ಸಂಸ್ಕಾರ ನಂಕ್ ನಾವು ಎಂಚ ಮತ ಕೊರನೋಡು ಅವು ಮಾತ ನಮ್ಮ ತೆರಿಪಿನ ಒಂಜಿ ಕ್ಷೇತ್ರ ಆವಡು ಪ್ರಾಯ ಮೂಲ ಇಪ್ಪಿನ ಹಿರಿಯರು ಮಾತ್ರ ಅಂಚನೇಕ್ ಎಡ್ಡೆ ರೀತಿದ ಒಂಜಿ ಸಹಕಾರ ಕೊರ್ಪೆರಂದು ಏನೆನ್ವೆ ಅಂಚನೆ ಎನ್ನ ಒಂಜಿ ಕೆಬಿ ಪಾತೆರ ಪಂಡ ತಿಂಗಳು ಗೊರಾಂಡ್ಲ ಒಂಜಿ ಭಾಗವತದ ಒಂಜಿ ಅಧ್ಯಯನ ಮಲ್ಪಿನ ಒಂಜಿ ಕೇಂದ್ರ ಮೂಲ ಆವಡು ಪಂಡ ಒಂಜಿ 100 ಜನ ಅಂಡ್ಲ ಕುಲ್ಲುದು ಭಾಗವತ ಏನ ಪನ್ಪುಂಡು ನಮ್ಮ ಜೋಕ್ಲೆಗೆ ನಮ್ಮ ಪಂಡ್ ಕೊರೋಡು ಮೂಲ ಇತ್ತಿನೈಟ್ ಏತು ಜನ ಜೋಕ್ಲು 14 ವರ್ಷ 21 ವರ್ಷದ ಮಧ್ಯದ ಜೋಕ್ಲು ಮೂಲ ಫುಲ್ ಆವಡು ಈ ಜಾಗಡ ಆ ಏಜ್ ಗ್ರೂಪ್ದಾಗಲೂ ಮೂಲಿಪ್ಪಡು ಆ ರೀತಿ ನಮ್ಮ ವ್ಯವಸ್ಥೆ ಮಲ್ಪಡು ಅಲ್ಪ ನಮ್ಮ ದಾಯಗೆ ಭಾಗವತ ಚಿಂತನೆ ಮಲ್ಪಡು ನಮ್ಮ ದಾಯಗೆ ಗೀತಾ ಚಿಂತನೆ ಮಲ್ಪಡು ಕೃಷ್ಣೇ ನಂಗೆ ದಾದ ಅವತಾರ ಮಲ್ತು ದೇವರೇ ಅವತಾರ ಮಲ್ತದ್ದು ಬೈದೇರಿ ಅಕ್ಲು ಏನ ಕೊಡ್ತಾರೆ ಐಟ ವಿಷಯ ಏನ ಅಂದು ನಮ್ಮ ತೆರೆಯೋಡು ರಾಮದೇವರನ್ನ ಇಡೀ ಒಂಜಿ ಕಥೆಟ್ ಕೇವಲ ಒಂಜಿ ಕತೆ ಅತ್ತ ಐಟ್ ಒಂಜಿ ಸಂದೇಶ ಉಂಡು ಅವು ಎಂಚಿನ ನಮ್ಮ ತೆರೆಯೋಡು ಈ ನೆಲಟ್ ಅಂಚಿ ಇಂಚಿ ಪೋತಿನ ಆಚಾರ್ಯರು ಉಳ್ಳೇರೆ ಆನಂದ ತೀರ್ಥರು ಅಂಚಿ ಇಂಚಿ ಪೋತಿನ ಜಾಗೊಂದು ಆರೇನ ಕೊರ್ತಾರೆ ಅಂಚನೆ ಬೇತೆ ಬೇತೆ ದರ್ಶನ ಎಂಚಿನ ಪನ್ಪುಂಡು ಅನ್ಪನ್ನ ನಮ್ಮ ತೆರೆಯೋಡು ನಮ್ಮ ಸಮಾಜ ಮಸ್ತ್ ಕನ್ಫ್ಯೂಷನ್ ಡಿಪ್ಪುಂಡು ಯೂಶ್ವಲಿ ಹಿಂದೂ ಸಮಾಜ ಬಂಡ ಭಾರಿ ಕನ್ಫ್ಯೂಷನ್ ಒರಿ ಪನ್ಪೆರೆ ಏನು ದೇವರು ಒಂಜೆ ಅಂದು ಪನ್ಪೆರೆ ಒರಿ ಏನು ದೇವರು ಬೇತೆ ಆ ದಾಸ್ಯಭಾವ ಇಪ್ಪಡು ಅಂದು ಪನ್ಪೆರೆ ಇಂಚಿನ ಮಾತ ಚಿಂತನೆ ಉಂಡು ಅವು ಎವು ಸರಿ ಪನ್ಪಿನ ಒಂಜಿ ನಾಡಿನ ಅವಕಾಶ ನಮ್ಮ ಹಿಂದೂ ಧರ್ಮಡು ಉಂಡು ಅಂಡ ಬೇತೆ ಎವು ಧರ್ಮ ಅಂಡಲ್ಲ ಅವಲೊಂಜಿ ಫಿಕ್ಸ್ಡ್ ಫ್ರೇಮ್ ಉಂಡು ಇಂಚೆ ಇಪ್ಪಡು ಒಂದು ಅವು ಇತ್ತುಂಡ ಸರಿ ಇಜ್ಜಡ ಆಯೆ ಧರ್ಮ ಆಚರಣೆ ಮಲ್ತೊಂದಿಜ್ಜಿ ಅಂದು ಅಂಚ ಅವಕಾಶನೇ ಇಜ್ಜಿ ಚಿಂತನೆ ಮಲ್ಪರೆ ಅವಕಾಶನೇ ಇಜ್ಜಿ ಅಂಚ ದೇವರನ್ನ ತೂವಡು ಪಂಡ ಮಸ್ತ್ ಚಿಂತನೆ ಮಲ್ಪಡು ಒಂದು ಪಂತೆರೆ ದೇವರಿಗೆ ಪುದರ್ ಒಂಜಿ ಉಂಡು ವಿಷ್ಣು ಸಹಸ್ರ ಮಾಡು ಸುಲಭ ಅಂದು ಆಂಡ ಸುಲಭಡ ದೇವರ ತಿಕ್ಕುಜ್ಜೆ ಆಯಗೆ ಮಸ್ತ್ ಕಷ್ಟಪಡೋಡು ದುರ್ಲಭ ಅಂದ್ಲ ಆಯಗೆ ಪುದರ್ ಉಂಡು ಹನ್ನೆರಡದವರ ಸುಲಭ ಏರೆಗೆ ಪಂಡ ಏರು ನಿರಂತರ ಅಧ್ಯಯನ ಮಲ್ಪೆನ ಆಯನ ಜೀವನಡು ಪೂರ್ಣ ಪ್ರಮಾಣದ ದೇವರೇನೇ ತೂವಡು ಪನ್ಪಿನ ಇಚ್ಛೆ ದಿವನ್ವೇನ ಆಯಗೆ ಸುಲಭ ಏರು ನಂಗೆ ಆಪುಜ್ಜೆ ಅಂಚ ನುತ್ತಡಮ ವ್ಯವಹಾರ ಇಪ್ಪುಂಡು ಐತ ಮಧ್ಯೆ ಒಂಜಿ ಅರ್ಧ ಗಂಟೆ ದೇವರನ್ನ ತುಂಡ ತುಯ್ಯ ಅಂಚ ಇತ್ತಿನಕ್ಲೆಗೆ ಮಸ್ತ್ ಕಷ್ಟ ಐಕೋಸ್ಕರವಾದ ಪ್ರಾಮಾಣಿಕ ಪ್ರಯತ್ನ ಮಲ್ಪಡು ಮಂಡ ಇಡೀ ನಮ್ಮ ಕೆಲಸನೇ ಪೂಜೆ ಆವಡು ಯಾವ್ಯಾವ ಕೆಲಸ ಮಲ್ಪ ಅವೇ ಪೂಜೆ ಆವಡು ಅವು ಎಂಚ ಮಲ್ಪಿನ ಪನ್ಪಿನ ಭಾಗವತ ಗೀತೆ ಇತ್ಯಾದಿ ಮಾತ ಪಂದು ಕೊರ್ಪುಣು ಅಂಚಿನ ಒಂಜಿ
ಕೆಲಸ ಮೂಲ ಆವಡು ತಿಂಗಳು ಗೊರ ಅಂಡ್ಲ ಒಂಜಿ ನುದಿರ್ನುದು ಜನ ಸೇರ್ಪಾಲೆ ಯುವಕರೇನು ಸೇರ್ಪಾಲೆ ಅವಳು ಎಡ್ಡೆ ಮಾಹಿತಿನ ಕೊರ್ಪಿನಂಚಿತ್ನ ಒಂಜಿ ವ್ಯವಸ್ಥೆ ಮೂಲ ಮಲ್ಪಲೆ ಅಂದು ಏನು ಪಂಡ್ರೆಗೆ ಇಚ್ಛೆ ಬಿಡ್ಪೆ ಅಂಚ ನಮ್ಮ ಮಾತು ಸೇರಿದ ಪ್ರಯತ್ನ ಮಲ್ಪಗ ಏನ್ಲ ಏತು ಸಮಯ ಸಾಧ್ಯ ಉಂಡ ಅಂಚಿ ಇಂಚಿ ಪೋರೆ ಇತ್ತಂಡ ಖಂಡಿತ ಮೂಲು ಬರ್ಪೆ ಬಂದಾಗ ನಮ್ಮ ಮಾತು ಸೇರ್ಗ ದಿನಟ್ ಒಂಜಿ ಪತ್ತಿರುವ ನಿಕ್ಲು ಮಲ್ದಿಪ್ಪರು ಪ್ರಾಯ ಮಲ್ದಿಪ್ಪರು ಒಂಜಿ ಪತ್ತಿರುವ ಭಜನೆ ಟೀಮ್ ಮಲ್ತಂಡ ಪುರಂದರದಾಸರ್ನ ಕನಕದಾಸರ್ನ ರಂಗನಾಥದಾಸರ್ನ ಇಂಚಿನ ಮಾತ ಭಜನೆಲು ಭಾರಿ ಅರ್ಥಭರಿತವಾದನ ಉಂಡು ಅಂಚಿನ ಭಜನೆ ಒಂಜಿ 10 ಜನ ಅಂಡ್ಲ ಸೇರಿದು ದಿನಾಲ ಆಪಿಲಕ ಒಂಜಿ ಈತ್ ಫಿಕ್ಸೆಡ್ ಟೈಮ್ ಆಜಾರ 7 ಗಂಟೆ ಮುಟ್ಟ ಭಜನೆ ಆವಡು ಪನ್ಪಿನ ಒಂಜಿ ಅಂಚ ನಿರ್ಧಾರ ಮಲ್ಪೊಲಿ ಅಂತೂ ಯುವಕರೇ ಬರೋಡು ಯುವಕರಿಗೆ ಆ ಜ್ಞಾನ ತಿಕ್ಕಂಡ ಮಾತ್ರ ದುಂಬು ನಮ್ಮ ಸನಾತನ ಧರ್ಮ ಒರಿಯರೆ ಸಾಧ್ಯ ಅಂಚಿನ ಒಂಜಿ ಪ್ರಯತ್ನ ನಮ್ಮ ನಿರಂತರವಾದ ಮಲ್ಪುಗ ಐಕ್ ಬಡಿತ್ನ ಹಿರಿಯರ್ನ ಶಕ್ತಿ ಮೂಲುಂಡು ಅಂಚನೆ ಕಿರಿಯರನ್ನ ಲೆತ್ತಂಬಲೆ ನನೊಂಜಿ ಭಾರಿ ಇಂಪಾರ್ಟೆಂಟ್ ವಿಷಯ ಅಂತ ತೋಜೊಂದು ನಾನು ಪನೋಡು ನಿಕ್ಲಿನ ಜೋಕ್ಲೇನು ಮಸ್ತ್ ಕಲ್ಪದು ಫಾರಿನ್ ಕಡ ಬಿಡ್ಪಿನೆ ಅಂಚಿನ ವ್ಯವಸ್ಥೆ ಮಲ್ಪೊಡ್ಚಿ ಆನಾತ್ ಊರುಡು ಒಂಜಿ ಜನಾಂಡ್ಲ ಇಪ್ಪೊಡು ನಮ್ಮ ಇಲ್ಲಂತೂವರೆ ಪನ್ಪಿನ ಒಂಜಿ ಚಿಂತನೆ ದೀವನ್ಲೆ ಒಂಜಿ ಮೂಜಿ ಜೋಕುಲು ನಂಗೆ ಬೋಡು ಐಟ್ ಒರಿಯನ್ನು ಸಮಾಜಕ್ಕೆ ಕೊರ್ಕ ಫಾರಿನ್ ಪೋರೆ ಅಡೆಗಿಡೆಗಂದು ಇರುವೇರು ಜೋಕ್ಲೇನು ಮುಲ್ಪನೆ ಊರುಡ್ದಿದ್ದು ಅದಾಗ ಮಾತ್ರ ಲ್ಯಾಂಡ್ ನಮ್ಮ ಕೈ ಟಿಪ್ಪುಂಡು ಬೊಕ್ಕಾರೆ ಕೈಪಾಡ್ರೆ ಆಪುಜಿ ಈ ದೇಶನ ಒರಿಪೋರೆ ಸಾಧ್ಯ ಆಪುಂಡು ಅಂಚ ನಮ್ಮ ಗ್ರಂಥಲೇನು ನಮ್ಮ ತೆರೆಯೋನ್ಗ ಐಕ್ ಬಡಿತ್ನ ಪ್ರಯತ್ನ ಮಲ್ಪುಗ ಐಕ್ ಈ ಆಂಜನೇಯ ದೇವಸ್ಥಾನ ಹನುಮಂತ ದೇವರನ ದೇವಸ್ಥಾನ ಒಂಜಿ ಸಾಧನ ರೂಪವಾದ ಮೂಲ ಬರಡು ಐಕ್ ಬಡಿತ್ನ ಎಂಚಿನ ಒಂಜಿ ವ್ಯವಸ್ಥೆ ಬಡಾವು ದೇವರೇ ಅನುಗ್ರಹ ಮಲ್ಪಡಂದು ಈ ಸಂದರ್ಭ ಪ್ರಾರ್ಥನೆ ಮಲ್ತೊಂದು ಈ ಬಡವದ ಸಮಯಡ್ಲ ಮಾತಿರ್ಲ ಭಾರಿ ಕಾಮ್ ಆ್ಯಂಡ್ ಕ್ವೈಟ್ ಆದ ಕೇಂದರ್ ಅದಕ್ಕೋಸ್ಕರ ನಿಕ್ಲಿಗೆ ಮಾತ ಅಭಿನಂದನೆ ಸ್ವಲ್ಪ ಅದು ಅಂಚನೆ ನಮ್ಮ ನಂಗೆ ಈ ವೇದಿಕೆಡೆ ಕಾಂತಪ್ಪ ಶೆಟ್ರು ಗೊತ್ತುಂಡು ದಾಯಪಂಡ ನಮ್ಮ ಚಾತುರ್ಮಾಸ ಮಲ್ಪನಾಗ ಆ ಹಳ್ಳಿಗಾರ ನಾಡೊಂದು ಬತ್ತಿತ್ತೇರಿ ಅಂಚ ಅಕ್ಲನ್ನು ಒರಿಯನ್ನು ಬಿಡ್ದು ಮಾತೆರನ್ನ ಇತ್ತು ತೂದು ಪರಿಚಯ ಆತೆ ಮಾತೆರೆಗ್ಲ ಎಡ್ಡೆ ಆವಡೆ ದೇವರನ್ನ ಅನುಗ್ರಹ ಪಡಂದು ಪ್ರಾರ್ಥನೆ ಮಲ್ತು ನಿಕ್ಲಿಗೆ ಮಾತೆರೆಗ್ಲ ದೇವರನ್ನ ವಿಶೇಷ ಅನುಗ್ರಹ ಪಡಂದು ಕೊಡೋರ ಪ್ರಾರ್ಥನೆ ಮಲ್ತು ಒಂದು ಕೃಷ್ಣಾರ್ಪಣ ಮಸ್ತು ಹರೇ ನಮಃ. ದಿವ್ಯ ಸಾನ್ನಿಧ್ಯದಿಂದ ನಮ್ಮೆಲ್ಲರನ್ನು ಹರಸಿ ಆಶೀರ್ವಚನ ನೀಡಿದ ಶ್ರೀ ಅದಮಾರುಮಠ ಉಡುಪಿ ಪರಮಪೂಜ್ಯ ಶ್ರೀ 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 ಈಶಪ್ರಿಯ ತೀರ್ಥ ಶ್ರೀಪಾದರು ಉಡುಪಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇರುವುದರಿಂದ ಈ ಸಭೆಯಿಂದ ನಿರ್ಗಮಿಸಲಿರುವವರು ಇವರಿಗೆ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಮುಂದೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ವೈದ್ಯ ಲೋಕದ ಮಹಾಸಾಧಕ ಮನಸ್ವಿನಿ ಆಸ್ಪತ್ರೆಯ ಹರಿಕಾರ ನಮ್ಮ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಭೂದಾನಗೈದ ಕೊಡುಗೈ ದಾನಿ ಡಾಕ್ಟರ್ ರವೀಶ್ ತುಂಗ ಇವರು ಸಭೆಯನ್ನುದ್ದೇಶಿಸಿ 5 ನಿಮಿಷ ಮಾತನಾಡಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ. ಹರಿ ಓಂ. ನಮ್ಮ ಟೀಚರ್ ಹೇಳಿದಾಗೆ ನಾನು ಕೇಳಲೇಬೇಕು. ನಾನು ಕೂಡ ಟೀಚರೇ, ಆದರೆ ಅವರು ಇವತ್ತಿನ ಕಾರ್ಯಬಿಂದು ಟೀಚರ್, ಆದ್ದರಿಂದ ಅವರ ಮಾತು ನಾನು ಪಾಲಿಸಲೇಬೇಕು. ಈಗ 12:35 12:40 ಅವ್ರು ಕೊಟ್ಟ ಗಂಟೆ ಬಡಿತದೆ. ಆದರೆ ಟೀಚರಿಗೆ ಮೈಕ್ ಕೊಟ್ಟರೆ ಅದೊಂದು 2 ನಿಮಿಷ ಜಾಸ್ತಿ ಹೋಗ್ತದೆ. ಅದನ್ನು ಟೀಚರ್ಗೆ ಈಗಲೇ ಕ್ಷಮಿಸಬೇಕು. ಒಂದು 2 ನಿಮಿಷ, 5ರ ಬದಲಿಗೆ ಒಂದು 7 ಅಥವಾ 8 ನಿಮಿಷ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನನಗೆ ಮತ್ತು ಈ ಜಾಗಕ್ಕೆ ಏನು ಸಂಬಂಧ ಅನ್ನೋದನ್ನು ಕೂಡ ನಾನು ಹೇಳಬೇಕಾಗ್ತದೆ. ಅದಕ್ಕೋಸ್ಕರ ಹರಿ ಓಂ. ಗುರುಭ್ಯೋ ನಮಃ. ಪೊಳಲಿ ಅಪ್ಪೆನ ಸ್ಮರಿಸುತ್ತಾ ಗ್ರಾಮ ದೇವತೆಯಾದ ವರದೇಶ್ವರ ಸ್ವಾಮಿಗೆ ನಮಿಸುತ್ತಾ ಉಲ್ಲಾಕ್ನ ಹೃದಯ ದೈವಗಳಿಗೂ ನಮಿಸುತ್ತಾ ನಮ್ಮ
ಇವತ್ತಿನ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ಮಾಡಿ ಆಶೀರ್ವಚನ ಮಾಡಿ ಈಗಾಗಲೇ ನಿರ್ಮಿಸಿದ ಹದಿಮಾರು ಶ್ರೀಗಳ ಆಶೀರ್ವಾದ ನಮಗೆಲ್ಲ ಇದೆ. ಹಾಗೂ ರಾಮಕೃಷ್ಣ ತಪೋವನದ ಸ್ವಾಮಿಗಳು ಕೂಡ ಅವರ ಆಶೀರ್ವಚನ ಕೊಟ್ಟು ಹೋಗಿದ್ದಾರೆ. ಈಗ ನಮ್ಮ ಕಾರ್ಯಕ್ರಮ ಈ ಇಂದಿನ ಈ ಧರ್ಮ ಸಭೆಯ ಅಧ್ಯಕ್ಷೀಯ ಸ್ಥಾನದಲ್ಲಿ ಅಲಂಕರಿಸಿದ ನಮ್ಮ ಪ್ರೀತಿಯ ಅರ್ಕೊಳಬೀಡು ಧರ್ಮದರ್ಶಿಗಳಾದ ಶ್ರೀಯುತ ಉಜ್ಜರಾಮ ಶೆಟ್ಟರಿಗೆ ನಮಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಎಲ್ಲರೂ ಈ ಕಾರ್ಯಕ್ರಮದ ಆರ್ಗನೈಸಿಂಗ್ ಟೀಮ್ ಇರ್ಬೋದು, ಯಾರೇ ಇರ್ಬೋದು, ಹಾಗೂ ನನ್ನ ಹಿರಿಯರಾದ ನನಗೆ ಅವರು ತುಂಬ ವರ್ಷಗಳಿಂದ ಗೊತ್ತು ಡಾಕ್ಟರ್ ಅನಂತರಾಮ್ ಶೆಟ್ಟಿಯವರು. ಅವರು ಇಲ್ಲಿ ಬಂದದ್ದು ನಮ್ಮ ಸುಯೋಗ ಅಂತ ಹೇಳ್ಬೋದು. ಶ್ರೀಯುತ ಕಾಂತಪ್ಪ ಶೆಟ್ಟರು ಅವರ ಬಗ್ಗೆ ಎಲ್ಲ ಹೇಳಿದರು. ಆದರೆ ಒಂದು ವಿಚಾರ ಅವರು ತುಂಬ ಇಲ್ಲಿಗೆ ಸಂಬಂಧದ ವಿಚಾರ ಅವರು ಹೇಳಲಿಕ್ಕೆ ಬಿಟ್ಟು ಹೋಯ್ತು ಕಾಣ್ತದೆ. ಅದನ್ನು ನಾನೊಂದು ಕಂಪ್ಲೀಟ್ ಮಾಡ್ತೇನೆ. ಡಾಕ್ಟರ್ ಅನಂತರಾಮ್ ಶೆಟ್ಟಿಯವರು ಕುಂದಾಪುರದವರಾದರೂ ಕೂಡ ಇಲ್ಲಿಗೆ ಸಂಬಂಧ ಕುಚ್ಚೂರು ಫ್ಯಾಮಿಲಿ. ಇಲ್ಲಿ ಕುಂಪಲ ಮಜೂಲಿನ ಕುಚ್ಚೂರು ಮನೆತನದ ಅಳಿಯವರು 60 ಅಲ್ಲಿನ 60 ಅವರು ಕೂಡ ಇಲ್ಲಿದ್ದಾರೆ. ಮೇಡಮ್ ಕೂಡ ಇದ್ದಾರೆ. ಹಾಗೆ ಅವರ ಮಗಳು ಕೂಡ ನೇಹ ಕೂಡ ಮೊನ್ನೆ ಬಂದಾಗ ನಾನು ಹೇಳಿದೆ, ಸರ್ ಇಲ್ಲಿ ಒಂದು ದೇವಸ್ಥಾನದ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಉಂಟು, ನೀವು ಕೂಡ ಬನ್ನಿ ಅಂತ ಹೇಳಿದೆ. ನಾನೇ ಇನ್ವಿಟೇಷನ್ ಕೊಟ್ಟೆ. ಅದಕ್ಕೆ ಅವರು ಆವಾಗಲೇ ಎಸ್ ನಾನು ಬರ್ತೇನೆ ಅಂತೇಳಿ ಹೇಳಿ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ ಸರ್. ತುಂಬ ಧನ್ಯವಾದಗಳು ಕೂಡ. ಹಾಗೂ ನನ್ನ ಮನೆಯವರು ಕೂಡ ಬಂದಿದ್ದಾರೆ, ಮಿಸ್ಸಸ್ ಅಣ್ಣ ಅತ್ತಿಗೆ ಹಾಗೂ ಊರಿನ ಎಲ್ಲರೂ ಕೂಡ ಇಲ್ಲಿ ಸೇರಿದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಮಾತಲ್ಲಿಗೆ ಎನ್ನ ಮೋಕಿದ ಸೊಲ್ಮೆಲು. ನಾನು ಆ್ಯಕ್ಚುಲಿ ಒಂದು 15 ನಿಮಿಷ ಭಾಷಣ ಮಾಡುವಂಥ ತಯಾರು ಮಾಡಿ ಬಂದಿದ್ದೆ. ಟೀಚರ್ ನನಗೆ 7 ನಿಮಿಷ ಕೊಟ್ಟಿದ್ದಾರೆ ಅಂತ ಎಣಿಸ್ಕೊಳ್ತೇನೆ. ಇತ್ತೀಚಿನ ಒಂದು ಕೆಲವು ದಿನಗಳಲ್ಲಿ ಕಳೆದ ಒಂದು ವರ್ಷ ಅಂತ ಇಟ್ಕೊಂಡ್ರೆ 2 ದಿನ ನನಗೆ ತುಂಬ ಒಂದು ಪ್ರಾಮುಖ್ಯ. 2 ದಿವಸ. ಒಂದು ಅಫ್ಕೋರ್ಸ್ ಇವತ್ತು 25 ಡಿಸೆಂಬರ್ 2022. ಈ ದಿವಸ ನಾನು ಇದರ ಒಡೆಯ ಅಂತ ನಾನು ಹೇಳುವುದಲ್ಲ, ಇದು ಆ್ಯಕ್ಚುಲಿ ದೇವರ ಜಾಗ. ಈ ದೇವರ ಜಾಗವನ್ನು ನಾವು ಒಂದು ಕಾಲಮಿತಿಯಲ್ಲಿ ನಾವು ಅದನ್ನು ಬಳಸ್ತೇವೆ. ನಾವು ಕಸ್ಟೋಡಿಯನ್. ದೇವರೇ ಬಂದು ಕೇಳುವಾಗ ನಮಗೆ ಅಂತ ಹೇಳಲಿಕ್ಕುಂಟು. ನಾವು ದೇವರಿಗೆ ಸಮರ್ಪಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ಎಣಿಸ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಇವತ್ತು 2 ದೇವಸ್ಥಾನಗಳನ್ನು ಸ್ಥಾಪನೆಗೆ ಶಿಲಾನ್ಯಾಸ ಆಗಿದೆ. ಒಂದು ಹನುಮಾನ್ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಮತ್ತೊಂದು ಗಣಪತಿ ದೇವಸ್ಥಾನ. ಹಾಗೆಯೇ ಕಳೆದ ಡಿಸೆಂಬರಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಕೂಡ ನಾನು ಶಿಲಾನ್ಯಾಸ ಮಾಡುವಲ್ಲಿ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಅದು ಕೂಡ ದೇವಸ್ಥಾನ ನನ್ನ ಮಟ್ಟಿಗೆ ಇಲ್ಲೇ ಹತ್ತಿರದಲ್ಲಿ ಮನಸ್ವಿನಿ ಅನ್ನುವಂಥ ಒಂದು ಆಸ್ಪತ್ರೆ. ಅದು ಕೂಡ ನಮಗೆ ನನ್ನ ಹತ್ರ ನನ್ನ ಒಂದು ಕಾರ್ಯ ದೃಷ್ಟಿಯಲ್ಲಿ ಹೇಳೋದಾದರೆ ಅದು ಕೂಡ ನಮಗೆ ದೇವಸ್ಥಾನ. ಅಲ್ಲಿಗೆ ಬರುವಂಥ ಪೇಷಂಟ್ಸ್ ಏನಿರ್ತಾರೆ, ರೋಗಿಗಳು, ಅವರು ನಮ್ಮ ದೇವರುಗಳು. ಹಾಗಾಗಿ ನನಗೆ ಒಂದು 3 ದೇವಸ್ಥಾನಗಳನ್ನು ಕಟ್ಟುವ ಒಂದು ಅದರಲ್ಲಿ ಕಾರಣೀಕರ್ತನಾಗಿರುವಂಥ ಒಂದು ಸ್ಥಾನ ಲಭಿಸಿದಷ್ಟೇ ಅದು ನನ್ನ ಒಂದು ಭಾಗ್ಯ ಅಂತ ನಾನು ತಿಳಿಸ್ಕೊಳ್ತೇನೆ. ನನ್ನ ಒಂದು ಪುಣ್ಯ, ನಮ್ಮ ಒಂದು ಹಿರಿಯರು ಮಾಡಿದ ಒಂದು ಪುಣ್ಯ ಏನುಂಟು ಅದು ನನ್ನ ಮೇಲೆ ಕೂಡ ಬಂದು ನನಗೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ, ದೇವರಿಗೆ ಋಣಿಯಾಗಿದ್ದೇನೆ. ಅದು ಆಂಜನೇಯ ಸನ್ನಿಧಿಯಲ್ಲಿ ಈ ಒಂದು ಮಾತುಗಳನ್ನ ಹೇಳಲಿಕ್ಕೆ ನನಗೆ ತುಂಬ ಒಂದು ಖುಷಿ ಆಗ್ತದೆ ಮತ್ತು ಹೆಮ್ಮೆ ಆಗ್ತದೆ. ನಾನು ಆ್ಯಕ್ಚುಲಿ ಕುಂದಾಪುರದವನು. ಈಗ ಹೇಳಿದಾಗೆ ಕುಂದಾಪುರದಿಂದ ಸಾಸ್ತಾನ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಂದು ಒಂದು ಮಣಿಪಾಲದಲ್ಲಿ MBBS ಎಲ್ಲ ಮಾಡಿ ನಿಮ್ಮ ಮನಸ್ಸಲ್ಲಿದ್ದೆ. ಅದಾದಮೇಲೆ ಊರ ಹತ್ರ ಬರಬೇಕಂತೇಳಿ ಮಂಗಳೂರಿಗೆ ಬಂದು ಇಲ್ಲಿ ಒಂದು 25-30 ವರ್ಷ ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಇನ್ನು ಇವಾಗ 59 ವರ್ಷ, ಇನ್ನೊಂದು ವರ್ಷ 60 ವರ್ಷಕ್ಕೆ ರಿಟೈರ್ ಆಗಿ ಮತ್ತು ನಮ್ಮ ಒಂದು ಕುಲಕಸುಬು ವೈದಿಕ ವೃತ್ತಿ ಅದರಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳು ಅಂಥೇಳಿ ಏನೋ ಒಂದು ಆಲೋಚನೆ ಇತ್ತು. ಹಾಗೆಯೇ ನನಗೆ ನಿಮಾನ್ಸಲ್ಲಿ ಕೆಲಸ ಮಾಡುವಾಗಲೇ ಒಂದು ಆಶೆ ಇತ್ತು, ಒಂದು ಕನಸು.
ನಿಮ್ಮಾನುಸಾರ ಒಂದು ಏನಾದರೂ ಒಂದು ಸಣ್ಣ ಒಂದು ಇನ್ಸ್ಟಿಟ್ಯೂಟ್ ಮಾಡಿ, ಈಗ ನಾವು ಎಷ್ಟೋ ಒಂದು ಜ್ಞಾನವನ್ನು ಗಳಿಸುತ್ತೇವೆ, ಸ್ಕಿಲ್ಲನ್ನು ಗಳಿಸುತ್ತೇವೆ, ಅದು ನಮ್ಮಲ್ಲೇ ನಿಂತು ಹೋಗಬಾರ್ದು. ಅದು ನಮ್ಮ ಒಂದು ಮುಂದಿನ ಜನಾಂಗಕ್ಕೆ ಹೋಗಬೇಕು. ಅದನ್ನು ಕಲಿಸಿಕೊಡ್ಬೇಕು, ಟ್ರೈನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಮೆಂಟಲ್ ಹೆಲ್ತ್ ಫೀಲ್ಡಲ್ಲಿ ನುರಿತವರ ಸಂಖ್ಯೆ ಕಡಿಮೆ, ಬಹಳ ಕಡಿಮೆ. ನಮ್ಮಲ್ಲಿ ಒಂದು 135 ಕೋಟಿ ಜನಗಳಿದ್ದರೂ ಕೂಡ ಇದಿಷ್ಟನ್ನು ನೋಡ್ಕೊಳ್ಳಿಕ್ಕೆ ಒಂದು 20 ರಿಂದ 25 ಸಾವಿರ ಸೈಕ್ಯಾಟ್ರಿಸ್ಟ್ ಇರೋದು. ಅದರಲ್ಲಿ ಇರುವಂಥ ಒಂದು 25 ಸಾವಿರ ಸೈಕ್ಯಾಟ್ರಿಸ್ಟ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಕೂಡ ಅರ್ಧಕ್ಕರ್ಧ ವಿದೇಶಕ್ಕೆ ಹೊರಟು ಹೋಗ್ತಾರೆ, ಯಾಕಂದರೆ ಇಲ್ಲಿ ಅಷ್ಟು ಅವಕಾಶ ಇಲ್ಲ ಅಂತ. ಆದ್ದರಿಂದ ಇಲ್ಲಿ ನಮ್ಮ ಅದರ ಕೊರತೆ ಇದೆ. ಅದನ್ನು ಒಂದು ನೀಗಿಸುವ ಒಂದು ರೀತಿಯಲ್ಲಿ ಒಂದು ಏನಾದರೂ ಮಾಡಬೇಕು ಅನ್ನೋಂಥ ನನ್ನದು ಒಂದು ಕನಸಿತ್ತು. ಆ ಕನಸನ್ನು ನಾನು ಯಾವಾಗಲೂ ಹೇಳ್ತಾ ಇರುವಾಗ ನನಗೆ ಆವಾಗ ಒಂದು ಇಲ್ಲಿಗೆ ಈ ಸ್ಥಳಕ್ಕೆ ಕರ್ಕೊಂಡು ಬಂದದ್ದು ನನ್ನ ಒಂದು ಆತ್ಮೀಯರಾದ ಶ್ರೀಯುತ ಬರ್ಕೆ ಉಮೇಶ್ ಶೆಟ್ಟಿಯವರು. ಉಮೇಶ್ ಶೆಟ್ಟಿಯವರು ಇಲ್ಲಿ ಕೆಲವು ಜಾಗ ತೋರಿಸಿದರು. ಇದನ್ನು ಕೂಡ ನಾವೊಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋಂಥ ಒಂದು ಕಲ್ಪನೆಯಿಂದ ಎಲ್ಲ ಲೆವೆಲ್ ಮಾಡಿ, ಎತ್ತರ ಮಾಡಿ, ಮಳೆ ಬಂದರೆ ಈ ಮುಳುಗಿ ಹೋಗಬಾರ್ದು ಅಂತ ಎತ್ತರ ಮಾಡಿ, ನೆರೆ ಬಂದರೆ ಹಾಗೆಲ್ಲ ಮಾಡಿ ನೆಲ್ಸನ್ ಅವರು ಬಂದು ಕೂಡ ಇದಕ್ಕೆ ಎಸ್ಟಿಮೇಟ್ ಎಲ್ಲ ಹಾಕಿಕೊಟ್ರು. ಆದರೆ ಆಂಜನೇಯನ ಒಂದು ಈಗಾಗಲೇ ಶ್ರೀಯುತ ಕಾಂತಪ್ಪ ಶೆಟ್ಟಿಯವರು ಹೇಳಿದಾಗೆ ಅವನ ಕಲ್ಪನೆ ಇತ್ತು, ಇದು ನನ್ನ ಜಾಗ, ನನಗೆ ಟೆಂಪಲ್ ಮಾಡಿಕೊಳ್ಬೇಕಾದ ಜಾಗ, ನಿಮಗೆ ಆಸ್ಪತ್ರೆ ಕಟ್ಟಿಬೇಕಾದ ಅಲ್ಲಿ ಜಾಗ ಉಂಟು, ವಿಶಾಲ ಪ್ರದೇಶ ಉಂಟು, ಒಂದು 15 ಎಕರೆ ಜಾಗ ಉಂಟು. ಅದು ಒಂದು ಹಸಿರು ವಾತಾವರಣದಲ್ಲಿರುವಂಥ ಅರ್ಕೊಳ ಬೀಡಿನ ಎದುರುಗಡೆ ಬರ್ತದೆ, ಅದು ಮಗರನಾಯ ಟೆಂಪಲ್ ಎದುರುಗಡೆ. ಅಲ್ಲಿ ಒಂದು ಮನಸ್ಸಿನ ಆಸ್ಪತ್ರೆ ಇವಾಗಲೇ ನಾವು ಕೆಲಸ ಪ್ರಾರಂಭ ಮಾಡಿ ಇನ್ನೊಂದು ಕೆಲವು ತಿಂಗಳಲ್ಲಿ ಮುಗಿಲಿಕ್ಕಿದೆ. ಇವಾಗಲೇ ಹೇಳಿಬಿಡ್ತೇನೆ, ಈಗ ಒಂದು ಕರಾವಳಿಯಲ್ಲಿಯೇ ಒಂದು ಒಳ್ಳೆಯ ಒಂದು ಮೆಂಟಲ್ ಹೆಲ್ತ್ ಸೆಂಟರ್ ಆಗಬೇಕಂತ ಒಂದು ಆಶೆ ಇದೆ. ಅದನ್ನು ನಮ್ಮ ಉಮೇಶ್ ಶೆಟ್ಟಿಯವರು ಹಾಗೂ ಅರ್ಜುನ್ ಪೂಂಜಾ, ನಿಮ್ಮವರೇ ಆದ ಕೃಷ್ಣಕುಮಾರ್ ಪೂಂಜಾ ಅವರ ಮಗ ಅರ್ಜುನ್ ಪೂಂಜಾ ಅವರ ಒಂದು ಆರ್ಕಿಟೆಕ್ಚರ್ ಮತ್ತು ವಿನ್ಯಾಸದಲ್ಲಿ ಅದು ಈಗ ಸಾಕಾರಗೊಂಡಿದೆ. ಇನ್ನು ಮೇ 1ನೇ ತಾರೀಕಿಗೆ ಅದರ ಇನಾಗ್ರೇಷನ್ ಅಂತ ಇಟ್ಕೊಂಡಿದ್ದೇವೆ, ಮೇ 1ನೇ ತಾರೀಕು. ಅದಕ್ಕೆ ನಿಮ್ಮನ್ನೆಲ್ಲ ನಾನು ಆಹ್ವಾನಿಸ್ತೇನೆ. ಆಗ ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಮನೆಯವರಾಗಿ ಬರಬೇಕು, ಹೋಸ್ಟ್ಸ್ ಅಲ್ಲ, ಅಂದರೆ ಗೆಸ್ಟಾಗಿ ಅಲ್ಲ, ಹೋಸ್ಟಾಗಿ. ಯಾಕಂತ ಹೇಳಿದರೆ ಆ ಒಂದು ಕಾರ್ಯಕ್ರಮ ನಮ್ಮ ಒಂದು ಪರಂಗಿಪೇಟೆ ಒಂದು ಹಬ್ಬದ ವಾತಾವರಣ ಕಾರ್ಯಕ್ರಮ ಮಾಡುವಂಥ ಒಂದು ಇರಾದೆ ಉಂಟು. ಅದರ ಮುಂಚಿನ ದಿವಸ ಏಪ್ರಿಲ್ 30ನೇ ತಾರೀಕಿಗೆ ಒಂದು ರಾಜ್ಯ ಮಟ್ಟದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್, ನನ್ನದೊಂದು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಒಂದು ಸಾಂಸ್ಕೃತಿಕ ಹಾಗೂ ಒಂದು ಈ ಮೆಂಟಲ್ ಹೆಲ್ತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಉಂಟು. ಅದಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅನ್ನೋಂಥ ಈಗಲೇ ನಿಮಗೆ ನಾನು ಆಹ್ವಾನವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅದನ್ನೇ ಆ ಒಂದು ಮನಸ್ಸಿನ ಕಟ್ತಾ ಇರುವಾಗ ನನಗೆ ಹಣದ ಒಂದು ಅದು ದೊಡ್ಡ ಒಂದು ಪ್ರಾಜೆಕ್ಟ್, ಅದಕ್ಕೆ ಒಂದು ಹಣದ ಅವಶ್ಯಕತೆ ಇರುತ್ತೆ. ಯಾಕಂತ ಹೇಳಿದರೆ ಅದು ಒಂದು ದೊಡ್ಡ ಒಂದು ರಾಷ್ಟ್ರ ಮತ್ತು ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗುವಂಥ ಒಂದು ಇರಾದೆ ಉಂಟು. ಅದು ಮೆಂಟಲ್ ಹೆಲ್ತ್ ಕೇರ್ ಮಾತ್ರ ಅಲ್ಲ, ಅಲ್ಲಿ ನಾವು ಮೆಡಿಕಲ್ ಎಮರ್ಜೆನ್ಸೀಸ್, ಯಾಕಂದ್ರೆ ನಾನು ಅದು ಕಟ್ಟುವ ಒಂದು ಪ್ರಾರಂಭದಲ್ಲಿ ತುಂಬ ಇಲ್ಲಿನ ಎಲ್ಲ ಜನರು ಹೇಳಿದರೆ ನಮಗೆ ಅಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಕೂಡ ಬೇಕು ಅಂತ. ಹಾಗೆ ಅಲ್ಲಿ ಒಂದು ಮೆಡಿಕಲ್ ಎಮರ್ಜೆನ್ಸಿಗೆ ಕೂಡ ನಾವೊಂದು ಕ್ಯಾಜುವಲ್ಟಿ ಅದನ್ನು ಒಂದು 24/7 ಆಗಿ ಓಪನ್ ಇಡ್ತೇವೆ. ಅಲ್ಲಿ ಯಾವ ಎಮರ್ಜೆನ್ಸಿ ಬಂದರೂ ಕೂಡ ಅದನ್ನು ಸ್ಟೆಬಿಲೈಸ್ ಮಾಡಿ ಮತ್ತು ಅದನ್ನು ಬೇರೆ ಏನು ಅದಕ್ಕೆ ಎಕ್ಸ್ಟ್ರಾ ಹೆಚ್ಚಿನ ಒಂದು ಚಿಕಿತ್ಸೆ ಬೇಕಾದರೆ ಅದಕ್ಕೆ ವ್ಯವಸ್ಥೆ ಮಾಡುವಂಥ ಒಂದು ವಾಗ್ದಾನವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅಲ್ಲಿ ರಿಹ್ಯಾಬಿಲಿಟೇಷನ್ ಬರುತ್ತೆ, ಮತ್ತು ಮೆಂಟಲ್ ಹೆಲ್ತ್ ಕೇರ್ ಬರುತ್ತೆ, ಮತ್ತು ಟ್ರೈನಿಂಗ್. ನಾನೀಗಾಗಲೇ ಹೇಳಿದಾಗೆ ನಿಮ್ಮಾನುಸಾರ ಒಂದು ಟ್ರೈನಿಂಗನ್ನು ಮಾಡುವಂಥ ಒಂದು ಅವಕಾಶ ನಮಗೆ ಸಿಗುತ್ತೆ. ಇಂಡೋ ಆಫ್ರಿಕನ್ ಪ್ರಾಜೆಕ್ಟ್ ಒಂದು ಬರ್ತಾ ಇದೆ. ಹಾಗೆ ಡಾಕ್ಟರ್ ಅನಂತರಾಮ್ ಶೆಟ್ಟಿಯವರು ಕೂಡ ಅದರ ಬಗ್ಗೆ ಒಂದು ಹೆಚ್ಚಿನ ಕಾಳಜಿನ ವಹಿಸ್ಕೊಂಡು ನಮಗೊಂದು ಟ್ರೈನಿಂಗಿಗೆ ಒಂದು ಹೆಲ್ಪ್ ಮಾಡುವಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡುವ ಒಂದು ಇದುಂಟು, ಆಶೆ ಉಂಟು. ಇದೆಲ್ಲ ಮಾಡ್ತಾ ಇರುವಾಗ ಇದಕ್ಕೆ ಒಂದು ಸುಮಾರು ನಿಮ್ಮ ಸಪೋರ್ಟ್ ಬೇಕಾಗುತ್ತೆ, ಜನರ ಒಂದು ಸಹಕಾರ ಬೇಕು ನಮಗೂ. ಅಂದರೆ ಇದು HR ಅಂದರೆ ಹ್ಯೂಮನ್ ರಿಸೋರ್ಸಸ್ ಕೂಡ ಬೇಕಾಗುತ್ತೆ. ಅದಕ್ಕೆ ನಾನು ಅಪಾಯಿಂಟ್ ಮಾಡುವಾಗ ಒಂದು ಧ್ಯೇಯನ ಇಟ್ಕೊಳ್ತೇನೆ. ಒಂದು ಅಫ್ಕೋರ್ಸ್ ಎಜುಕೇಷನ್, ಕ್ವಾಲಿಫಿಕೇಷನ್, ಪರ್ಫಾರ್ಮೆನ್ಸ್, ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಲೋಕಲ್ಲಿಗೆ ಹೆಚ್ಚು ಮಹತ್ವ ಕೊಡುವ ಒಂದು ಇರಾದೆ ಕೂಡ ನನ್ನ ಹತ್ರ ಉಂಟು. ಹಾಗಂತ ಲೋಕಲಿಗೆ ಕೊಡಬೇಕಂತ ಕೂಡಲೇ ಎಲ್ಲರೂ ನಾನು ಲೋಕಲೈಟ್ ನನಗೆ ಎಂಥ ಕೆಲಸ ಇದ್ದರೂ ಬೇಕು ಅಂತ ಹೇಳುವಂಥದ್ದಲ್ಲ. ಕ್ವಾಲಿಫಿಕೇಷನ್ ಬೇಕಾಗುತ್ತೆ. ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಮತ್ತು ಒಂದು
ಇದು ಪರ್ಫಾರ್ಮೆನ್ಸಿದ ಒಂದು ಏನುಂಟು, ಅದ್ರ ಜೊತೆಗೆ ಲೋಕಲ್ ಐಟಿಗೆ ಖಂಡಿತ ಒಂದು ಅವಕಾಶ ಕೊಡುವಂಥ ಒಂದು ಇರಾದೆ ಉಂಟು, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಮನಸ್ಸಿನ ಒಂದು ಬಿಲ್ಡಿಂಗ್ ಆಗ್ತಾ ಇರುವಾಗ ನಾನು ಯಾವಾಗಲೂ ಬರ್ತಾ ಇರ್ತಿದ್ದೆ. ಹಾಗೆ ಒಂದು ಆದಿತ್ಯವಾರ ಬೆಳಿಗ್ಗೆ ನಾನು ಉಮೇಶ್ ಶೆಟ್ಟಿಯವರು ಯಾವಾಗಲೂ ನಾವು ಬೆಳಿಗ್ಗೆ ಇರುವಾಗ ಉಮೇಶ್ ಶೆಟ್ಟಿಯವರು ಇದಕ್ಕೆ ನನಗೆ ಪ್ರೇರೇಪಣೆ ಕೊಟ್ಟದ್ದೇ, ಮನಸ್ಸಿನ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟದ್ದೇ ಉಮೇಶ್ ಶೆಟ್ಟಿಯವರು. ಇಲ್ಲಿ ನಾವು ಆಗ್ತದೆ ಇಲ್ಲವ ಅಂತ ಒಂದು ದ್ವಂದ್ವ ಇರುವಾಗ ಅಲ್ಲಿ ಪಕ್ಕದಲ್ಲಿ ಕರ್ಕೊಂಡು ಹೋದರು. ಅವರೊಟ್ಟಿಗೆ ನಾನು ಪ್ರಥಮ ಹೆಜ್ಜೆಯಲ್ಲಿ ಹಾಕಿ, ಉಮೇಶ್ ಇಲ್ಲಿ ಎಂತ ಮಾಡಲಿಕ್ಕೆ ಆಗ್ತದೆ, ಇದಿಷ್ಟು ಎತ್ತರ ಗುಡ್ಡ ಎಲ್ಲ ಇದೆಯಲ್ಲ, ಎಂತ ಮಾಡೋದು? ಇಲ್ಲ ಸರ್, ಮಾಡಲಿಕ್ಕೆ ಆಗ್ತದೆ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಮುಂದಾಳತ್ವದಲ್ಲಿ ಮಾಡಿದರು. ಅವರು ಮತ್ತು ಅರ್ಜುನ್ ಪೂಂಜಾ ಅವರು ಈಗ ಒಂದು ಒಳ್ಳೆಯ ಒಂದು ಬಿಲ್ಡಿಂಗನ್ನು ಒಂದು ಬಂದಿದೆ. ಇದು ಕಟ್ತಾ ಇರುವಾಗ ಒಂದು ದಿವಸ ಆದಿತ್ಯವಾರ ಬೆಳಿಗ್ಗೆ ನಾನು ಸುಚಿತ್ರ ಬರ್ತಾಯಿತ್ತು. ಬರುವಾಗ ನಮ್ಮ ಆಫೀಸ್ ಎದುರುಗಡೆ ತುಂಬ ಜನ ಸೇರಿದರು. ಉಮೇಶ್ ಒಂದು 1/4 ಗಂಟೆ ಮುಂಚೆ, ಸರ್ ನೀವು ಎಲ್ಲಿದ್ದೀರಿ? ನಾನು ಮನೆಯಿಂದ ಹೊರಡ್ತಾ ಇದ್ದೇನೆ. ಸರ್ ನೀವು ಬೇಗ ಬನ್ನಿ ಅಂತ ಹೇಳಿದೆ. ನಾವು ಕಾಯ್ತಾ ಇದ್ದೇವೆ ಹೇಳಿದೆ. ನಾನು ರೂಟೀನ್ ಮೀಟಿಂಗಿಗೆ ಕಾಯ್ತಾ ಇರ್ಬೋದು, ಬರ್ತಾ ಇದ್ದೇನೆ, ಆನ್ ದ ವೇ ಇದ್ದೇವೆ ಹೇಳಿದೆ. ಅಲ್ಲಿ ಹತ್ತಿರ ಬರುವಾಗ ತುಂಬ ಜನ ಸೇರಿಕೊಂಡಿದ್ದರು. ಇವರು ಕಾಂತಪ್ಪ ಶೆಟ್ಟಿಯವರನ್ನ ಹಿಡಿದು ಸುಮಾರು ಎಲ್ಲರೂ ಕೂಡ ಅಲ್ಲಿ ಜಮಾಯಿಸಿದರು. ನಾನು ಆ ಗುಂಪನ್ನು ನೋಡಿ ಹೇಳಿದೆ, ಸುಚಿತ್ರ, ಇದು ಏನೋ ಒಂದು ಗಲಾಟೆ ಆಗಿರಬೇಕು, ಏನೋ ಒಂದು ಪ್ರಮಾದ ಆಗಿದೆ ನಮ್ಮಲ್ಲಿ, ಇದು ಎಂತ ಎಲ್ಲ ಬಂದಿದ್ದಾರೆ, ಏನೋ ಸ್ವಲ್ಪ ಜಾಗ್ರತೆ. ಉಮೇಶ್ ಯಾಕೆ ನನಗೆ ಇದ್ರ ಬಗ್ಗೆ ಹೇಳಲಿಲ್ಲ ಅಂತ ನಾನೊಂದು ಆಲೋಚನೆ ಮಾಡಿ, ಇದು ಸ್ವಲ್ಪ ನಾವು ಕೂಲಾಗಿ ಒಳಗೆ ಹೋಗುವ ಅಂಥೇಳಿ ಹೋಗಿ ಅಲ್ಲಿ ಫಸ್ಟಿಗೆ ನಾವು ದೇವರಿಗೆ ಒಂದು ನಮಸ್ಕಾರ ಮಾಡಲಿಕ್ಕೆ ಉಂಟು. ಬಂದವ್ರನ್ನೆಲ್ಲ ನಾನು ಕೈ ಮುಗಿದು ಕೂತ್ಕೊಳ್ಳಿ ಅಂತ ಹೇಳಿ ಒಳಗೆ ಹೋದೆ. ನಮಸ್ಕಾರ ಮಾಡೋಕೆ ಉಮೇಶ್ ಬಂದು ಹೇಳಿದರು, ಸರ್ ನಾನೊಂದು ಎಲ್ಲ ಕರ್ಕೊಂಡು ಬಂದಿದ್ದೇನೆ, ಅವರು ಒಂದು ವಿಷಯ ಕೇಳ್ತಾರೆ, ನೀವು ಇಲ್ಲ ಅಂತ ಹೇಳಬೇಡಿ, ಇದು ನಿಮ್ಮಿಂದ ಆಗ್ತದೆ, ಇಲ್ಲ ಅಂತ ಹೇಳಬೇಡಿ. ಎಂತ ಉಮೇಶ್ ವಿಷಯ ಅಂತ? ವಿಷಯ ಅವರು ಹೇಳ್ತಾರೆ, ನಾನು ನಿಮ್ಮ ತಮ್ಮನ ಹಾಗೆ ನಾನು ಹೇಳ್ತೇನೆ, ನಾನು ಸರಿ ಮಾಡಿಕೊಡ್ತೇನೆ, ನೀವು ಇಲ್ಲ ಅಂತ ಹೇಳಬೇಡಿ ಅಂತ. ಅಯ್ಯೋ, ಅಂಥದ್ದು ಎಂಥ ದೊಡ್ಡ ತೊಂದರೆ ಆಗಿದೆ ಮಾರಾಯ. ಇಲ್ಲ ಸರ್, ತೊಂದರೆ ಅಂತಲ್ಲ, ಅವ್ರು ಹೇಳ್ತಾರೆ, ನೀವು ಕೇಳಿ ಅಂತ. ಆಯಿತು ಸರಿ, ಹಾಂ, ಹಾಗಾದರೆ ಏನು ದೊಡ್ಡ ತಪ್ಪೇನೂ ಆಗಲಿಲ್ಲಲ್ಲ, ಏನು ಗಲಾಟೇನಾಗಲಿಲ್ಲ ಅಂತ ಹೋಗಿ ನಾವು ಕೂತ್ಕೊಂಡು ವಿಷಯ ಪ್ರಸ್ತಾಪ ಮಾಡಿ ಕಾಂತಪ್ಪ ಶೆಟ್ಟಿಯವರು ಹೇಳಿದರು, ಹೀಗೀಗೆ ನಿಮ್ಮಲ್ಲಿ ಜಾಗದಲ್ಲಿ ಹೀಗೆ ನಮಗೊಂದು ಆಲೋಚನೆ ಉಂಟು ಹೀಗೆ ಮಾಡಲಿಕ್ಕೆ ಅಂತ. ಹಾಗೆ ಅನಿಸಿತು, ಒಬ್ಬ ಏನು ತೊಂದರೆ ಆಗಲಿಲ್ಲಲ್ಲ, ಬಚಾವ್. ಯಾಕಂದರೆ ಕಟ್ಟಡ ಕಟ್ಟುವಾಗೆಲ್ಲ ಒಂದು ಸಮಸ್ಯೆಗಳು ಬರೋದು ಸಾಮಾನ್ಯವೇ, ಆದರೆ ಹಾಗೇನು ಆಗಲಿಲ್ಲ ಅನ್ನುವಂಥದ್ದು ಒಂದು ಖುಷಿ ಆಯಿತು. ಹಾಗೆ ಮತ್ತು ವಿಷಯ ಎಲ್ಲ ಹೇಳಿದರು, ಹೀಗೆ ಪ್ರಸ್ತಾವನೆ ಉಂಟು, ಮಾಡಬೇಕು, ನೀವು ಸ್ವಲ್ಪ ಜಾಗ ಕೊಟ್ಟು ಉಳಿದ ಜಾಗವನ್ನು ನಾವು ತಗೊಳ್ತೇವೆ, ನಾವು ಅದನ್ನು ಹಂಚಿ ದೇವರಿಗೆ ಬೇಕಾಗುವಂಥ ಜಾಗವನ್ನು ನೀವು ಕೊಡಬೇಕು ಹೇಳಿದರು. ಅದು ಒಂದು ನನಗೆ ಪುಣ್ಯ ಅಂತ ಅನಿಸಿತು. ಆದರೂ ಕೂಡ ನಾನೊಂದು ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ಹೇಳಿದರೆ, ನಾನು ಇದನ್ನು ಮಾರಿ ಅದನ್ನು ಆಸ್ಪತ್ರೆ ಕಟ್ಟಬೇಕು, ಸ್ವಲ್ಪ ಅದಕ್ಕೆ ಹೆಲ್ಪ್ ಆಗಬಹುದಂತ ಒಂದು ಕ್ಯಾಲ್ಕುಲೇಷನ್ ಇತ್ತು. ಆ ಕ್ಯಾಲ್ಕುಲೇಷನಲ್ಲಿ ನನಗೆ ಕಮ್ಮಿ ಆಗ್ತದಲ್ಲ ಅಂತೇನೋ ಅದು ಒಂದು ಕಮರ್ಷಿಯಲ್ ಇರ್ಬೋದು, ಅದು ಆವಾಗ ಹಾಗಿತ್ತು. ಈಗ ಎನಿಸುವಾಗ ಅಷ್ಟು ತುಂಬ ಅದು ಸಿಲ್ಲಿ ಅಂತ ಕಾಣ್ತದೆ. ಆದರೂ ಹೇಳಿದೆ, ನಂಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತೇಳಿ ಹೇಳಿ ಉಮೇಶ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದೆ. ದೇವರೇ ಇದನ್ನು ಕೇಳುವಾಗ ಈ ಥರದ ಭಾಗ್ಯ ಯಾರಿಗೆ ಬರ್ತದೆ? ದೇವರೇ ಈ ಒಂದು ನನ್ನ ಸನ್ನಿಧಿಯಲ್ಲಿ ನಿಮ್ಮ ಒಂದು ಏನು ಕಸ್ಟೋಡಿಯಲ್ ಕ್ಯಾರಲ್ಲಿ ನಮ್ಮ ಒಂದು ದೇವಸ್ಥಾನ ಬರುತ್ತೆ ಅಂತೇಳಿ ಹೇಳುವಾಗ ಅದು ನನ್ನ ಭಾಗ್ಯ ಅಂತ ಎಣಿಸ್ಕೊಂಡು ನಾನು ಈ ಒಂದು ಸ್ಥಳದಲ್ಲಿ ದೇವಸ್ಥಾನ ಬರುವುದು, 2 ದೇವಸ್ಥಾನ, ಒಂದಲ್ಲ, ಆಂಜನೇಯ ಮತ್ತು ಗಣಪತಿ 2 ದೇವಸ್ಥಾನ ಬರುವಂಥದ್ದು ನನ್ನ ಒಂದು ಭಾಗ್ಯ. ಈ ಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಒಂದು ಪುಣ್ಯ ಅಂತ ಎಣಿಸ್ಕೊಳ್ತೇನೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದಕ್ಕೆ ಕಾರಣೀಕರ್ತರಾದ್ದು ನಾನು ಬೇರೆ ಯಾರನ್ನು ನಾನು ಫಸ್ಟ್ ಅಂತ ಹಾಗೆ ಅಲ್ಲ, ಎಲ್ಲರೂ ಅದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅದರಲ್ಲೂ ಕೂಡ ಬರ್ಕೆ ಉಮೇಶ್ ಶೆಟ್ಟಿ ನನಗೆ ತಮ್ಮ ಅಂತಲೇ ಹೇಳ್ಬೋದು. ನನಗೆ ತಮ್ಮಂದಿರಿಲ್ಲ, ನಾನು ಎಂಡ್ ಜನರಲ್, ನಾನು ಲಾಸ್ಟ್. ಹಾಗೆ ಅವರು ನನ್ನ ತಮ್ಮ. ಹಾಗೆ ಅವರೊಂದು ಎಷ್ಟು ಪುಣ್ಯವಂತರು, ಅವರು ಎಷ್ಟು ಪುಣ್ಯ ಮಾಡಿದ ಒಂದು 2 ದೇವಸ್ಥಾನ ಕಟ್ಟಲಿಕ್ಕೆ ಎಷ್ಟು ಕಾರಣೀಕರ್ತರಾಗಿದ್ದಾರೆ. ಉಮೇಶ್, ಯು ಆರ್ ರಿಯಲಿ ನೀ ಪುಣ್ಯವಂತ. ನಿನ್ನನ್ನು ಹಡ್ದ ಅಮ್ಮ ಎಷ್ಟು ಪುಣ್ಯವಂತರು, ನಿನ್ನ ಕೈ ಹಿಡಿದ ಹೆಂಡತಿ ಅಖಿಲ ಎಷ್ಟು ಪುಣ್ಯವಂತರು, ಮಕ್ಕಳು ಎಷ್ಟು ಪುಣ್ಯವಂತರು, ನಾವೆಲ್ಲರೂ ಎಷ್ಟು ಪುಣ್ಯವಂತರು. ಉಮೇಶ್ ಒಂದು ನಿಮಿಷ, ಒಂದು ಸೆಕೆಂಡ್ ಮೇಲೆ ಬನ್ನಿ, 1 ಸೆಕೆಂಡ್. ಉಮೇಶ್ ಎಲ್ಲಿದ್ದೀರಿ?
ಒಂದು ಸೆಕೆಂಡ್. ಅವರು ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರ್ತಾರೆ, ಎಲ್ಲೂ ಮುಂದೆ ಬರುವುದಿಲ್ಲ. ಆದರೆ ಹಿಂದಿನಿಂದ ಎಲ್ಲ ಅವರು ಉಮೇಶ್ ಬರ್ಕೆ ಉಮೇಶ್ ಅಡಿ, ಒಂದು ನಿಮಿಷ, ಒಂದೇ ಸೆಕೆಂಡಿಗೆ. ಇಂಥ ಒಂದು ಪುಣ್ಯ ಎಲ್ಲರಿಗೂ ಸಿಕ್ಕುವುದಿಲ್ಲ. ಈ ಪುಣ್ಯ ನನಗೆ ಆ ಭಾಗ್ಯವನ್ನು ಉಮೇಶನ ಮೂಲಕ, ಅದು ನಾನು ಹೇಳೋದು, ಉಮೇಶ್ ನಿನ್ನ ಒಂದು ಶಕ್ತಿ ಏನುಂಟು ಅದು ಯಾವಾಗಲೂ ಕೂಡ ಆನೆ ಬಲದ ಶಕ್ತಿಯು ಫಿಸಿಕಲಿ ಹೌದು. ಹಾಗೂ ಒಂದು ಇಲ್ಲಿ ಮೇಲೆ ಬನ್ನಿ ಒಂದು ಅದೇ ಒಂದು ಹಗ್ ಮಾಡಬೇಕು. ಉಮೇಶ್ ಇದು ಉಮೇಶಿಗೆ ಇದೆಲ್ಲ ಆಗೋದಿಲ್ಲ. ಅವರು ಯಾವಾಗಲೂ ಹೇಳೋದು ನನಗೆ ಎಂಬರಾಸ್ ಆಗ್ತದೆ, ನೀವು ಹಾಗೆ ಮಾಡಬೇಡಿ ಅಂತ. ಆದರೆ ಈ ಒಂದು ಖುಷಿಯ ವಿಚಾರ ನನಗೆ ಯಾವಾಗಲೂ ಹಂಚ್ಕೊಳ್ಬೇಕಾಗುತ್ತೆ. ಅದರಿಂದ ಇದೊಂದು ಅವಕಾಶ ನಮ್ಗೆ ಸಿಕ್ಕಿದೆ. ಹಾಗೆ ಈ ಜಾಗ ಅನ್ನುವಂಥದ್ದು ನನಗೆ ಈಗಾಗಲೇ ಹೇಳಿದ್ದು, ನಾವೊಂದು ಒಗ್ಗಟ್ಟು ಬೇಕು, ಎಲ್ಲವೂ ನಮ್ಮ ಒಂದು ಸಮಾಜ ಅದು ವಿಶಾಲ ಆಗಿರಬೇಕು, ಇದಕ್ಕೆ ಎಲ್ಲರ ಒಂದು ಸಹಕಾರ ಇರುತ್ತೆ ಅನ್ನುವಂಥಕ್ಕೆ ಇದೊಂದು ನಿದರ್ಶನ. ಇದು ಈ ಜಾಗ ಮುಂಚೆ ನಾವು ತಗೊಳ್ಳುವಾಗ ಇವರು ವಿಟ್ಟಮ್ಮ ಇಲ್ಲಿ ಪಕ್ಕದಲ್ಲಿದ್ದರು, ಅವರು ವಿಶ್ವನಾಥ್ ಅವ್ರ ತಾಯಿ, ಅವರ ಒಂದು ಫ್ಯಾಮಿಲಿಯಿಂದ ನಾವು ತಗೊಂಡದ್ದು. ಇದು ಅರ್ಧ ಜಾಗ. ಇನ್ನರ್ಧ ಜಾಗ ಅಬ್ದುಲ್ ಕರೀಮ್ ಅಂತ ಅವರದ್ದು. ಬಹುಶಃ ಟ್ರಸ್ಟಿನವರು ಅವ್ರನ್ನ ಅಪ್ರೋಚ್ ಮಾಡಿದ್ದು ದೇವಸ್ಥಾನಕ್ಕಂತೂ ಕೊಡದೇ ಇದ್ದಿದ್ರೆ ಗೊತ್ತಿಲ್ಲ ನನಗೆ. ನಮ್ಮ ಮೂಲಕ ಇದು ದೇವಸ್ಥಾನಕ್ಕೆ ಒಂದು ಬಂದದ್ದು ಅದು ಒಂದು ಕಾಕತಾಳೀಯ ಅಂತ ಹೇಳ್ಬೋದು. ಇದು ಕೂಡ ನಾವು ಒಂದು ಟ್ರಸ್ಟ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿದ ಕಾರಣ ದುಳಿತು. ಒಂದು ವೇಳೆ ನಮ್ಮ ಯಾರಾದರೂ ಇಂಡಿವಿಜುವಲ್ ಹೆಸರಲ್ಲಿ ಮಾಡಿದ್ದಿದ್ರೆ ನನ್ನ ಒಂದು ಅಗತ್ಯಕ್ಕೆ ಯಾವಾಗಲೂ ಮಾರಿಬಿಡ್ತಿದ್ದೋ ಏನೋ. ಆದರೆ ಟ್ರಸ್ಟ್ ಹೆಸರಲ್ಲಿದ್ದರೆ ಅದು ಇನ್ನೊಂದು ಟ್ರಸ್ಟಿಗೆ ಮಾತ್ರ ಮಾಡಲಿಕ್ಕೆ ಆಗ್ತದೆ, ಅದೊಂದು ರೂಲ್ಸ್. ಆ ರೂಲ್ಸ್ಗೋಸ್ಕರ ಇದು ಹೀಗೆ ಉಳಿತು. ಯಾಕಂದರೆ ಆಂಜನೇಯನ ಅದು ಆ ಒಂದು ಅಷ್ಟು ಒಂದು ಅದಕ್ಕೆ ಅವನದೊಂದು ಇಚ್ಛೆ ಹಾಗೆ ಇತ್ತು. ಆದ್ದರಿಂದ ಈ ದಿವಸ ಇದು ಸಾಕಾರ ಆಗಿದೆ. ಇದು ಒಂದು ದೇವಸ್ಥಾನ, ಆಂಜನೇಯ ದೇವಸ್ಥಾನ ಬಂದು ಅದೊಂದು ನಾಡಿಗೆ ಆದಷ್ಟು ಬೇಗ ಒಂದು ನಮ್ಮ ಒಂದು ಎಲ್ಲರ ಒಂದು ತನುಧನ ಮನದ ಒಂದು ಇದರಿಂದ ಅದು ಆದಷ್ಟು ಬೇಗ ನಿರ್ಮಾಣ ಆಗಲಿ, ಅದರಿಂದ ಸಮಾಜಕ್ಕೆ ಒಳಿತಾಗಲಿ, ಒಂದು ನಮ್ಮ ಸಮಾಜ ಅದರಿಂದಾಗಿ ಒಂದು ಶಕ್ತಿಯುತವಾಗಲಿ ಅಂತೇಳಿ ಒಂದು ಅದಕ್ಕೊಂದು ಅವಕಾಶ ಆಗುತ್ತೆ. ಇದಕ್ಕೆಲ್ಲ ನೀವೊಂದು ಸಹಕಾರ ಮಾಡಿ ಆದಷ್ಟು ಬೇಗ ದೇವಸ್ಥಾನ ಬರಲಿ ಅಂತೇಳಿ ಒಂದು ಹಾರೈಸ್ತಾ, ಇದೆಲ್ಲ ನಾವೊಂದು ಪುಣ್ಯದ ಕೆಲಸಕ್ಕೆ ನಾವು ಭಾಗಿಯಾಗಿದ್ದೇವೆ. ಈ ಒಂದು ನಿನ್ನೆ ಒಂದು ರಾಮನಾಮ ತಾರಕ ಯಜ್ಞದ ಒಂದು ಕೂಡ ಅದಕ್ಕೆ ನಾವು ಭಾಗಿಯಾಗಿ ನಮಗೆಲ್ಲ ಪುಣ್ಯ ಸಿಕ್ಕುವಂಥ ಒಂದು ಅವಕಾಶ ಸಿಕ್ಕಿದೆ. ಇದು ನಾವೆಷ್ಟೊಂದು ಪುಣ್ಯವಂತರು, ನಾವು ಭಾಗ್ಯವಂತರು ಅಂತೇಳಿ ಕಾಂತಪ್ಪ ಶೆಟ್ಟರು ಹೇಳಿದ್ದಕ್ಕೆ ನಾನೊಂದು ಪೂರ್ಣ ಸಹಮತದ ಧ್ವನಿ ಕೂಡಿಸಿ ನಾವೆಲ್ಲರೂ ಕೂಡ ಆ ಒಂದು ಧ್ಯೇಯ ಏನುಂಟು ಅದನ್ನು ಮಾಡುವ ಅಂತ ಒಂದು ಪ್ರತಿಜ್ಞೆ ಮಾಡ್ತಾ, ಅದಕ್ಕೆಲ್ಲ ಆಂಜನೇಯನ ಕೃಪೆ ಇರಲಿ ಅಂತೇಳಿ ಹೇಳಿ, ಜೈ ಹನುಮಾನ್ ಜೈ ಶ್ರೀರಾಮ್ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ ರವೀಶ್ ತುಂಗರಿಗೆ. ಇವತ್ತಿನ ಧಾರ್ಮಿಕ ಸಭೆಯ ಇನ್ನೋರ್ವ ಮುಖ್ಯ ಅತಿಥಿ ಪರಂಗಿಪೇಟೆಯ ಚೌಟ ಇಂಡಿಯನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ನ ಮಾಲೀಕ ಶ್ರೀಯುತ ಜಗನ್ನಾಥ್ ಚೌಟಮಾಣಿ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವಂಥ ಗಣ್ಯರೇ, ವೇದಿಕೆಯ ಕೆಳಭಾಗದಲ್ಲಿರುವಂಥ ಸಜ್ಜನ ಭಕ್ತ ಮಹಾಶಯರೇ, ನಾವೆಲ್ಲ ಇವತ್ತೊಂದು ಸಾರ್ಥಕ ಒಂದು ಬದುಕಿನ ವ್ಯವಸ್ಥೆಯ ಅಡಿಯಲ್ಲಿ ನಾವಿದ್ದೀವಿ. ಡಾಕ್ಟ್ರಿಗೆ 5 ನಿಮಿಷ ಹೇಳಿದರು, ನನಗೆ ಟೈಮೇ ಹೇಳಲಿಲ್ಲ ಮಾತಾಡಲಿಕ್ಕೆ, ಆದರೆ ಕಿವಿಯಲ್ಲಿ ಬಂದು ಹೇಳಿದರು ನನಗೆ 5 ನಿಮಿಷ ಅಂತೇಳಿ. ಆದರೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾವೆಲ್ಲರೂ ಒಂದು ಪಂಚಭೂತ ತತ್ವ ವ್ಯವಸ್ಥೆಯ ಅಡಿಯಲ್ಲಿ ನಾವೆಲ್ಲ ಹುಟ್ಟಿ ಬಂದವರು, ಭಕ್ತ ಇರುವವರು. ನಾವು ಎಲ್ಲೋ ಇದ್ದೆವು, ಹೇಗೋ ಇಲ್ಲಿಗೆ ಬಂದಿದ್ದೇವೆ, ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಯಾರ ತಂದೆ ತಾಯಿಯ ಮಕ್ಕಳಾಗಿ ಹುಡ್ಬೇಕಂತೇಳಿಯೇ ನಮಗೆ ಗೊತ್ತಿರುವುದಿಲ್ಲ. ಇದೆಲ್ಲ ಪೂರ್ವ ನಿರ್ಧರಿತವಾದಂಥ ವಿಷಯ. ಇದೆಲ್ಲ ಇಲ್ಲಿ ಈ ರೀತಿ ಆಗಬೇಕಿತ್ತು, ನಾವು ಬದುಕಿನಲ್ಲಿ ಏನೆಲ್ಲ ಮಾಡ್ತಾ ಇದ್ದೇವೆ, ಇದೆಲ್ಲ ಪೂರ್ವ ನಿರ್ಧರಿತ ವಿಷಯ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ.
ಆದರೆ ಒಂದು ಇಂಥ ಕಾರ್ಯಕ್ರಮಗಳು ಆಗಬೇಕಿದ್ರೆ ನಾನು ನನ್ನದು ಅನ್ನುವಂಥ ಭಾವನೆ ಇದ್ದರೆ ಅದು ಯಾವಾಗಲೂ ಆಗುವುದಿಲ್ಲ. ನಮ್ಮ ಭಾವನೆಗಳು ಏನಿದೆ ಅಂತ ಹೇಳಿದರೆ, ನಂದಲ್ಲ, ನಾನು ಬರುವಾಗ ತರಲಿಲ್ಲ, ನಾನು ಹೋಗುವಾಗ ಕೊಂಡೋಗುವುದಿಲ್ಲ, ಇದೆಲ್ಲ ಇಲ್ಲಿಂದಲೇ ನನಗೆ ಸಿಕ್ಕಿದೆ, ಇದು ನಾನು ಇಲ್ಲೇ ಬಿಟ್ಟು ಹೋಗುವ ಅನ್ನುವಂಥ ಭಾವನೆ ಬಂದು ನಾವು ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ತಥಾಸ್ತು ಅಂತಾನೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಂಥ ವಿಚಾರ. ಅದು ಇಲ್ಲಿ ನಮಗೆ ಅನಾವರಣವನ್ನು ನಾವು ಕಣ್ಣಲ್ಲಿ ಕಾಣ್ತಾ ಇದ್ದೇವೆ, ಕಿವಿಯಲ್ಲಿ ಕೇಳ್ತಾ ಇದ್ದೇವೆ. ಈಗ ನಡೆಯುತ್ತಿರುವಂಥ ಈ ವೇದಿಕೆಯಲ್ಲಿ ನಡೆಯುತ್ತಿರುವಂಥ ವ್ಯವಸ್ಥೆಯಲ್ಲೇ ನಾವು ಅದನ್ನು ಕಣ್ತುಂಬ ನೋಡ್ತಾ ಇದ್ದೀವಿ. ಅದೇ ರೀತಿ ನಾನು ನನ್ನದು ಅನ್ನೋಂಥ ರೀತಿಯಲ್ಲಿ ನಮಗೆ ಆಗೋದಿಲ್ಲ ಅಂತಾದರೂ, ನಾವು ನನ್ನದಲ್ಲ ಅಂತಾದರೂ ನಾವು ಕೈಕಟ್ಟಿ ಕುಳಿತರೆ ಯಾವುದು ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿ ಸಹ ಬುದ್ಧಿಜೀವಿಗಳು ಹೇಳಿದ್ದಾರೆ. ನಾವು ಆಗೋದಿಲ್ಲ ಅಂತೇಳಿ ಕೂತ್ಕೊಂಡ್ರೆ ಯಾವುದನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಸಹ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲಿಯ ರವೀಶ್ ತುಂಗರು, ಎಲ್ಲಿಯ ಬರ್ಕೆ ಉಮೇಶ್ ಶೆಟ್ಟರು, ಅವರೆಲ್ಲ ಒಟ್ಟಾಗಿದ್ದು ಹೇಗೆ ಅನ್ನುವಂಥದ್ದು ಪೂರ್ವ ನಿರ್ಧರಿತಂಥ ವಿಷಯ. ನಾವು ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ನೋಡಿ, ಡಾಕ್ಟ್ರು ಒಂದು ಮನೋರೋಗ ತಜ್ಞರು. ಹುಟ್ಟುವಾಗ ಏನು ಅವರು ಮನೋರೋಗ ತಜ್ಞರಾಗ್ತಾರೆ ಅಂತೇಳಿ ಗೊತ್ತಿರಲಿಲ್ಲ. ಅವರ ಆಯ್ಕೆ ರೋಗ ತಜ್ಞರು ಅನ್ನುವಂಥ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದು ದೈವ ಇಚ್ಛೆ. ಅವರು ಎಲ್ಲರ ಮನಸ್ಸನ್ನು ತಿಳ್ಕೊಂಡಿದ್ದಾರೆ. ಆಂಜನೇಯನ ಮನಸ್ಸನ್ನು ತಿಳ್ಕೊಂಡಿದ್ದಾರೆ, ಆಂಜನೇಯನ ಭಕ್ತನ ಮನಸ್ಸನ್ನು ಸಹ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡದ್ರಿಂದ ಅವರು ಆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವರು ಸಾರ್ಥಕತೆಯನ್ನು ಕಂಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದರ ಜೊತೆಗೆ ನೋಡಿ, ನಾವೆಲ್ಲ ತಿಳ್ಕೊಂಡವರು ಒಂದು ಕಾರ್ಯಕ್ರಮವನ್ನು, ಒಂದು ಪೂಜೆಯನ್ನು, ಒಂದು ವ್ಯವಸ್ಥೆಯನ್ನು ಮಾಡುವಾಗ ಅಲ್ಲಿ ಒಂದು ಬ್ರಹ್ಮಾರ್ಪಣೆ ಬಿಡುವಂಥ ಒಂದು ವ್ಯವಸ್ಥೆ ಇರುತ್ತೆ. ಆಗ ಅರ್ಚಕರು ಏನು ಕರೀತಾರೆ ಅಂತ ಹೇಳಿದರೆ, ಆ ಗಂಡ ಹೆಂಡತಿ ಇಬ್ಬರು ಬನ್ನಿ ಅಂತ. ಅವರು ಬರುವಾಗ ನೋಡಿ, ಮೀಟಿಂಗ್ಗೆ ಬರುವಾಗ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಾರೆ, ಇವತ್ತು ಕಾರ್ಯಕ್ರಮಕ್ಕೆ ಬರುವಾಗ ಹೆಂಡತಿಯನ್ನು ಕುಟುಂಬ ಸಮೇತ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಈ ದೇವಸ್ಥಾನಕ್ಕೆ ಕೊಡುವಂಥ ಆ ಜಾಗವನ್ನು, ಅವರ ಎಲ್ಲ ವ್ಯವಸ್ಥೆಯನ್ನು ಅವರು ಮನಪೂರ್ವಕವಾಗಿ ದಾನ ಮಾಡಿದ್ದಾರೆ ಅನ್ನುವಂಥದ್ದು ಸಹ ನಮಗೆ ಇಲ್ಲಿ ಸಾರ್ಥಕತೆಯನ್ನು ತೋರಿಸ್ತಾ ಇದೆ. ಅದರ ಜೊತೆಗೆ ನಾವು ಇಲ್ಲಿ ಹನುಮಂತ ದೇವರ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ. ಆದರೆ ಹನುಮಂತ ದೇವರದ್ದು ಹೇಗೆ ಅನ್ನುವಂಥದ್ದನ್ನು ಸಹ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಸಹ ನೀವು ಸಾರ್ಥಕತೆಯನ್ನು ತೋರಿಸಿಕೊಟ್ರಿ. ಹನುಮಂತ ಭಕ್ತಿಗೆ ಮುಖ್ಯ, ಶೌರ್ಯಕ್ಕೆ ಮುಖ್ಯ, ತಾಳ್ಮೆಗೆ ಮುಖ್ಯ, ಮುಗ್ಧತೆಗೆ ಮುಖ್ಯ ಹನುಮಂತ. ಅಂದರೆ ಹನುಮಂತನಿಗೆ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನು ಹನುಮಂತನಿಗೇ ಗೊತ್ತಿರಲಿಲ್ಲ ಅಂತೆ. ಸಾಗರೋಲ್ಲಂಘನೆ ಮಾಡಬೇಕಿದ್ರೆ ನನಗೆ ಆಗೋದಿಲ್ಲ ಅಂತೇಳಿ ಹನುಮಂತ ಹೇಳುವಾಗ ಶ್ರೀರಾಮ ಹೇಳಿದ್ರಂತೆ, ಇಲ್ಲ ಜಯ ಶ್ರೀರಾಮ ಅಂತ ಹೇಳಿ ನೀನು ಮಾಡು ಅಂತೇಳಿ. ಆ ಆ ನಂಬಿಕೆಯ ಮೇಲೆ ಅವ ಸಾಗರೋಲ್ಲಂಘನವನ್ನು ಮಾಡಿದ್ದಾನೆ, ಪರ್ವತವನ್ನು ತಂದಿದ್ದಾನೆ, ಏನೆಲ್ಲ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕಥೆಯನ್ನು ನಾವು ಕೇಳಿದ್ದೀವಿ. ಅವ ಭಕ್ತಿಗೆ ಯಾವ ರೀತಿ ಇದ್ದ ಅನ್ನುವಂಥದ್ದನ್ನು ನಾವು ಕಥೆಯಲ್ಲಿ ಕೇಳಿದ್ದೀವಿ. ಅದನ್ನು ಎಲ್ಲ ಆ ಪುರಾಣಗಳು, ವೇದಗಳು ಎಲ್ಲರೂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ನಾವು ಹನುಮಂತನನ್ನು ನಾವು ಇವತ್ತು ದೇವಸ್ಥಾನವನ್ನು ಕಟ್ಟಿ ಆರಾಧನೆ ಮಾಡಿಕೊಂಡು, ಒಬ್ಬ ಭಕ್ತ ದೇವರಾದ್ದು ಹೇಗೆ, ನಾವು ಭಕ್ತರು ಅವನ ದೇವಸ್ಥಾನವನ್ನು ಕಟ್ಟಿ ಹೇಗೆ ನಾವು ದೇವರ ಆ ಒಂದು ಗುಣವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಸಹ ಇಲ್ಲಿ ಅನಾವರಣ ಆಯಿತು ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ಬೇಕು. ಅದರ ಜೊತೆಗೆ ನೀವು ವೈದ್ಯರಾಗಿದ್ದುಕೊಂಡು ನಿಮ್ಮೊಬ್ಬ ಮಿತ್ರ ಇಲ್ಲಾಂದರೆ ಒಂದು ವ್ಯಾಪಾರಿ ಮನೋಭಾವದಲ್ಲಿ ಬಂದಿದ್ದರೂ ನೀವು ವೇದಿಕೆಗೆ ಕರೆದು ಆ ರಾಮ ಮತ್ತು ಹನುಮಂತ ಯಾವ ರೀತಿ ಆಲಿಂಗನವನ್ನು ಮಾಡಿದರು ಅದೇ ರೀತಿ ನೀವು ಮಾಡಿ ತೋರಿಸಿದ್ದೀರಿ. ಅದು ಏನಂತ ಹೇಳಿದರೆ, ನಿಮಗೆ ಆ ಮನಸ್ಸನ್ನೆಲ್ಲ ಕೊಟ್ಟದ್ದು ಯಾರು ಅಂತ ಹೇಳಿದರೆ ಆ ಹನುಮಾನ್. ಯಾವುದು ಇದನ್ನೆಲ್ಲ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಈಗ ದೇವಸ್ಥಾನವನ್ನು ಒಂದು ಲೆಕ್ಕದಲ್ಲಿ ಕಟ್ಟಿಯಾಗಿದೆ, ಇನ್ನೊಂದು ಲೆಕ್ಕದಲ್ಲಿ ಕಟ್ಟಲಿಕ್ಕೆ ಬಾಕಿ ಉಂಟು. ಒಳ್ಳೆ ಚಿತ್ರ ನೋಡಿದರೆ ದೇವಸ್ಥಾನ ಕಟ್ಟಿಯಾಗಿದೆ. ಯಾರು ಕಟ್ಟಿದ್ದಾರೆ? ಹನುಮಂತ ಕಟ್ಟಿಯಾಗಿದೆ. ಆ ಹನುಮಂತನ
ಯಾವ ರೀತಿ ಜ್ಞಾನವನ್ನು ಕೊಟ್ಟಿದ್ದಾರ ಅದನ್ನು ಶಿಲ್ಪಿ ಬೆದರಡ್ಕ ಕಾರಂತರು ಕಟ್ಟಿ ಆಗಿದೆ. ಅವರ ಲೆಕ್ಕದಲ್ಲಿ ಈ ಜಾಗದಲ್ಲಿ ಆಗುವಂಥ ದೇವಸ್ಥಾನದ ನಕ್ಷೆ ರೂಪುರೇಖೆಗಳೆಲ್ಲ ಆಗಿ ಈ ದೇವಸ್ಥಾನ ಈ ರೀತಿ ಬರ್ತದೆ ಅನ್ನುವುದನ್ನು ಹನುಮಂತ ಅವರ ರೀತಿಯಲ್ಲಿ ಮಾಡಿ ಆಗಿದೆ. ಆದರೆ ಅದಕ್ಕೆಲ್ಲ ಸಾಕಾರಗೊಳ್ಬೇಕಿದ್ರೆ, ಅದು ನಮ್ಮ ಕಣ್ಣಿಗೆ ನಿಜ ರೂಪದಲ್ಲಿ ಕಾಣಬೇಕಿದ್ರೆ ನಾವೆಲ್ಲ ಭಕ್ತರು ಕಟ್ಟಬೇಕಾಗುತ್ತೆ. ಅದನ್ನು ದೇವರ ಮನಸ್ಸಲ್ಲಿದ್ದದ್ದು ಶಿಲ್ಪಿಗೆ ಕೊಟ್ಟಿದ್ದಾರೆ, ಶಿಲ್ಪಿ ನಮಗೆ ಕೊಟ್ಟಿದ್ದಾರೆ. ಇನ್ನು ನಾವೆಲ್ಲ ಭಕ್ತರು ಸೇರಿ ಆ ದೇವಸ್ಥಾನವನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಕಟ್ಟಬೇಕಾಗುತ್ತೆ. ಅದಕ್ಕೆ ನಾವೆಲ್ಲ ಭಾಗಿಗಳಾಗೋಣ, ಕಟ್ಟೋಣ. ಭಕ್ತಿಯ, ಶ್ರದ್ಧೆಯ, ಮುಗ್ಧತೆಯ ಕೇಂದ್ರ ಆಗಲಿ, ನಾವೆಲ್ಲ ಭಾಗ್ಯವಂತರಾಗೋಣ ಅನ್ನುವಂಥದ್ದನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನಾನು ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ಜಗನ್ನಾಥ್ ಚೌಟ ಇವರಿಗೆ. ಇವತ್ತಿನ ಧಾರ್ಮಿಕ ಸಭೆಯ ಇನ್ನೋರ್ವ ಮುಖ್ಯ ಅತಿಥಿ ಲಂಡನ್ನ ಕಿಂಗ್ಸ್ ರಾಯಲ್ ಮೆಡಿಕಲ್ ಕಾಲೇಜಿನ ಪ್ರಖ್ಯಾತ ವೈದ್ಯರು ಡಾಕ್ಟರ್ ಅನಂತ್ ರಾಮ್ ಶೆಟ್ಟಿ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಮಹಾಗಣ್ಯರೇ, ಇವತ್ತೊಂದು ನಮ್ಮ ಅತಿ ಶುಭದ ದಿನ. ಅಲ್ಲದೆ ಇದೊಂದು ಬಹಳ ಹೆಮ್ಮೆಯ ದಿನ ಮಾತ್ರ ನಮಗೆ. ನಿಮ್ಮೆಲ್ಲರೊಂದು ಮೀಟ್ ಆಗೋದು. ನಾನು ನಿಮ್ಮ ಅಳಿಯ, ಕುಂದಾಪುರದಿಂದ ಬಂದವನು, ಆದರೆ ತುಳು ಪಾತ್ರ ಬರ್ಪುಂಡಂಕ ಬಕ ನಮ್ಮ ತುಂಗನವರು ನನಗೆ ಹೇಳಿದರು, ನಿಮ್ಮ ಹೆಂಡತಿ ಮನೆ ಪಕ್ಕದಲ್ಲಿರೋದು, ನೀವು ಬರಬೇಕಂತ. ನನಗೆ ಎಷ್ಟು ಟೈಮ್ ಕೊಡಲಿಲ್ಲ ಮಾತಾಡಲಿಕ್ಕೆ. ನಾನು ಒಂದೇ ಒಂದು ಹೇಳ್ತೀನಿ ನಿಮಗೆ, ಅಂದರೆ ಇವತ್ತಿನಂತೂ ಶುಭ ಸಮಾರಂಭ. ಇದು ಒಂದು ದೇವಸ್ಥಾನಕ್ಕೆ ಫೌಂಡೇಶನ್ ಸ್ಟೋನ್ ಹಾಕೋದು, ಅದು ಒಂದು ಮಹಾ ಯೋಗ್ಯ. ಅದರ ಮೇಲೆ ಸ್ವಾಮಿಯವರನ್ನು ನೋಡೋದು ಇನ್ನೊಂದು ಯೋಗ್ಯ. ನಾನು ಅವ್ರು ಹೇಳೋದು 3 ಮಾತ್ರ ನಿಮಗೆ ಹೇಳ್ತಿದ್ದೇನೆ. ಅಂದರೆ ನಿಮಗೆ ಯಾಕೆ ಗೊತ್ತಾಗಲಿಕ್ಕಿಲ್ಲ. ಇದು ನಾನು ಇಂಗ್ಲೆಂಡಲ್ಲಿದ್ದು ಒಂದು 35 ವರ್ಷ ಆಯಿತು. ಯಾರಾದರೂ ಕೇಳಿದರೆ ನಿಮಗೆ ಆಸ್ಪತ್ರೆ ಮತ್ತು ನಿಮಗೆ ವೈಜ್ಞಾನಿಕ ಇದು ಬಿಟ್ಟರೆ ನಿಮಗೆ ಇನ್ನೇನು ಬೇಕಂತ ಕೇಳಿದರೆ ನಮ್ಮ ಆನ್ಸರ್ ಅಂದರೆ ಸಿಂಪಲ್ಲಾಗಿ ದೇವಸ್ಥಾನ ಅಂತೀವಿ. ಇವ್ರಿಗೆ ಯಾಕಪ್ಪ ದೇವಸ್ಥಾನ, ಈ ಮನೆಯಲ್ಲಿ ಕೂತ್ಕೊಳ್ಳು ಪೂಜೆ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳ್ತಿದ್ದೇವೆ. ಒಂದಂದರೆ ಅವ್ರು ಹೇಳಿದಾಗೇ ಮಕ್ಕಳನ್ನು ಕಳಿಸಿಕೊಡಿ, ಯು ಸೆಂಡ್ ದೆಮ್ ಟು ದಿ ಎಜುಕೇಷನ್. ಬಟ್ ಆದರೆ ಅವ್ರಿಗೆ ವಾಪಸ್ ಬರುವಂತೆ ಮಾಡಿ. ನನಗೆ ಹೇಳ್ಬೋದು, ನೀನು ಯಾಕೆ ಬರಲಿಲ್ಲ ಅಂತ ಹೇಳ್ಬೋದು. ನನಗೆ ಬರಲಿಕ್ಕೆ ಫೆಸಿಲಿಟಿ ಇಲ್ಲ ಇತ್ತು. ಯಾಕಂದರೆ ಇಂಥವರು ಇಂಥ ಆಸ್ಪತ್ರೆಯನ್ನು ಕಟ್ಟಲಿರಲಿಲ್ಲ. ಅದು ನಮಗೆ ಆ ಸ್ಕೋಪೇ ಇಲ್ಲ ಇತ್ತು. ನೀವು ಯಾಕೆ ಇರಬಾರ್ದು ಅಲ್ಲಿ ಅಂತ ಕೇಳ್ಬೋದು. ಅದೊಂದು ಪ್ರಾಬ್ಲಮ್. ಅಂದರೆ ನೀವು ರಿಟೈರ್ ಆಗ್ಬೋದು, ಬೇಕಷ್ಟು ಸಂಪಾದನೆ ಮಾಡಿರ್ಬೋದು, ದೊಡ್ಡ ದೊಡ್ಡ ಕಾರ್ ಇರ್ಬೋದು, ದೊಡ್ಡ ದೊಡ್ಡ ಬಂಗ್ಲೆ ಇರ್ಬೋದು. ಆದರೆ ಒಂದು ಪ್ರಾಬ್ಲಮ್ ಅಂದರೆ ರಿಟೈರ್ಡ್ ಮೇಲೆ ನಿಮ್ಮನ್ನು ಕೇಳೋರಿಲ್ಲ. ಇಲ್ಲಿ ಏನಾಗುತ್ತಂದರೆ ಕೇಳೋರಿಲ್ಲ ಅಂದ ತಕ್ಷಣ ಎಲ್ಲಿ ಹೋಗ್ತೀರಿ ನೀವು? ದೇವಸ್ಥಾನಕ್ಕೆ. ಅದರಷ್ಟು ಒಂದು ಮೆಂಟಲ್ ಪೀಸು, ನಾನು ಸೈಕ್ಯಾಟ್ರಿಸ್ಟ್ ಅಲ್ಲ, ಅವ್ರು ಹೇಳ್ತಾರೆ, ಅದರಷ್ಟು ಮೆಂಟಲ್ ಪೀಸು ಸಿಗೋದು ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾನೊಂದು 6 ವಾರಕ್ಕೆ ಊರಿಗೆ ಓಡಿ ಬರ್ತಾ ಇರ್ತೇನೆ. ಅದಕ್ಕಾಗಿ ನಾನೊಂದು 2 ದೇವಸ್ಥಾನ ಕಟ್ಟಿಸಿದ್ದೀನಿ. ಇನ್ನೇ ಆ್ಯಕ್ಚುಲಿ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಹೋಗಿದ್ದು ಇನ್ನೊಂದು. ಇದು ಇಂಪಾರ್ಟೆಂಟ್ ಥಿಂಗು. ಇವರು ಯಾರು ಹೇಳಲಿಲ್ಲ ಅಂದರೆ ನನಗೆ ಇದು ಗೊತ್ತಾಯಿತು. ಯಾಕಂದರೆ ನಮ್ಮ ರಿಟೈರ್ಡ್ ಪ್ರೊಫೆಸರ್ಸ್ ಅವರೆಲ್ಲ ಇಂಡಿಯನ್ಸ್ ಬೇಕಾದಷ್ಟು ಜನ ಇದ್ದಾರೆ, ಬೇಕಷ್ಟು ಯಶಸ್ವಿಯಾಗಿದ್ದಾರೆ. ಆದರೆ ಮೆಂಟಲ್ ಪೀಸ್ ಅಂತ ಅವರಿಗೆ ರಿಟೈರ್ಡ್ ಮೇಲೆ ಇರುವುದಿಲ್ಲ. ಯಾಕಂದರೆ ಮಕ್ಕಳು ಬಿಟ್ಟು ಮನೆ ಹೋಗಿರ್ತಾರೆ, ಕಾರ್ ನೋಡಿಕೊಂಡು, ಸ್ನೋ ನೋಡಿಕೊಂಡು 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 35 ವರ್ಷ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಸೊ ಇದಕ್ಕೆ ನಾನು ಹೇಳ್ತಿದ್ದೇನೆ, ಯಾರು ನಿಮಗೆ ಹೇಳಿಲ್ಲ ಅಂದರೆ ನನ್ನನ್ನು ಅಲ್ಲಿ ಹಿಂದೂ ಸಭೆ ಮತ್ತು ಹಿಂದಿ ಕಲ್ಚರಲ್ ಸೊಸೈಟಿಯ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಯಾಕಂದರೆ ಒಂದು ಟೆಂಪಲ್ ಕಟ್ಟಬೇಕಂತ. ಸೊ ನಮಗೀಗ ಗೌರ್ಮೆಂಟ್ ಆಲ್ರೆಡಿ ಈಗ ಇಂಥವರೇ ಎಲ್ಲ ಹೆಲ್ಪ್ ಮಾಡಿ ಒಂದು ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ದೊಡ್ಡ ಪ್ರಾಜೆಕ್ಟು, ಹ್ಯೂಜ್ ಪ್ರಾಜೆಕ್ಟು. ಸೊ ನಾನು ಅದಕ್ಕೆ ಹೇಳ್ತಿರೋದು, ಅವರು ಸ್ವಾಮಿಗಳು ಹೇಳಿದ್ದು ಎಷ್ಟು ಸತ್ಯ ಅಂದರೆ, ನೀವು ಮನೆಯಲ್ಲಿ ಪೂಜೆ ಮಾಡ್ಬೋದು, ಆದರೆ ಟೆಂಪಲಿಗೆ ಹೋಗಿ, ಅದರಿಂದ ಉಪಯೋಗ ಇದೆ.
ಅದೇ ಥರದಲ್ಲಿ ನಿಮ್ಮ ಮಕ್ಕಳಿಗೂ ನಾನು ಹೇಳೋದು ಅದೇನೇ, ಒಂದು ನಮ್ಮ ಸನಾತನ ಧರ್ಮ ಅಂತ ಅಲ್ಲ, ಅದಷ್ಟು ದೊಡ್ಡ ಧರ್ಮ ಇಲ್ಲ ನಾನು ಹೇಳೋದು. ಹಾಗಿದ್ದರೆ ಅದನ್ನು ಕಲಿಸಿಕೊಡಿ ಮಕ್ಕಳಿಗೆ. ಅದು ಅಷ್ಟು ಸುಲಭ ಅಲ್ಲ ಕಲಿಸಿಕೊಡೋದು. ನಿಮಗೆ ಒಂದು ಟೆಂಪಲ್ ಇಲ್ಲ ಅಂದರೆ ಎಲ್ಲಿ ಕಲಿಸಿಕೊಡ್ತೀರಿ ನೀವು? ಅದು ಶಾಲೆಯಲ್ಲಿ ಅಷ್ಟು ಆಗೋದಿಲ್ಲ. ಅದಕ್ಕಾಗಿ ಈ ದೇವಸ್ಥಾನ ನೀವೆಲ್ಲ ಮಾಡುತ್ತಿರೋದು ಒಂದು ಅತ್ಯುತ್ತಮ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ನಮಗೆಲ್ಲ. ಅದಕ್ಕೆ ದೇವರು ಅನುಗ್ರಹ ಮಾಡಿ ಒಳ್ಳೆಯ ರೀತಿಯಲ್ಲಿ ಇದಾಗಲಿ ಅಂತ ನಾನು ಒಂದು ಕೇಳ್ಕೊಳ್ತೇನೆ. ನಮ್ಮ ತುಂಗ ಅವರು ಮಾಡ್ತಿದ್ದಾರೆ. ನಾವಿಬ್ಬರು ನಮಗೆ ಆಸ್ಪತ್ರೆ ಅಂದರೆ, ನಮಗೆ ಟೆಂಪಲ್ ಅಂದರೆ ಆಸ್ಪತ್ರೆ ಮತ್ತು ಟೆಂಪಲ್ ಎರಡು ಆಸ್ಪತ್ರೆ ನಮಗೆ. ಅದು ಎರಡು ಒಟ್ಟಿಗೆ ಇರೋದು ದೇವರಿಗೇನು ಗೊತ್ತಿಲ್ಲ. ನಮ್ಮೊಟ್ಟಿಗೆ ಕೆಲಸ ಮಾಡೋಕೆ ನಮಗೆ ಒಂದು ಭಾಗ್ಯ ಸಿಗ್ಬೋದು ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಅನಂತರಾಮ್ ಶೆಟ್ಟಿಯವರಿಗೆ. ಕಾರ್ಯಕ್ರಮದ ಪ್ರಮುಖ ಅಂಗ ಅಧ್ಯಕ್ಷರ ಮಾತು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಅರ್ಕುಳದ ಶ್ರೀ ಉಳ್ಳಾಕ್ಲು ಮಗ್ರತಾಯಿ ಕ್ಷೇತ್ರದ ಧರ್ಮದರ್ಶಿಗಳು ಆಗಿರುವ ಶ್ರೀ ವಜ್ರನಾಭ ಶೆಟ್ಟಿಯವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಾಗಿ ವಿನಂತಿ. ಪ್ರಥಮತವಾದ ದೇವರ ನೆನತೊಂದು ಅಂಚನೆ ವೇದಿಕೆಡಿಪ್ಪನ ಮಾತ ಗಣ್ಯರೇ, ವೇದಿಕೆದ ಮುಂಬಾಬುಗೊಡಿಪ್ಪನ ಭಗವದ್ ಭಕ್ತರೇ, ಇನ್ನಿ ಭಾರಿ ಸಂತೋಷದಿದೆ ನಂಗೆ ಮಾತ ದಯಪಂಡ ಶ್ರೀ ಆಂಜನೇಯ ದೇವಸ್ಥಾನಕ್ಕೂ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಅಂಚನೆ ಇನ್ನಿ ಕೋಡದ ದಿನಕ್ಕೂ ನಿಕ್ಕಳು ಒಂದು ಜಯರಾಮ ಶ್ರೀರಾಮ ತಾರಕ ಜಪ ಯಜ್ಞದ ಮಾಮಲ್ಲ ಯಾಗನ ಮಲ್ತಾರೆ. ಭಾರಿ ಸಂತೋಷ ಉಂಟು. ದಯಬಂಡ ಮಸ್ತ್ ಯಜ್ಞ ಕುಂಡಲೇಡು ಸುತ್ತಮುತ್ತ ಕೊಲ್ಲದು ನಿಕ್ಕಳು ಜಪನ ಮಲ್ತದ್ದು. ಈ ಮುಲ್ಪ ಇತನ ನಕಾರಾತ್ಮಕ ಶಕ್ತಿಲಿ ಪೂರ ಪೋದು ಧನಾತ್ಮಕ ಶಕ್ತಿ ಈ ಬಂಜಿ ಸಾನ್ನಿಧ್ಯ ಸೇರ್ದುಂಡು. ಅಂಚಾಯಿನದವರ ಮುಲ್ಪ ಈತ ಜನಸ್ತೋಮ ಸೇರ್ದು ಇನಿ ನಮ್ಮ ಮಾತೆರ್ಲ ಸೇರ್ದು ಇನಿ ಸ್ವಾಮೀಜಿಯರ್ನ ದ್ವಯರ್ನ ಕೈಟ್ ನಮ್ಮ ಶಿಲಾನ್ಯಾಸವನ್ನು ಮಲ್ಪಾಯ ಅವು ನಂಗೆ ಮಾತೆರೆಗಳು ಭಾರಿ ಸೌಭಾಗ್ಯ ನೆನಪೆ. ದಯಪಂಡ ನಂಗೆ ಆತ ದೂರದ್ದು ಬರ್ತದೆ. ನಂಗೆ ಭಾರಿ ಪೊರ್ಲದ ಧಾರ್ಮಿಕದ ಬಗ್ಗೆ ನಂಗೆ ಎಡ್ಡೆ ಚಿಂತನೆ, ನಂಗೆ ಧಾರ್ಮಿಕತ್ವದ ಬಗ್ಗೆ ಎಡ್ಡೆ ವಿಷಯಗಳನ್ನು ಪೂರ ತೆರಿಪಾಯಿರಿ. ನಮ್ಮ ಮಾತ ದಾಯಕ ಬರೋಡು ಬಂಡ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೂ ಜೋಕ್ಲೆಲ್ಲ ತಂದು ಬರೋಡು ಎಡ್ಡೆ ಸಂಸ್ಕಾರ ಕೊರಲಿ, ಎಡ್ಡೆ ವಿದ್ಯೆ ಕೊರಲಿ. ಜೋಕ್ಲೆಗೆ ಏಪೋಲ ನಮ್ಮ ದೇವರ ನಿಮಿತ್ತ ನಂಬಿಕೆ ದೀಪನಂಚಿತ್ತನ ವಿಷಯಗಳನ್ನು ಕಲ್ಪಾಗ ಇನ್ನು ಮಸ್ತ್ ವಿಚಾರಗಳನ್ನು ಸ್ವಾಮೀಜಿಯರು ಪಂಡ್ಯರು. ಇನ್ನು ನಮ್ಮ ಆ ಜೀವನ ಅಳವಡಿಸೋಂಡ ನಮ್ಮ ಖಂಡಿತ ನಮ್ಮ ಜೋಕ್ಲ ಮಿತ್ತು ಬರ್ಪ ನಮ್ಮ ಮಾತೆಲ್ಲ ಏಕತಾ ಭಾವನೆ ಆ ಒಂಜಿ ಸ್ವಾಮಿನ ಸಾನ್ನಿಧ್ಯ ಇತ್ತದು ಆ ಸೇವೆ ಮಲ್ಪನ ಭಾಗ್ಯ ಬರ್ಪುಂಡು. ಇನ್ನು ಏತೋ ಜನಕ್ಕೂ ಮನಸ್ಸು ಏತೋ ಚಂಚಲ ಇಪ್ಪುಂಡು, ಏತೋ ಮನಸ್ಸು ಬೇನಿಪ್ಪುಂಡು. ನಮ್ಮ ದೇವರ ಕೈತಲ್ಲಿ ಪೋದು ನಮ್ಮ ಅಲ್ಪ ಪ್ರಾರ್ಥನೆ ಮಲ್ತಂಡ ದೇವರ ಕಣ್ಣು ತೋಜಿರು ಆಂಡ ನಮ್ಮ ಮಲ್ಪನ ಪ್ರಾರ್ಥನೆಗೆ ಖಂಡಿತವಾದ ಅಲ್ಪ ಫಲ ದಿಕ್ಕೊಂಡು. ಇನ್ನು ಏತೋ ಜನಕ್ಕೂ ಆ ಎಡ್ಡೆಡ್ಡ ಕ್ಷೇತ್ರದಲ್ಲಿ ಪೋದು ಪ್ರಾರ್ಥನೆ ಮಲ್ತದ್ದು ಅಕುಲೆ ಸ್ವತಃ ಶ್ರದ್ಧಾ ಭಕ್ತಿ ಪೂರ್ವಕವಾದ ಪೋದು ಪ್ರಾರ್ಥನೆ ಮಲ್ತಂಡ ಆಂಡ ಖಂಡಿತ ನಂಗೆ ಸತ್ಫಲ ದಿಕ್ಕೊಂಡು ಮಲ್ಪನ ನಂಗೆ ಮಾತು ತೆರೆದು ಬೈದ್ರೆ ಏತೋ ಜನ ಪನೇರಂಡು ಅಂಚಿನ ಕ್ಷೇತ್ರ ಶ್ರದ್ಧೆಡು ಭಕ್ತಿಡು ಪ್ರೀತಿಡು ಪೂರ್ಣ ಮಾತ್ರ ನಂಗೆ ಆ ಶಕ್ತಿದ ಆ ಧನಾತ್ಮಕ ಶಕ್ತಿಗಳು ನಂಗೆ ಅನುಗ್ರಹ ಮಲ್ಪೇರು. ಇನ್ನು ನಿಕ್ಕಲು ಮಸ್ತ್ ಜೋಕ್ಲ ನಿತ್ಯ ಬೇತೆ ಕಾರ್ಯಕ್ರಮಕ್ಕೆ ಕಡಪಟ್ಟದ ಜೊತೆಗೆ ಇಂಚಿನ ಧಾರ್ಮಿಕ ಕಾರ್ಯಕ್ರಮಕ್ಕೂ ಆ ಜೋಕ್ಲ ನೆತ್ತಂದು ಬರ್ತದೆ. ಆ ಧಾರ್ಮಿಕದ ಬಗ್ಗೆ ತಿರುಳಿನ ತೆರಿಪುನಂಚಿತ್ನ ಒಂಜಿ ವಿಷಯನು ತೆರಿಯಾಡು ಜೋಕ್ಲು ಮಿತ್ತದ ಜನಾಂಗದ ಜೋಕ್ಲು ಮಾತ್ರ ಎಡ್ಡಾವಡು ಅಂಚನೆ ಶ್ರೀ ನಂಗೆ ಮಿತ್ತಿಗೆ ಮಾತ್ರ ಸುಖ ಸಂತೋಷ ಸಮೃದ್ಧಿನ ಆ ಭಗವಂತ ಅನುಗ್ರಹ ಮಲ್ಪಡು. ಅಂಚನೆ ಶ್ರೀ ಉಳ್ಳಾಕ್ಲು ಮಗ್ರಂಥ ಧರ್ಮದೈವಲ್ಲ ಶ್ರೀ ರಾಜರಾಜೇಶ್ವರಿ ಅಂಚನೆ ಪರಿವಾರ ಶಕ್ತಿಗಳು ಅವತ್ತಂದು ನಮ್ಮ ನಂಬಿಂಚಿನ ದೇವರು ನಂಗೆ ಮಾತ್ರ ಸುಖ ಸಂತೋಷ ಸಮೃದ್ಧಿ ಆಯುರಾರೋಗ್ಯ ಕೊರಡು ನಂಗೆ ಮಾತ್ರ ಸನ್ಮಂಗಲ ಮಲ್ಪಡಬಂದು ಎರಡು ಪಾತ್ರ ಜೈ. ಅಧ್ಯಕ್ಷೀಯ ಮಾತುಗಳನ್ನಾಡಿದ ಶ್ರೀಯುತ ವಜ್ರನಾಭ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಿಸಲಿದ್ದಾರೆ ಶ್ರೀ ಆಂಜನೇಯ ದೇವಸ್ಥಾನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಶ್ರೀಯುತ ಕರುಣಾಕರ ಕೊಟ್ಟಾರಿ ಅರ್ಕುಳ ಇವರು. ಓಂ ಶ್ರೀ ಆಂಜನೇಯ ನಮಃ. ಶ್ರೀ ಆಂಜನೇಯ ದೇವಸ್ಥಾನ ನಿರ್ಮಾಣ ಸಮಿತಿದ ಆಶ್ರಯಗಳು ಶ್ರೀ ದೇವಸ್ಥಾನದ ಶಿಲಾನ್ಯಾಸದ ಈ ಪೊರ್ಲ ಕಾರ್ಯಕ್ರಮಗೂ ನಮಕ್ ಮಾತೆರ್ಲ ನಮ್ಮಡೆ ನಮ್ಮನ್ನು ಆಶೀರ್ವಾಚನ ಮಲ್ತಿನ ಇತ್ತ ನಿರ್ಗಮಿಸಿನ ಪರಮ ಪೂಜ್ಯ ಶ್ರೀ ಶ್ರೀ ಈಶ ಪ್ರಿಯ ತೀರ್ಥ ಶ್ರೀಪಾದ ಮೇರ್ನ ಪಾದರಿಗೂ ಅಡ್ಡ ಬರೆದು ಅರೆಗೆ
ಈ ಸಂದರ್ಭಡು ಸೊಲ್ಮೆ ಸಂದಾಯಿತ ಮಲ್ಪ ಕ್ಷೇತ್ರದ ಪರವಾದ ಮಾತಾ ಭಕ್ತರನ ಪರವಾದ ಅದೇ ರೀತಿ ಸ್ವಾಮಿ ವಿವೇಕ ಚೈತನ್ಯನಂದ ಮೇರ್ಲ ಬರ್ತದೆ ನಮ್ಮ ಸಭೆಗೆ ಆಶೀರ್ವಚನ ಮಲ್ತೇರಿ ಅರೆಗ್ಲ ಈ ಸಂದರ್ಭಡು ಅಡ್ಡ ಬೋರ್ದು ಸೊಲ್ಮೆ ಸಂದಾಯಿತ ಮಲ್ಪೆ ವಿಶೇಷವಾದ ಇನ್ನಿತ ಧಾರ್ಮಿಕ ಸಭೆತ ಅಧ್ಯಕ್ಷ ಸ್ಥಾನ ವಹಿಸೋದು ನಮಕ್ಕೆ ಶುಭ ಹಾರೈಸಿನ ಅರ್ಕಲ ಬೋರ್ಡು ಶ್ರೀ ವಜ್ರನಾಭ್ ಶೆಟ್ರು ಶುಭ ಹಾರೈಸಿನ ಮೇರೆಗೆ ಕ್ಷೇತ್ರದ ಶ್ರೀ ಆಂಜನೇಯ ದೇವಸ್ಥಾನ ನಿರ್ಮಾಣ ಸಮಿತಿದ ಪರವಾದ ಬೊಕ್ಕ ನಿಕ್ಲ ಮಾತೆಲ್ಲ ಪರವಾದ ತರೆ ತಗ್ಗಾದು ಸೊಲ್ಮೆ ಸಂದಾಯಿತ ಮಲ್ಪೆ ಕೋಡೆ ದೊಂಪದವಲ್ಲಿ ನೇಮ ಇತ್ತಂಡು ಇನ್ನು ಕಾಂಡ ಮುಟ್ಟ ಆಂಡಲ ಇಂಥ ಕಾರ್ಯಕ್ರಮ ಬರ್ತದೆ ಎಂಕ್ಲೊಟ್ಟಿಗೆ ಇತ್ತದೆ ಅರೆಗೆ ಕೊಡೋರಯಾನ ಸೊಲ್ಮೆ ಸಂದಾಯಿತ ಮಲ್ಪೆ ವಿಶೇಷ ರೀತಿಯಲ್ಲಿ ಎಂಕ್ಲೆಗೆ ಈ ಜಾಗದ ಎಂಕ್ಲೊಂಜಿ ಎಲ್ಲ ಕಲ್ಪನೆ ನಡೀತ ಒಂಜಿ 35 ಲಕ್ಷೋಡು ಒಂಜಿ ಎಲ್ಲ ದೇವಸ್ಥಾನ ಕಟ್ಟೋಡು ಬಂದು ಅಂದ ಎಂಕ್ಲೆ ಜಾಗದ ಕೊರತೆದ ವಿಷಯಡು ಎಂಕ್ಲ ಪ್ರಶ್ನೆ ದಿನ ಬತ್ತಿತ್ತಂಡು ಉತ್ತರಡು ಪ್ರಯತ್ನ ಮಲ್ಪಲೇಂದು ಎಂಕ್ಲೆಗೆ ಗೊತ್ತಿದ್ದಾನೆ ಉತ್ತಾರಾಡು ಬಂಡ ಓಲು ಬಣ್ಣದು ಉಮೇಶ್ ಅಣ್ಣನ ಮುಖಾಂತರ ಡಾಕ್ಟ್ರ್ ಏನಾರು ಫೋನಾಗ ಆರು ಎಂಕ್ಲೆ ತುಂಬು ಹೃದಯ ಎಂಕ್ಲೆಗೆ ಆರು ಜಾಗಯನ್ನು ಕೊರೆದು ಇನಿ ಕಾರ್ಯಕ್ರಮ ಆರತ್ತಂದು ಅರ್ನ ಶ್ರೀಮತಿನಲ್ಲೇ ತೊಂಬತ್ತದ ಅರ್ನ ಕುಟುಂಬದಾಗ್ಲಿಂದಲೇ ತೊಂಬತ್ತು ಅಕ್ಲ ಕುಟುಂಬದ ಒಂಜಿ ನೇತ ಕುಟುಂಬದ ಕಾರ್ಯಕ್ರಮದ ಲೆಕ್ಕ ಎಂಕ್ಲೊಟ್ಟಿಗೆ ಭಾಗವಹಿಸಿದ್ರೆ ಭಾರಿ ಸಂತೋಷ ಪುನಃ ಅರೆಗ್ಲ ಆಂಜನೇಯ ದೇವಸ್ಥಾನ ನಿರ್ಮಾಣ ಸಮಿತಿದ ಪಕ್ಕ ವ್ಯಾಯಾಮ ಶಾಲೆದ ಆಡಳಿತ ಮಂಡಲದ ಪರವಾದ ತರೆ ತಗ್ಗಾದ ಸೊಲ್ಮೆ ಸಂದಾಯಿತ ಮಲ್ಪ ಸರ್ ನೆತ್ತ ವಾಸ್ತುಶಿಲ್ಪಿಗಳು ಬತ್ತಿತ್ತೇರು ರಮೇಶ್ ಕಾರಂತೇರು ಆರು ವೇದಿಕೆ ಬೈಜ್ಯರು ಬತ್ತದ ಶಿಲಾನ್ಯಾಸದ ಕಾರ್ಯಕ್ರಮ ಭಾಗವಹಿಸಿದರು ಅರೆಗ್ಲ ಈ ಸಂದರ್ಭಡು ಧನ್ಯವಾದ ಸಮರ್ಪಣೆ ಮಲ್ಪೆ ವಿಶೇಷ ರೀತಿಯಲ್ಲಿ ಡಾಕ್ಟ್ರನ ಒಟ್ಟಿಗೆ ಆತ್ಮೀಯರು ಬರ್ತದೆ ಡಾಕ್ಟ್ರ್ ಅನಂತರಾಮ್ ಶೆಟ್ರು ಬೈದೇರಿ ಲಂಡನ್ ಇರ್ತದೆ ಈ ಧಾರ್ಮಿಕ ಕಾರ್ಯಕ್ರಮ ಎಂಕ್ಲೊಟ್ಟಿಗೆ ಆರ್ಲ ಅರ ಕುಟುಂಬದಕ್ಕಲು ಬರ್ತದೆ ಎಂಕ್ಲೊಟ್ಟಿಗೆ ಸೇರ್ನಿಕ್ಕೆ ಅರೆಗ್ಲ ಕ್ಷೇತ್ರದ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ ವಿಶೇಷ ರೀತಿಯಲ್ಲಿ ಜಗನ್ನಾಥ್ ಚೌಟ್ರಿ ಮುಖ್ಯ ಅತಿಥಿಗಳು ನಮ್ಮೊಟ್ಟಿಗೆ ನಮಕ್ಕೆ ಮಾತಾ ಸಂದರ್ಭಗಳ ಸಹಕಾರ ಕೊರ್ಪನ ಶ್ರೀ ಚೌಟ ಇಂಡಿಯನ್ ಗ್ಯಾಸ್ದ ಮಾಲಕೇರು ಬರ್ತದೆ ಎಡ್ಡ ರೀತಿದ ಮದಿಪು ಕೊರ್ನ ಶ್ರೀ ಜಗನ್ನಾಥ್ ಚೌಟ ಮಾಣಿ ಮೆರೆಗ್ಲ ಕ್ಷೇತ್ರದ ಪರವಾದ ನಿರ್ಮಾಣ ಸಮಿತಿ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ ನಮ್ಮ ರಘು ಸೌಪಲ್ಯ ಮುಗರ್ನಾಡು ಆರ್ಲ ಬರ್ತದೆ ನಮ್ಮೊಟ್ಟಿಗೆ ಎಲ್ಲೇರು ಮೌನಾಡು ಎಂಕ್ಲೆಗೆ ಶುಭ ಹಾರೈಸಿದ್ದಾರೆ ಅರೆಗ್ಲ ಕ್ಷೇತ್ರದ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ ಅನೇಕ ಅತಿಥಿಲಿನ ಲೆತ್ತಿತ್ತ ಅಂಡ ಇನಿ ವಿಶೇಷ ಮಸ್ತ್ ಕಾರ್ಯಕ್ರಮಗಳು ಇತ್ತಿನದ ಹತ್ರ ಎಂಕ್ಲು ಫಸ್ಟಿಗೆ ದಿನದೀದು ಮಸ್ತ್ ನಾಲ ಆಜಿ ತಿಂಗಳ ಆಂಡು ಅಂಡ ಇನಿ ಕಾರ್ಯಕ್ರಮ ಪೂರ ಮದುಮೆದ ವಿಶೇಷ ಕಾರ್ಯಕ್ರಮ ಇತ್ತಿನ ಕೆಲವು ಅತಿಥಿನಗಳಿಗೆ ಬರ್ರಾಜಿ ಅಕ್ಲೆಗೆಲ್ಲ ಯಾನು ಇತ್ತಿ ಬರ್ತದೆ ಎಂಕ್ಲೆ ಕೆಲವರು ಶುಭ ಹಾರೈಸಿದೇರು ಕೆಲವರು ಕೋಡೆ ಬರ್ತದೆ ಶುಭ ಹಾರೈಸಿದೆ ನೀ ಬರ್ರ ಪೂಜೆ ಬಣ್ಣದು ಅಕ್ಲೆಗ್ಲೆ ಈ ಸಂದರ್ಭಡು ಕ್ಷೇತ್ರದ ಪರವಾದ ನಿರ್ಮಾಣ ಸಮಿತಿದ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ ನನ್ನ ಕೋಡೆ ನಡತಿನ ಯಶಸ್ವಿ ರೀತಿಯಲ್ಲಿ ನಡತಿನ ಶ್ರೀ ರಾಮನಾಮ ತಾರಕ ಜಪಯಜ್ಞ ಸಮಿತಿದ ಅಧ್ಯಕ್ಷರಾಯಿನ ನಮ್ಮ ಅನಿಲ್ ಪಂಡಿತ್ ನಮ್ಮಟ್ಟಿಲೇರಿಗೆ ಅರೆಗ್ಲ ನಿರ್ಮಾಣ ಸಮಿತಿದ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ ನಮ್ಮ ನಿರ್ಮಾಣ ಸಮಿತಿದ ಗೌರವಾಧ್ಯಕ್ಷ ರೈತಪ್ಪ ಅಲ್ವೇರು ನಮ್ಮಟ್ಟಿಗಲೇರು ಅರೆಗ್ಲ ನಿರ್ಮಾಣ ಸಮಿತಿದ ವ್ಯಾಯಾಮ ಶಾಲೆದ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ ನಿರ್ಮಾಣ ಸಮಿತಿ ಅಧ್ಯಕ್ಷರು ಅಜಿತ್ ಚೌಟ ಮೇರುಳ್ಳೇರು ಅರೆಗ್ಲ ಈ ಸಂದರ್ಭಗಳು ಧನ್ಯವಾದ ಸಮರ್ಪಣೆ ಮಲ್ಪೆ ಕಾಂತಪನ್ನೆ ಎಂಕ್ಲೆಗೆ ದೇವಸ್ಥಾನ ಕಟ್ಟರೆ ಪಿದಾರ್ ದಾಂಡ ಆ ರೀತಿಯಲ್ಲಿ ಎಂಕ್ಲು ಎಲ್ಲ ಮಟ್ಟದ ಪಿದಾರ್ದಿನಿ ಅಂಡ ವಿಶೇಷ ರೀತಿಯಲ್ಲಿ ಎಂಕ್ಲೆಗೆ ಚೈತನ್ಯ ಕೊರ್ನಾರು ಕಾಂತಪನ್ನೆ ಬಕ್ಕ ಉಮೇಶ್ ಅಣ್ಣೆ 2 ಜನ ಸೇರ್ದು ನಿಕ್ಕಲು ಅಕ್ಕಳು 2 ಜನದ ಬೇಲೇಡು ಎಂಕ್ಲೆಗೆ ಎಂಚಾಯಿನ ಮುಂದೆ ಮುಗೋನೊಬ್ರು ಅಂಡ ಆರು ಅಕ್ಕಳು ಆ ತೂರುಪು ಕೊರೊಂದುಲ್ಲೇರು ಕಾಂತಪನ್ನೆ ಬಕ್ಕ ಉಮೇಶ್ ಶೆಟ್ಟಿ ಬರ್ಕೆ ಅಕ್ಲೆ 2 ಜನ ನಾನು ವಿಶೇಷ ರೀತಿಯಲ್ಲಿ ಎಂಗ್ಲ ವ್ಯಾಯಾಮ ಶಾಲೆದ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪಕ್ಲಿಗೆ ಅದೇ ರೀತಿ ವೇದಿಕೆಡುಪ್ಪನ ಮಾತೃ ಮಂಡಳದ ಅಧ್ಯಕ್ಷರುಳ್ಳೇರು ಆಂಜನಾದೇವಿ ಮಾತೃ ಮಂಡಲದ ಅಧ್ಯಕ್ಷರು ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಾಗ ಕವಿತಾ ಟೀಚರ್ ಅರೆಗ್ಲ ಧನ್ಯವಾದ ಸಮರ್ಪಣೆ ಮಲ್ಪೆ ಸಂಚಾಲಕಿಯರು ಜಯಶ್ರೀ ಅಕ್ಕಲ್ಲೇರು ಶೈಲಕ್ಕಲ್ಲೇರು ಅಕ್ಲೆಗ್ಲ ಧನ್ಯವಾದ ಸಮರ್ಪಣೆ ಕ್ಷೇತ್ರದ ಅಧ್ಯಕ್ಷರು
ನಿರ್ಮಾಣ ವ್ಯಾಯಾಮ ಶಾಲಾದ ಅಧ್ಯಕ್ಷರು ಚಂದ್ರಶೇಖರ್ ಗಾಂಭೀರುಳ್ಳರು ಅರೆಗಳ ಧನ್ಯವಾದ ಸಮರ್ಪಣೆ ಮಲ್ಪೆ. ಮಾತೃಮಂಡಲದ ಕಾರ್ಯದರ್ಶಿ ವೀಣಾ ಅರ್ಲ ನಮ್ಮೊಟ್ಟಿಗೆ ಸಹಕಾರ ಕೊರದು ಅರೆಗಳ ಧನ್ಯವಾದ ಸಮರ್ಪಣೆ ಮಲ್ಪೆ. ವಿಶೇಷ ರೀತಿಯಲ್ಲಿ ಸಂಚಾಲಕರೇ ಬನ್ನೆ ವಿಶೇಷ ರೀತಿ ಮಸ್ತ್ ರೀತಿಯಲ್ಲಿ ಸಹಕಾರ ಕೊಡ್ತೀರಿ ಮುರಂದಿಂಚ ಎಂಗಲ್ನ ನೇತ ಸಂಚಾಲಕರು ನಿರ್ಮಾಣ ಸಮಿತಿ ಸಂಚಾಲಕರು ವಿಠಲ್ ಆಳ್ವೇರು ಬಕ್ಕ ಉಮೇಶ್ ಶೆಟ್ಟರು ಅವಳು ನಮ್ಮ ಅನ್ನ ಸಂತರ್ಪಣೆ ಹಿಡಿದು ಬತ್ತಿನ ಪ್ರತಿಯೊಂದು ಕಾರ್ಯಕ್ರಮ ಮುತುವರ್ಜಿಡು ವಹಿಸಿದ ಈ ಕಾರ್ಯಕ್ರಮ ಯಶಸ್ವಿಯಾರ ಸಹಕಾರ ಕೊಡ್ತೀರಿ ಅಕ್ಲೆಗ್ಲ ಈ ಸಂದರ್ಭ ಒಕ್ಕಡ ಏನು ಧನ್ಯವಾದ ಸಮರ್ಪಣೆ ಮಲ್ಪೆ. ಬಕ್ಕ ಕೋಡ ನಡ್ತೀನಿ ರಾಮ ಜಪ ಯಜ್ಞಗ್ಲ ಬಕ್ಕ ನನ್ನ ನಡಪೆರ ಶಿಲಾನ್ಯಾಸದ ಕಾರ್ಯಕ್ರಮಕ್ಕೂ ಬಕ್ಕ ಮಾತ ನನ್ನ ದೇವಸ್ಥಾನ ನಿರ್ಮಾಣ ಆಯ್ರ ವಿಶೇಷ ರೀತಿಯಲ್ಲಿ ಕೆಲವು ದಾನಿಗಳು ಎಂಕ್ಲೆಗೆ ಸಹಕಾರ ಕೊಡ್ತೀರಿ ಅಕ್ಲೆಗೆಲ್ಲ ಈ ಸಂದರ್ಭಗಳು ಧನ್ಯವಾದ ಸಮರ್ಪಣೆ ಮಲ್ಪೆ. ಮಾಧ್ಯಮ ಮಿತ್ರರು ಕೋಡೆರ್ದಿಂಚ ಮುರಾಂದಿಂಚ ಬರ್ತದೆ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಎತ್ತದು ನೇರ ಪ್ರಸಾರ ಕಾರ್ಯಕ್ರಮ ಬಕ್ಕ ಅದೇ ರೀತಿ ಕೆಲವು ಪತ್ರಿಕಾ ಮಾಧ್ಯಮದಕ್ಕೂ ನಮ್ಮೊಟ್ಟಿಗೆಲ್ಲರೂ ಅಕ್ಲೆಗೆಲ್ಲ ಈ ಸಂದರ್ಭಗಳು ಧನ್ಯವಾದ ಸಮರ್ಪಣೆ ಮಲ್ಪೆ. ಪೊಲೀಸ್ ಇಲಾಖೆದಕ್ಕಲು ಮುರ ನಡತಿನ ಹೊರಕಾಣಿಕೆ ಮೆರವಣಿಗೆ ಡವಾಡು ಬಕ್ಕ ಕೋಡೆ ಇನಿ ಪೂರ ಎಂಕ್ಲೆಗೆ ರಕ್ಷಣೆ ಕೊರದು ಸಹಕಾರ ಕೊರನ ಬಂಟ್ವಾಳ ಗ್ರಾಮಾಂತರ ಠಾಣದ ಪೊಲೀಸ್ ಇಲಾಖೆದಕ್ಲೆಗೆಲ್ಲ ಈ ಸಂದರ್ಭಗಳು ಧನ್ಯವಾದ ಸಮರ್ಪಣೆ ಮಲ್ಪೆ. ವಿಶೇಷ ರೀತಿಯಲ್ಲಿ ಇನ್ನಿತ್ತ ಪಾನೀಯದ ವ್ಯವಸ್ಥೆ ನಮ್ಮ ಕುಂಪನಮಜಲದ ಮುಸ್ಲಿಂ ಬಾಂಧವರು ಮಲ್ತಿದ್ದೀರಿ ಅಕ್ಲೆಗೆಲ್ಲ ಈ ಸಂದರ್ಭಗಳು ಧನ್ಯವಾದ ಸಮರ್ಪಣೆ ಮಲ್ಪೆ. ವಿಶೇಷ ರೀತಿಯಲ್ಲಿ ನಮ್ಮ ಮಾರ್ಗ ಮೂಲು ಬರಿಯರ ಸರಿ ಜನ ಎಂಗ್ಲು ಗ್ರಾಮ ಪಂಚಾಯತಿಗೆ ಒಂಜಿ ಮನವಿ ಕೊರಿಯ ಈ ಮಾರ್ಗವನ್ನೊಂಜಿ ಸರಿ ಮಲ್ತ್ಕೊರ್ಲೆ ಎಡ್ಡೆ ರೀತಿಡು ಮಾರ್ಗವನ್ನೊಂಜಿ ಬರ್ತದೆ ಸರಿ ಮಲ್ತದು ಎಂಕ್ಲೆಗೆ ವ್ಯವಸ್ಥೆ ಮಲ್ತದು ಕೊರ್ತಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬೊಕ ಪಿ ಡಿ ಒಗೂ ಆಯ್ತಾ ಮಾತಾ ಸದಸ್ಯರನಕ್ಲೆಗೆಲ್ಲ ಸಿಬ್ಬಂದಿನಕ್ಲೆಗೆಲ್ಲ ಈ ಸಂದರ್ಭಗಳು ಆಂಜನೇಯ ನಿರ್ಮಾಣ ಸಮಿತಿದ ಆಂಜನೇಯ ದೇವಸ್ಥಾನ ನಿರ್ಮಾಣ ಸಮಿತಿಯ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪುವೆ. ಸ್ವಯಂ ಸೇವಕರು ಸಾಧಾರಣ ಎಂಕ್ಲೆಗೆ ಏರ್ನೆಲ್ಲ ಗುರ್ತ ಇಜ್ಜಿ ಏತ್ ಸ್ವಯಂ ಸೇವಕರು ಮುರಂದಿಂಚ ಬೆನೊಂದುಲ್ಲೇರು ಬಂದು ಎಂಕ್ಲೆ ಆಶ್ಚರ್ಯ ಆಗ್ಬಿಡು ಈ ರೀತಿ ಎಲ್ಲ ಸ್ವಯಂ ಸೇವಕರು ಬೇಲೆ ಮಲ್ಪಿರತ್ತ ಬಣ್ಣದು ಎಂಕ್ಲು ಖಾಲಿ ಬತ್ತದು ತೂಪನಿ ಅಂಚಾವಡು ಇಂಚಾವಡು ಬಂದು ಮಕ್ಕಳು ಒಂಜಿ ಕ್ಷಣ ಒಟ್ಟು ಮಲ್ತು ಮುಡ್ಪೇರು ಅಂಚಿನ ಮಸ್ತ್ ಸ್ವಯಂ ಸೇವಕರು ಇಲ್ಲೇರು ಅಕ್ಲೆ ಪುದಾರ ಬಣ್ಣದು ಅವರಿಗೆ ಸಂಘ ಸಂಸ್ಥೆದಕ್ಲು ಇಲ್ಲೇರು ಅನೇಕ ರೀತಿಯ ಸಹಕಾರ ಕೊಡ್ತೀನ ಅಕ್ಲೆ ಮಾತರೆಗಳ ಈ ಸಂದರ್ಭಗಳು ಸೊಲ್ಮೆ ಸಂದಾಯಿತ ಮಲ್ಪುವೆ. ಅದೇ ರೀತಿ ಕೆಲವು ಸಂಘ ಸಂಸ್ಥೆದಕ್ಕಲು ಬಕ್ಕ ದಾನಿಲ್ ಪೂರ ಇತ್ತೇನೆ ದೇವಸ್ಥಾನ ನಿರ್ಮಾಣಕ್ಕೂ ದಾನ ಕೊರೊಂದುಲ್ಲೇರು ಅಕ್ಲೆಗ್ಲ ಈ ಸಂದರ್ಭಗಳು ಧನ್ಯವಾದ ಸಮರ್ಪಣೆ ಮಲ್ತದ್ದು ನನಾತ್ ನಿಕ್ಲ ಸಹಕಾರ ಬೋಡು ನನ್ನ ಒಂಜಿ ವರ್ಷದಲ್ಲೇ ಎಂಕ್ಲು ಈ ದೇವಸ್ಥಾನ ನಿರ್ಮಾಣ ಮಲ್ತದ್ದು ಬ್ರಹ್ಮಕಲಶ ಮಲ್ಪೋಡು ಬಂದು ಎಂಕ್ಲ ಒಂಜಿ ಆಲೋಚನೆ ಅನ್ನ ನಿಕ್ಲ ಪೂರ ಸಹಕಾರ ಇತ್ತಿನ ಎಂಕ್ಲು ಒಂಜಿ ವರ್ಷಡತ್ತು ಐನ ಐದು ದುಂಬು ಮಲ್ಪೆರ ಸಾಧ್ಯ ಆವು ಬಣ್ಣದು ಎಂಕ್ಲ ಒಂಜಿ ಇತ್ತೆ ನಿಕ್ಲ ಹುಮ್ಮಸ್ತುನ ಎಂಕ್ಲೆಗೆ ಹಾಕೊಂಡು ಸಹಕಾರ ಕೊರ್ನ ಪರೋಕ್ಷವಾದ ಪ್ರತ್ಯಕ್ಷ ಆದ ಮಾತ ಕಾರ್ಯಕ್ರಮಕ್ಕೆ ಸಹಕಾರ ಕೊರ್ನ ಮಾತೆರೆಗಳ ಧನ್ಯವಾದ ಸಮರ್ಪಣೆ ಮಲ್ಪುವೆ. ಅವಳು ಪುರೋಹಿತರು ನಕಲು ತೀರ್ಥ ಪ್ರಸಾದ ವ್ಯವಸ್ಥೆ ಮಲ್ತಾರೆ ಇಂಥ ಪೂಜೆದ ಅವೆಲ್ಲ ಸ್ವೀಕಾರ ಮಲ್ತದೆ ಅನ್ನಪ್ರಸಾದ ಸ್ವೀಕಾರ ಮಲ್ತದ್ದು ಪೋಡು ಪಣದು ಈ ಸಂದರ್ಭಗಳು ವಿನಂತಿ ಮಲ್ತಂದು ಮಾತೆರೆಗಳ ಕುಡೋರ ಸೇರಿದಿನ ಮಾತೆರೆಗಳ ಧನ್ಯವಾದ ಸಮರ್ಪಣೆ ಮಲ್ಪುವೆ. ಧನ್ಯವಾದ ಸಮರ್ಪಿಸಿದ ಶ್ರೀಯುತ ಕರುಣಾಕರ್ ಕೊಟ್ಟಾರಿಯವರಿಗೂ ಧನ್ಯವಾದಗಳು. ಅಧ್ಯಕ್ಷರ ಅನುಮತಿಯ ಮೇರೆಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಅವಳು ಕೋಡ ಜಪಕೋಷ್ಟಕ ದೇತೆಂದು ನಕ್ಲು ಇನ್ನಿರ್ದು ಬೊಕ್ಕ ಜಪ ಮಲ್ಪೋಡು ಇನ್ನಿರ್ದು ಬೊಕ್ಕ ಮೇರು ಸ್ವಾಮೀಜಿಲ ಬಂಡೇರು ದಿನಕ್ಕೂ ಕನಿಷ್ಠ 100 ಸರ್ತಿಪ ನೋಡುವನದು ನಮ್ಮ ಆಶಯ ಲಂಚನೆ ನನ್ನ ಎಲ್ಲಂಜಿ ಬ್ರಹ್ಮಗಲ ಶಾಯಿನೇಟ ಜಪ ಮಲ್ತೊಂದು ಉಪ್ಪೋಡು ಜಪ ನನ್ನ ನಿಕಲು ಮಧುಮಾಂಸ ಬುಡೋಡತ್ತ ಅವನದು ಮಂಡೆ ವೆಚ್ಚೋಡು ಮಲ್ಪೋಡ್ಚಿ ಮಧುಮಾಂಸ ಬುಡಿಯರ ಆಪುಣಕಲು ಬುಡ್ಲೆ ಇಜ್ಜಿನ್ನ ನಿಕಲು ಜಪ ಮಲ್ಪುನೇನು ಉಂತಾರೆ ಬಲ್ಲಿ ಜಪ ನಿರಂತರ ಮಲ್ತೊಂದುಪ್ಪುಡು ಎಲ್ಲಂಜಿ ಬ್ರಹ್ಮಕಲಸದ ಟೈಮಡು 48 ದಿನ ಒಂಜಿ ಗಡು ಕೊರ್ಪುಂಡು ಆ ಸಮಯಡು ಮಧುಮಾಂಸ ಬುಡ್ದು ಜಪ ಮಲ್ತೊಂದುಪ್ಪುಡು ಪಂಡದು ಈ ಸಂದರ್ಭ ಕೂಡ ಅವರ ನೆನಪು ಮಲ್ಪುವೆ.
ಕೆಲವತ್ತು ದಾನಿಲು ಅವಳು ಜಪಕೋಷ್ಟಕ ಕಾರ್ಯಾಲಯದ ದೀತನ ಎದುರ್ದ ಮೇಟ್ ಅನ್ನ ಛತ್ರದ ಬರಿಟ್ಟು ಅವೇ ರೀತಿ ಎಲ್ಲ ಧನ ಸಹಾಯ ಕೊರ್ಪನಕ್ಲಿತ್ತನಲ್ಲ ಅವಳು ಕೌಂಟರ್ ಕೊರ್ದು ರಸೀದಿ ನೋಡು ಅವಳು ಧನ ಸಹಾಯ ಕೊರ್ರೆ ನಿಕ್ಲ ಧನ ಸಹಾಯ ಕೊರ್ನ ಎಂಕ್ಲ ಆಯ್ನತ್ತು ಬೇಗ ದೇವಸ್ಥಾನದ ಕಾರ್ಯಲು ಮುಂದುವರಿಯು ಪಂಡದು ಎಂಕ್ಲೊಂದು ಆಶಯ ಧನ ಸಹಾಯಕ್ಕೆ ಅವಳು ರಸೀದಿ ಕೊರ್ಪೇರಿ ಏರನ್ನೆಲ್ಲ ಚಕ್ಕಡತ್ತಂದ ನೆಫ್ಟ್ ಮಲ್ತಿತ್ತನ್ನ ಐತಲ್ಲ ವಿವರ ಕೊರಡು ಅವಳು ರಸೀದಿ ನೋಡು ಅವತ್ತಂದ ಏರ್ಲ ಒಂತೆ ಕೊರ್ದು ನನ್ನ ಒಟ್ಟಿಗೆ ಸೇರಾದ ಕೊರಪ ಬಂದಿತ್ತಿನಕ್ಲ ಅವಳು ವಿವರಣೆ ಕೊರಡು ಐಕೆ ರಸೀದಿ ಬೋರ್ಡ್ ಅಂಡ ದೆತ್ತ ನೋಡು ಈಜಿನ ಒಟ್ಟಿಗೆ ರಸೀದಿ ಬೋರ್ಡ್ ಅಂಡಲ್ಲ ಐಕೆ ವ್ಯವಸ್ಥೆ ಮಲ್ಪುವ ದಯಮಲ್ತದ ಅವಳು ಕಾರ್ಯಾಲಯಡು ಧನ ಸಹಾಯ ಕೊರ್ದು ಈ ಕಾರ್ಯಕ್ರಮ ಪೊರ್ಲು ಡಾಪ್ಲೆಕ ನಿಕ್ಲ ಸಹಕಾರನು ಕೊಡೋರ ಯಾಚಿಸೊಂದಲ್ಲ.
ಅಯೋಧ್ಯೆಯಲ್ಲಿ ಇನ್ನು ಕೆಲವೇ ಸಮಯದಲ್ಲಿ ಶ್ರೀರಾಮನ ದೇವಸ್ಥಾನದ ಪ್ರತಿಷ್ಠಾಪನೆ ಆಗ್ತದೆ, ಬ್ರಹ್ಮಕಲಶೋತ್ಸವ ಆಗ್ತದೆ. ನಮಗೆ ಅಯೋಧ್ಯೆಗೆ ಹೋಗುವಂಥ ಅವಕಾಶ ಸಿಗಲಿಕ್ಕಿಲ್ಲ, ಕಷ್ಟ ಆಗ್ಬೋದು. ಆದರೆ ನಾವೆಲ್ಲರೂ ಸೇರಿ ಫರಂಗಿಪೇಟೆಯಲ್ಲಿ ರಾಮಭಕ್ತ ಆಂಜನೇಯನ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತಹ ಒಂದು ದೀಕ್ಷೆಯನ್ನು ತೊಟ್ಟುಕೊಂಡು ಆ ದೇವಸ್ಥಾನ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು ಇದು ದೊಡ್ಡ ಒಂದು ಪರಿವರ್ತನೆ, ಸಮಾಜದಲ್ಲಿ ಭಾರಿ ದೊಡ್ಡ ಪರಿವರ್ತನೆಯನ್ನು ಕಾಣ್ತಾ ಇರುವಂಥದ್ದು ಕ್ಷಣ. ಅದಕ್ಕೋಸ್ಕರ ಒಂದು 2-3 ಎಕರೆ ಜಮೀನು ಖರೀದಿ ಮಾಡಿ ದಾನಿಗಳಿಂದ ದಾನ ಪಡೆದು ಸುಮಾರು 7.5 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆ ದೇವಸ್ಥಾನ ನಿರ್ಮಾಣದ ಜಾಗದಲ್ಲಿ ಸುಮಾರು 2 ತಿಂಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಾಯಶ್ಚಿತ್ತಾದಿ ಕಾರ್ಯಕ್ರಮಗಳು, ಒಂದು 10 ಗ್ರಾಮದಲ್ಲಿ ರಾಮನಾಮ ಜಪ ಮಾಡುವಂಥ ಕಾರ್ಯಕ್ರಮ, ಪ್ರತಿ ಮನೆಯಲ್ಲಿ ರಾಮನಾಮ ಜಪ, ಪ್ರತಿ ಒಂದು ಗ್ರಾಮದಲ್ಲಿ ಕೂಡ ಒಂದು 10 ಕೇಂದ್ರಗಳಲ್ಲಿ ಜನ ಒಟ್ಟು ಸೇರಿ ಶ್ರೀರಾಮನಾಮ ಜಪ ಮಾಡುವಂಥದ್ದು. ಇದನ್ನು ಪರಿವರ್ತನೆ ಅಲ್ಲದೆ ಬೇರೆ ಏನೆಂದು ಕರಿಬೋದು. ಆ ರೀತಿ 1 ತಿಂಗಳ ಕಾಲ ಜಪ ಮಾಡಿ ನಿನ್ನೆಯ ದಿನ ಒಂದು ಅದ್ಭುತವಾದಂಥ ಶ್ರೀರಾಮನಾಮ ಜಪಯಜ್ಞ ಕಾರ್ಯಕ್ರಮ ಅದು ಈ ದೇವಸ್ಥಾನದ ಶಿಲಾನ್ಯಾಸ ಆಗಲಿರುವಂಥ ಭೂಮಿಯಲ್ಲಿ ನಡೆದಿದೆ. ಏನು ನೋಡಿ, ಆಂಜನೇಯನ ದೇವಸ್ಥಾನ ಆಗತಕ್ಕಂಥ ಜಮೀನಿನಲ್ಲಿ ಈ ರೀತಿಯ ಒಂದು ದೇವತಾ ಕಾರ್ಯಕ್ರಮ 7-8 ಸಾವಿರ ಜನ ಸೇರಿ ರಾಮ ಜಪ ಮಾಡಿ ಆ ರಾಮಭಕ್ತಿ ಸಂತೋಷಪಟ್ಟಂತಹ ಇದು ಮುಂದಿನ ಪೀಳಿಗೆ ಈ ಕಾರ್ಯಕ್ರಮವನ್ನು ಖಂಡಿತ ಮರೀಲಿಕ್ಕಿಲ್ಲ. ನಮ್ಮ ಹಿರಿಯರು ಈ ದೇವಸ್ಥಾನ ಕಟ್ಟುವುದಕ್ಕೋಸ್ಕರ 1 ತಿಂಗಳ ಕಾಲ ರಾಮ ಜಪ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೋಸ್ಕರ ಜಪಯಜ್ಞದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಂದು ಮನೆಯವರು ಕೂಡ ಆ ಜಪಯಜ್ಞದ ಆ ಸಂದರ್ಭದಲ್ಲಿ ಅಲ್ಲಿ 10 ಹೋಮಕುಂಡಗಳನ್ನು ಮಾಡಲಾಗಿತ್ತು. 9 ಹೋಮಕುಂಡಗಳಲ್ಲಿ ಎಲ್ಲರೂ ಕೂಡ ಯಾರು ಜಪಯಜ್ಞದಲ್ಲಿ ಭಾಗವಹಿಸಿದ್ದಾರೆ ಅವರು ಎಲ್ಲರೂ ಕೂಡ ಆ ಹೋಮಕುಂಡದ ಎದುರು ಕುಳಿತು ಹೋಮಕ್ಕೆ ಹವಿಸ್ಸು ಸಮರ್ಪಿಸಿದ್ದಾರೆ. ಈ ರೀತಿಯ ಒಂದು ಅಭೂತಪೂರ್ವವಾದಂಥದ್ದು ಹಿಂದೆ ಕೂಡ ಯಾವ ದೇವಸ್ಥಾನಕ್ಕೋಸ್ಕರ ಈ ರೀತಿ ಜಪ ಮಾಡುವಂಥದ್ದು, ಜಪಯಜ್ಞ ಮಾಡುವಂಥದ್ದು, ಆ ಜಪಯಜ್ಞದಲ್ಲಿ ಎಲ್ಲರೂ ಹವಿಸ್ಸು ಕೊಡುವಂಥದ್ದು, ಆನಂತರ ಒಂದು ಶಿಲಾನ್ಯಾಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಭಾಗವಹಿಸುವಂಥದ್ದು. ಉಡುಪಿಯ ಹದಮಾರು ಮಠದ ಪೂಜ್ಯ ಸ್ವಾಮೀಜಿಯವರು ಇವತ್ತು ಅವರ ಅಮೃತ ಹಸ್ತದಿಂದ ಶಿಲಾನ್ಯಾಸ ಮಾಡಿದ್ದಾರೆ. ನಮಗೆ ಬಹಳ ಆನಂದ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಅನ್ನಿಸ್ತದೆ. ಉಡುಪಿಯ ಮಠಾಧೀಶರು ಕೃಷ್ಣನ ಪೂಜೆ ಮಾಡ್ತಾರೆ. ಅವರ ಮಠದ ದೇವರು ಯಾರು ಅಂತ ಹೇಳಿದರೆ ಪ್ರಾಣದೇವರು, ಮುಖ್ಯ ಪ್ರಾಣದೇವರು. ಆ ಆಂಜನೇಯನ ಪೂಜೆ ಮಾಡುವಂತಹ ಪೂಜ್ಯ ಸ್ವಾಮೀಜಿಗಳಿಂದ ಅವರ ಅಮೃತದ ಹಸ್ತದಿಂದ ಅದು ಪ್ರಮುಖ ಪಾತ್ರ ವಹಿಸ್ತದೆ. ಅದು ಪರಿವರ್ತನೆಯ ಯುಗಾರಂಭ ಆಗಿದೆ. ಅದಕ್ಕೆ ಈ ಕೆಲಸ ಮಾಡಿದಂಥ ಎಲ್ಲರೂ ಕೂಡ, ಇದಕ್ಕೆ ಸಹಕಾರಿಯಾದಂಥ ಎಲ್ಲರೂ ಕೂಡ ಮುನ್ನುಡಿ ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳುತ್ತಾ ದೇವರು ಎಲ್ಲರನ್ನು ಕೂಡ ಹರಸರಿ ಎಲ್ಲರಿಗೂ ಸನ್ಮಂಗಳವಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ.
ಹರಿ ಓಂ. ಒಂಜಿ ಮೊಬೈಲ್ ತೆಗೆದಂಡೆ ಕಾರ್ಯಾಲಯ ಉಂಡು ಸ್ಯಾಮ್ಸಂಗ್ ದಕ್ಕಲ್ನ ಗುರ್ತ ಬಾಣದ ಕೊನೊಲೆ ಒಂಜಿ ಮೊಬೈಲ್ ಎಂಕ್ಲೆ ತೆಗೆದಂಡೆ ಕಾರ್ಯಾಲಯ ಉಂಡು ಐತ ಗುರ್ತ ಬದ್ದು ಕೊನೋಳು ಅದೇ ರೀತಿ ಎಲ್ಲ ದೇವಸ್ಥಾನಗೂ ರಸೀದಿ ಬೊರ್ಚಿ ಬಣದ ನಿಧಿ ಕುಂಭ ಕಾಣಿಕೆ ಬಾಡ್ನಲ ವ್ಯವಸ್ಥೆ ಉಂಡು ಅವಳು ನಿಧಿ ಕುಂಭ ದೀತಂಡು ಕೆಸರು ಕಲ್ಲು ಬಾಡ್ನ ಐಟೆ ಶಿಲಾನ್ಯಾಸ ಆಯ್ನ ಐಟೆ ನಿಧಿ ಕುಂಭ ದೀತಂಡು ಐಟೆ ನಿಕ್ಲು ನಿರಂತರ ಬಾಡೊಂದು ಪೊಲಿ ಇನಿಯತ್ತಂದ ನನ್ನ ನಿರಂತರ ನಿಕ್ಲೆಗೆ ದೇನಿಗೆ ಕೊರ್ರೆ ಮನಸ್ಸಿತ್ತಿನ ರಸೀದಿ ಬೊರ್ಚಿ ಬಣ್ಣದು ಐಟೆ ನಿಧಿ ಕುಂಭ ದೀತ ಐಕ್ಲ ನಿಕ್ಲು ಕಾಣಿಕೆ ಬಾಡೋಲಿ. भवभयहरण वन्दित चरण भवभयहरण वन्दित चरण रघुकुलभूषण राजीवलोचन रघुकुलभूषण राजीवलोचन आदिनारायणानन्दशयनं आदिनारायणानन्दशयनं सच्चिदानन्द सत्यनारायण सच्चिदानन्द सत्यनारायण आत्मा रामानन्दरमण आनन्दरमण आनन्दरमण आत्मा रामानन्दरमण आत्मा रामानन्दरमण अच्युत केशव हरिनारायण अच्युत केशव हरिनारायण भवभयहरण वन्दित चरण भवभयहरण वन्दित चरण रघुकुलभूषण राजीवलोचन रघुकुलभूषण राजीवलोचन आदिनारायणानन्दशयनं आदिनारायणानन्दशयनं सच्चिदानन्द सत्यनारायण सच्चिदानन्द सत्यनारायण आत्मा रामानन्दरमण आनन्दरमण आनन्दरमण आत्मा रामानन्दरमण आत्मा रामानन्दरमण अच्युत केशव हरि